ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ದ್ರೋಣ ಪರ್ವದ ಸುಪ್ರತೀಕ ಗಜದ ಪ್ರಕರಣಕ್ಕೆ ನಾವು ಬಂದಿದ್ದೀವಿ. ಸುಪ್ರತೀಕದ ಅಲಂಕಾರವಾಗಿದೆ. ಇನ್ನು ಅದರ ನಡೆ, ಅದರ ಬಗೆ, ಅದರ ಪರಿ, ಅದೆಲ್ಲದರ ವರ್ಣನೆ ಬರುತ್ತದೆ. ಅದನ್ನು ಕ್ರಮಕ್ರಮವಾಗಿ ನೋಡೋಣ. ಕಡಿಯಲು ಕೆರಳಿ ಕುಲಗಿರಿಯುರಿಯನಗಳುವುದೆನಲು. ಸುರಪ ಕಡಿಯಲು ಕೆರಳಿ ಕುಲಗಿರಿ ಉರಿಯನುಗುಳುವುದೆನಲು. ದಾಡೆಗಳ ಋಣಮಯ ರಶ್ಮಿಗಳ ಪಸುರದಲ್ಲಿ ಎಸೆದು ದಿಭಪತಿಯ ಧರಣಿಯಳತೆಯ ಹರಿಯ ನಗಗಿನ ಚರಣದಗ್ರದೊಳಿಳಿವ ಘನ ನಿರ್ಜರದ ಒಲು ಮದಧಾರೆ ಮೆರೆದುದು. ಕರಿಕಪೋಲದಲ್ಲಿ ಧರಣಿಯಳತೆಯ ಹರಿಯ ನಗಗಿನ ಚರಣದಗ್ರದೊಳಿಳಿವ ಘನ ನಿರ್ಜರದ ಒಲು ಮದಧಾರೆ ಮೆರೆದುದು. ಕರಿಕಪೋಲದಲ್ಲಿ ಆನೆಯ ಬೃಹದ್ಗಾತ್ರವನ್ನು ನಮ್ಮ ಕಣ್ಮುಂದೆ ಕಲ್ಪಿಸುವುದಕ್ಕೆ ಕವಿ ಕೇವಲ ಅದರ ಮದಧಾರೆಯ ಬಗೆ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಏಕದೇಶೀಯವಾಗಿ ಒಂದನ್ನು ಹೇಳಿದ್ರೆ ಮಿಕ್ಕಿದ್ದನ್ನೆಲ್ಲ ಊಹೆ ಮಾಡಿಕೊಳ್ಬೇಕು ಅಂತ. ಲ್ಯಾಟಿನ್ ಭಾಷೆಯಲ್ಲಿ ಒಂದು ಗಾದೆ ಇದೆ, ಪೀಡೆ ಹರ್ಕ್ಯುಲಮ್ ಅಂತ. ಪೀಡೆ ಹರ್ಕ್ಯುಲಮ್ ಅಂದರೆ ಹರ್ಕ್ಯುಲಿಸನ್ನ ಕಾಲನ್ನು ನೋಡಿ ಅವನ ಆಳ್ತನವನ್ನು ಊಹೆ ಮಾಡಿಕೊಳ್ಬೇಕು ಅಂತ. ಆ ರೀತಿಯಲ್ಲಿ ಸುರಪ ಕಡಿಯಲು ಕೆರಳಿ ಕುಲಗಿರಿ ಅರಿಯನು ಉಗುಳುವುದೆನಲು ದಾಡೆಗಳು ಅರುಣಮಯ ರಶ್ಮಿಗಳ ಪಸರದಲ್ಲಿ ಎಸೆದುದು ಇಭಪತಿಯ. ಸಾಕ್ಷಾತ್ತಾಗಿ ಪರ್ವತ ಸಮೂಹದ ರೆಕ್ಕೆಗಳನ್ನು ಕತ್ತರಿಸೋದಕ್ಕೆ ಅಂತ ಇಂದ್ರ ವಜ್ರಾಯುಧವನ್ನು ಝಳಪಿಸಿದಾಗ ಅವು ಕೆರಳಿ ತಮ್ಮ ಕೋಡುಗಳನ್ನು ಚಾಚಿದರೆ ಹೇಗಿರುತ್ತೋ ಆ ರೀತಿಯಲ್ಲಿ ಅದರ ದಾಡೆ, ಆನೆಯ ದಂತ. ಸುರಪ ಕಡಿಯಲು ಕೆರಳಿ ಕುಲಗಿರಿ ಉರಿಯನುಗುಳುವುದೆನಲು ದಾಡೆಗಳು. ಆ ಕುಲಗಿರಿಗಳೇ ಜ್ವಾಲಾಮುಖಿಗಳಾಗಿ ತಾವು ತಮ್ಮ ಶಿಖರಾಗ್ರದಲ್ಲಿ ಕುತ್ಕೀಲದಲ್ಲಿ ಉಕ್ಕೇರಿ ಉಗಿತಾ ಇವೆಯಾ ಕೆಂಡಗಳನ್ನು ಅನ್ನುವಂತೆ ಸೂರ್ಯನ ಕಾಂತಿ ಬಿದ್ದು ಬೆಳ್ಳಗಿರತಕ್ಕಂಥ ಆನೆಗಳ ದಂತ ತಳತಳನೆ ಬೆಂಕಿ ಹಾಗೆ ಹೊಳೆಯಿತು ಅಂತ. ಅಂದರೆ ಆನೆಯನ್ನು ಬೆಟ್ಟಕ್ಕೆ ಹೋಲಿಸ್ತೀವಿ, ಆ ಆನೆಯ ದಂತವನ್ನೇ ಬೆಟ್ಟದ ಕೋಡಿಗೆ ಹೋಲಿಸಿ ಆ ರೀತಿಯಲ್ಲಿ ಅಷ್ಟು ದೊಡ್ಡದಾಗಿತ್ತು ಅಂತ ಹೇಳಬೇಕು ಅಂದರೆ ಅದು ಎಷ್ಟು ದೊಡ್ಡ ಆನೆ ಅಂತ. ಧರಣಿ ಅಳತೆಯ ಹರಿಯ ನೆಗಹಿನ ಚರಣದಗ್ರದೊಳಿಳಿವ ಘನ ನಿರ್ಜರದ ಒಲು ಮದಧಾರೆ ಮೆರೆದುದು ಕರಿಕಪೋಲದಲ್ಲಿ. ಇನ್ನು ಆನೆಯ ಇರ್ಕೆಲದಲ್ಲಿ, ಕೆನ್ನೆಗಳ ಇರುಭಾಗದಲ್ಲಿ ಉಕ್ಕಿ ಬರ್ತಾ ಇದ್ದಂಥ ಮದಧಾರೆ ಹೇಗಿತ್ತು ಅಂದರೆ, ವಾಮನ ತಾನು ನೀಲಮೇಘಶ್ಯಾಮ ಕಾಲನ್ನು ಆಕಾಶಕ್ಕೆ ಬೆಳೆಸಿದಾಗ ಬಾನಿನ ಆ ಕವಚ ಯಾವುದಿದೆ, ಆ ಬ್ರಹ್ಮಾಂಡ ಭಾಂಡ ಅಂತೀವಿ, ಆ ಬ್ರಹ್ಮಾಂಡ ಭಾಂಡವನ್ನು ತಿವಿದಾಗ ಅಲ್ಲಿಂದ ಗಂಗೆ ಉಕ್ಕಿ ಬಂತು ಅಂತ. ಅಂದರೆ ಅವನ ನೀಲವಾದ ಅಷ್ಟು ಬೃಹತ್ಗಾತ್ರವಾದ ವಿಯಚ್ಚುಂಬಿಯಾದ ಪಾದ ಆಕಾಶಕ್ಕೆ ಮುಟ್ಟಿದಾಗ ತೂತಾಗಿ ಅಲ್ಲಿಂದ ಗಂಗೆ ಧಾರೆ ಬಂದಂತೆ ಈ ಆನೆಯ ಕೆನ್ನೆ ಕಡೆಯಿಂದ ಬರ್ತಾ ಇದ್ದಿದ್ದು ಆ ಮದಧಾರೆ. ಅಂದರೆ ಆನೆ ಎಷ್ಟು ಎತ್ತರವಾಗಿತ್ತು ಅಂತ. ಆನೆಯ ಕೆನ್ನೆಯ ಭಾಗದಿಂದ ಗಂಡಸ್ಥಲ ಕಪೋಲದಿಂದ ಬರತಕ್ಕಂಥದ್ದು ಅಂತ ಮದಧಾರೆ. ಕಣ್ಣು ಮತ್ತು ಕಿವಿಗಳ ನಡುವಣ ಭಾಗದಿಂದ ಅಷ್ಟು ಎತ್ತರ ವಾಮನ ತ್ರಿವಿಕ್ರಮನಾಗಿ ಕಾಲನ್ನು ಆಕಾಶಕ್ಕೆ ಚಾಚಿದ ಎತ್ತರದಿಂದ ಗಂಗೆ ಹೇಗೆ ಸುರಿದಳೋ ಆ ರೀತಿ ಮದಧಾರೆ ಸುರಿಯಿತು. ಅಂದರೆ ಆನೆಯ ಗಾತ್ರವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಆ ಕಲ್ಪನೆಯನ್ನು ಅದನ್ನು ನಮಗೆ ಕೊಡ್ತಾನೆ. ಇದು ಸಾಕಾಗೋಲ್ಲ ಅಂತ ಮುಂದಿನ ಪದ್ಯದಲ್ಲಿ ಮತ್ತೂ ಹೆಚ್ಚಾಗಿ ಹೇಳ್ತಾನೆ.
ಜಗದ ನಿಡು ನಿದ್ರೆಯಲಿ ಮೋಹರದೆಗೆದ ಮುಗಿಲೋ ಜಗದ ನಿಡು ನಿದ್ರೆಯಲಿ ಮೋಗರದೆಗೆದ ಮುಗಿಲೋ ಮೇಣ್ ಅಖಿಳ ಕುಲದಿಗಿಭವೆಂಟೊಂದಾಯ್ತೋ ಕೈ ಕಾಲ್ ಮೂಡಿತೋ ನಭಕೆ ಅಖಿಳ ದಿಗಿಭ ಎಂಟೊಂದಾಯ್ತೋ ಕೈ ಕಾಲ್ ಮೂಡಿತೋ ನಭಕೆ ಅಗಿದು ಮೆಟ್ಟಿದಡವನಿ ಪಡುವಲು ನೆಗೆದುದು ಅಡರಿ ಮುಂದೆ ಮೆಟ್ಟಲು ಚಿಗಿದುದಿಳೆ ಮೂಡಲು ಅಗಿದು ಮೆಟ್ಟಿದಡವನಿ ಪಡುವಲು ನೆಗೆದುದು ಅಡರಿದು ಮುಂದೆ ಮೆಟ್ಟಲು ಚಿಗಿದುದಿಳೆ ಮೂಡಲು ಮಹಾಗಜ ಐದಿತಾಗವವ ಮಹಾಗಜ ಐದಿತು ಆಗವವ ಐದಿತು. ಈ ಪದ್ಯಕ್ಕಂತೂ ಕುಮಾರವ್ಯಾಸನ ಪ್ರತಿಭೆಯೊಂದೇ ತಾರಕ, ಇನ್ಯಾವುದೂ ಅಲ್ಲ. ಆ ರೀತಿಯಾದ ಪದ್ಯ. ಜಗದ ನಿಡುನಿದ್ರೆಯಲ್ಲಿ ಮೋಹರದೆಗದ ಮುಗಿಲೋ. ಜಗತ್ತಿಗೆ ನಿದ್ರೆ ಯಾವಾಗ ಅಂದರೆ ಪ್ರಳಯ ಕಾಲ ಅಂತ. ಜಗತ್ತಿನ ನಿದ್ರೆಯ ಅವಧಿ ಸಮೀಪಿಸ್ತಿದೆ ಅಂದರೆ ಪ್ರಳಯ ಕಾಲ ಅಂತ ಅರ್ಥ ಅಂತ. ಆ ಒಂದು ಜಗದ ನಿಡುನಿದ್ರೆ ದೀರ್ಘವಾದ ನಿದ್ರೆ, ಆ ನಿದ್ರಾ ಕಾಲದಲ್ಲಿ, ಮಹಾಪ್ರಳಯ ಕಾಲದಲ್ಲಿ ಮೋಹರದೆಗದ ಮುಗಿಲು, ಮಹಾಸಮೂಹವಾಗಿ ಬಂದಂಥ ಸಂವರ್ತಕ, ಪುಷ್ಕರ, ಆವರ್ತಕ ಮೊದಲಾದಂಥ ಮೇಘಗಳು, ಅವುಗಳು ಮಳೆ ಸುರಿಸಿದ್ರೆ ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, ಚೆನ್ನೈ ಮಳೆ ಏನೂ ಅಲ್ಲ, ಹಲವು ಶತಮಾನಗಳ ಕಾಲ ಮಳೆ ಸುರಿತಾ ಇರ್ತದೆ. ಈ ಆಧುನಿಕ ಕಾಲದ ವಿಜ್ಞಾನ ಕೂಡ ಹೇಳಿದೆ, ಭೂಮಿ ಒಂದು ಕೆಂಡದ ಉಂಡೆಯ ಹಾಗೆ ಸೂರ್ಯನಿಂದ ಬೇರ್ಪಟ್ಟು ಬಂದ ಮೇಲೆ ಅದು ಎಷ್ಟೋ ಸಹಸ್ರ ವರ್ಷಗಳ ಕಾಲ ತಣಿಯೋದಕ್ಕೆ ಬೇಕಾಯಿತು. ಆಮೇಲೆ ತಣಿದಾಗ ಮೇಘಗಳು ನಿರ್ಮಾಣವಾಗಿದ್ವು. ಆ ಮೇಘಗಳು ಇರುವ ನೀರನ್ನೆಲ್ಲ ಸುರಿಸೋ ಅಷ್ಟೊತ್ತಿಗೆ ಮತ್ತೆಷ್ಟೋ ಸಹಸ್ರಮಾನಗಳಾಗಿ ಭೂಮಿಯಲ್ಲಿ ಜಲ ಸಮೃದ್ಧಿ ಬಂದದ್ದು ಅಂತ. ಆ ರೀತಿಯಾದದ್ದು ಪ್ರಳಯ ಕಾಲದ ಮೋಡಗಳ ಒಂದು ಸುರಿಮಳೆ. ಅದು ಆಯಿತು ಅಂತಂದರೆ ಆ ಮೋಡ ಎಷ್ಟು ದೊಡ್ಡದಿರಬೇಕು, ಪ್ರಳಯ ಕಾಲದ ಮಹಾಮೇಘಗಳ ಗಾತ್ರ ಆ ರೀತಿಯಾದದ್ದು ಈ ಆನೆ. ಮೇಣ ಅಖಿಲ ಕುಲ ದಿಗಿಭ 8 ಆಯಿತು, 8 ಒಂದಾಯಿತು. ಅಷ್ಟ ದಿಗ್ಗಜಗಳು ಅಂತ ನಾವು ಕುಮುದ ಇರಬಹುದು, ಐರಾವತ ಇರಬಹುದು, ಅಂಜನ ಇರಬಹುದು, ಎಲ್ಲ ಕೇಳಿದ್ದೀವಲ್ಲ, ಸುಪ್ರತೀಕ. ಆ ರೀತಿಯಾದ ಸಮಸ್ತ ದಿಗ್ಗಜಗಳನ್ನು ಒಟ್ಟಿಗೆ ಸೇರಿಸಿ ಮುದ್ದೆ ಮಾಡಿ ಒಂದು ಮಾಡಿದ್ದಾರ ಅಂತ ಸಾಮಾನ್ಯವಾಗಿ ಹೇಳುವುದುಂಟು. ಕೆಲವರನ್ನ ಅವರು 4 ಜನನ ಸೇರಿಸಿ ಒಂದು ಮಾಡಿದ್ದಾರೆ ಅಂತ. ನನ್ನ ಸಹಾಧ್ಯಾಯಿಯೊಬ್ಬನ ತಾಯಿಯ ಬಗ್ಗೆ ಇನ್ನೊಬ್ಬ ಸಹಾಧ್ಯಾಯ ಹೇಳ್ತಿದ್ದ, ಅವನ ತಾಯಿನ 4 ಗಂಡಸರನ್ನು ಮುರಿದು ಸೇರಿಸಿ ಒಂದು ಮಾಡಿರೋದು ಅಂತ. ಆ ರೀತಿಯಾಗಿ 8 ದಿಕ್ಕರಿಗಳನ್ನು ಒಂದಾಗಿ ಮಾಡಿದಾಗ ಈ ಸುಪ್ರತೀಕ ಮಹಾ ಗಜ ನಿರ್ಮಿತವಾಯಿತೋ, ಕೈ ಕಾಲು ಮೂಡಿತೋ ನಭಕ್ಕೆ. ಇನ್ನು ಆಕಾಶಕ್ಕೆ ಮುಂದಿನ ಕಾಲು ಹಿಂದಿನ ಕಾಲು ಒಂದು ಸೊಂಡಲು ಮೂಡಿದರೆ ಹೇಗೋ ಹಾಗೆ. ಕೈ ಅಂತಂದರೆ ಸೊಂಡಿಲು ಅಂತ, ಕರ ಅಂದರೆ ಅದೇ, ಕರ ಇರುವುದು ಕರಿ, ಹಸ್ತ ಇರುವುದು ಹಸ್ತಿ ಅಂತ ತಾನೆ. ಹಾಗಾಗಿ ಕೈಕಾಲು ಮೂಡಿತೋ ನಭಕ್ಕೆ ಅಂದರೆ ಆಕಾಶ ಅಂದರೆ ಅವಕಾಶ ಅನಂತವಾಗಿದೆ, ಅದಕ್ಕೆ ಅನಂತ ಅಂತಲೇ ಮತ್ತೊಂದು ಹೆಸರು. ಅದರಾಚೆ ಮತ್ತೇನೂ ಇಲ್ಲ. ಅದಕ್ಕೂ ಆಚೆಗಿತ್ತ ಕಡೆ ಒಂದು ಸೊಂಡಲು, ಈ ಕೆಳಗಡೆ 4 ಕಾಲು, ಈ ಕಡೆಗೊಂದು ಬಾಲ ಬಂದರೆ ಅದು ಈ ಸುಪ್ರತೀಕ ಗಜವಾಗುತ್ತದೆ ಅಂದರೆ ನಮ್ಮ ಊಹೆ ತತ್ತರಿಸಿ ಸೋತು ಸೊಪ್ಪಾಗಿ ತಳಾತಳಕ್ಕೆ ಕುಸಿಯುವಂತೆ ಮಾಡುತ್ತಾನೆ. ಇದು ಭವ್ಯತೆ ಅಂತಂದರೆ. ಭವ್ಯತೆಯ ಬಗ್ಗೆ ಕುವೆಂಪು ಅವರುಗಳೆಲ್ಲ ಬಹಳ ಚೆನ್ನಾಗಿ ಆ ಭವ್ಯತಾ ಮೀಮಾಂಸೆಯನ್ನು ಮಾಡಿದ್ದಾರೆ. ಗ್ರೀಕ್ ಭಾಷೆಯಲ್ಲಿ ಲಾಂಜೈನಸ್ ಅವನು ಸಬ್ಲೈಮ್ ಅನ್ನುವ ವಿಷಯದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾನೆ, ಅದರ ತತ್ವವನ್ನು ನಿರೂಪಣೆ ಮಾಡುವಂತೆ. ಅಂದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಬುದ್ಧಿ ಸೋತು ತತ್ತರಿಸಿ ಸುಸ್ತಾಗಬೇಕು ಅಂತ. ಈಗ ಗೋಮಟೇಶ್ವರನ ನೋಡಿದ್ರೆ ನಮಗೆ ಬುದ್ಧಿ ತಟ್ಟನೆ ಅಪ್ಪಳಿಸಿದಂತೆ ಆಗುತ್ತದೆ. ಬೇಲೂರಿನ ಶಿಲಾಬಾಲಿಕೆಯರನ್ನು ನೋಡಿದಾಗ ಸಂತೋಷವಾಗುತ್ತದೆ. ಆದರೆ ನಮ್ಮ ಅಹಂಕಾರ ಕುಗ್ಗೋದಿಲ್ಲ. ಯಾವುದನ್ನು ನಾವು ಮೆಚ್ಚಬಲ್ಲೆವೋ ಅಲ್ಲಿ ನಮ್ಮ ಅಹಂಕಾರ ಸ್ವಲ್ಪ ಹೆಚ್ಚಾಗಿರುತ್ತದೆ. ಯಾವುದನ್ನು ಕಂಡು ಮಣಿಯಬಲ್ಲೆವೋ ಅಲ್ಲಿ ಅಹಂಕಾರ ಕಡಿಮೆ ಆಗಿರುತ್ತದೆ. ಈ ಭೂಮಾನುಭವ ಅನ್ನುವುದು ಅಹಂಕಾರವನ್ನು ತಗ್ಗಿಸ್ತಕ್ಕಂಥದ್ದು ಅಂತ.
ನಮಗೆ ತುಂಬ ಸೊಗಸಾಗಿ ತಿಳಿಯಾಗಿರ್ತಕ್ಕಂಥ ಒಳ್ಳೆ ಕಾರಂಜಿಗಳಿಂದ ಅಂದ ಚೆಂದಗೊಂಡಿರುವ ಸರೋವರವನ್ನು ನೋಡಿದ್ರೆ ಪ್ರಸನ್ನತೆ ಮೂಡುತ್ತದೆ, ತುಂಬ ಚೆನ್ನಾಗಿರುತ್ತದೆ ಅನಿಸುತ್ತೆ. ಅದರ ಸುತ್ತಲೂ ಎಲ್ಲೆಲ್ಲ ಏನೇನು ಹೂ ಗಿಡಗಳಿದೆ, ಅದರ ಆಚೆಗೆ ಜನರ ವಿಹಾರ ಇದೆ, ಇದೆಲ್ಲ ಗೊತ್ತಾಗ್ತಾ ಇರುತ್ತೆ. ಅದೇ ಸಮುದ್ರದ ಮುಂದೆ ನಿಂತರೆ ಪಾರಾವಾರ, ಅಪಾರ ಪಾರ, ಎಲ್ಲಿದೆ ಅದರ ದಡ ಗೊತ್ತಿಲ್ಲ. ಕಣ್ಣು ಹೋದಷ್ಟು ಸೋತು ಹೋಗ್ತಾ ಇರ್ತದೆ, ಎಲ್ಲಿಯೂ ದಡ ಗೊತ್ತಾಗೋದಿಲ್ಲ. ಈ ರೀತಿಯಾದಂಥದ್ದು ಈ ಆನೆ ಆ ಬಗೆಯಾದದ್ದು ಅಂತ ಹೇಳ್ತಾನೆ. ಅಂದರೆ ಈ ಒಂದು ಆನೆಯನ್ನು ಎಷ್ಟು ವಿಸ್ತೃತವಾಗಿ ವರ್ಣನೆ ಮಾಡುವ ಮೂಲಕ ಇಡೀ ಕುರುಕ್ಷೇತ್ರದ ಮಹಾಯುದ್ಧದ ಕಲ್ಪನೆಯನ್ನು, ಇಂಥ ಆನೆಯನ್ನು ಕೊಂದಂಥ ಭೀಮಾರ್ಜುನರ ಶಕ್ತಿ, ಅದಕ್ಕೂ ಮಿಗಿಲಾಗಿ ಕೃಷ್ಣನ ಒಂದು ಬಲ್ಮೆ, ಇದನ್ನೆಲ್ಲ ಕವಿ ಮತ್ತೆ ಧ್ವನಿಸೋದಕ್ಕೆ ಹೊರಟಿದ್ದಾನೆ. ಅಗಿದು ಮೆಟ್ಟಿದಡವನಿ ಪಡುವಲು ನೆಗೆದುದು ಅಡರಿದುದು ಮುಂದೆ ಮೆಟ್ಟಲು ಚಿಗಿದುದಿಳೆ ಮೂಡಲು ಮಹಾಗಜ ವೈದಿತಾಹವವ. ಮುಂದಿನ ಹೆಜ್ಜೆ ಇಟ್ಟರೆ ಹಿಂದೆ ಇರತಕ್ಕಂಥ ಭೂಮಿ ಆಕಾಶದ ಮೇಲಕ್ಕೆ ಹೋಗ್ತಾ ಇತ್ತು, ಮುಂದೆ ಇದ್ದ ಭೂಮಿ ಪಾತಾಳಕ್ಕೆ ಹೋಗ್ತಾ ಇತ್ತು ಅಂತ. ಒಳ್ಳೆ ಸೀಸಾ ಅಂತೀವಲ್ಲ, ಆ ರೀತಿಯಾಗಿ ಆಗ್ತಾ ಇತ್ತು. ಆನೆ ಹೆಜ್ಜೆ ಇಟ್ಟಲ್ಲಿ ಪಾತಾಳದವರೆಗೆ ಡೊಗರು, ಹೆಜ್ಜೆ ತೆಗೆದಲ್ಲಿ ಬಾನೆತ್ತರದವರೆಗೆ ಅದು ನೆಗೀತಾ ಇತ್ತು. ಆ ಬಗೆಯಲ್ಲಿ ಇತ್ತು ಅಂತ. ಈ ಅತಿಶಯೋಕ್ತಿಗಳು, ಅತ್ಯುಕ್ತಿಗಳು, ಉತ್ಪ್ರೇಕ್ಷೆಗಳು ಇಲ್ಲದೇ ಇದ್ದರೆ ಕಾವ್ಯದ ವ್ಯಾಪಾರವೇ ಸಾಗುವಂಥದ್ದಲ್ಲ. ಅವು ಬೇಕೇ ಬೇಕು. ಒಂದು ಸಾಮಾನ್ಯವಾದ ಗೃಹಿಣಿಯ ಒಂದು ಕೈ ಅಳತೆಯಲ್ಲಿ ಸಕ್ಕರೆ ಡಬ್ಬ, ಕಾಫಿ ಪುಡಿ ಡಬ್ಬ, ಟೀ ಸೊಪ್ಪಿನ ಡಬ್ಬ, ಉಪ್ಪು, ಮೆಣಸಿನ ಪುಡಿ, ಇಂಥದ್ದೊಂದು 5-6 ಡಬ್ಬಿಗಳು ಇರಲೇಬೇಕು. ಒಂದು ಡಬ್ಬಿಯೊಳಗೆ ಆಲ್ ಇನ್ ಆಲ್ ಅಂತ, ಹೋಲ್ಡ್ ಆಲ್ ಅಂತ ಸಾಮಗ್ರಿಗಳು, ಮಸಾಲ ಸಂಭಾರಗಳು ಇರಬೇಕು. ಅಷ್ಟಿದ್ರೆ ಒಂದು ಮಿನಿಮಮ್ ಅಡಿಗೆ ಅಂತ. ಈ ಒಂದು 8-10 ಅಲಂಕಾರಗಳಿಲ್ಲದೆ ಇದ್ದರೆ ಕವಿ ತನ್ನ ಕಾವ್ಯ ಗೃಹಿಣಿತ್ವವನ್ನು ವಹಿಸೋಕ್ಕಾಗೋದೇ ಇಲ್ಲ ಅಂತ. ಒಂದು ಉಪಮಾ ರೂಪಕ, ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಭಾವೋಕ್ತಿ ಮತ್ತು ಸಮಾಸೋಕ್ತಿ, ಈ ರೀತಿಯಾದ ಒಂದು 8-10 ಅಲಂಕಾರಗಳಿಲ್ಲದೆ ಅವನು ಎಂಥ ಕವಿರೇ. ಇದು ಅಲಂಕಾರಗಳಿಂದ ಒಂದು ಗೊತ್ತಾಗೋಕ್ಕೆ ಮುಂಚೆನೇ ವ್ಯಾಸ, ವಾಲ್ಮೀಕಿ, ಕಾಳಿದಾಸಾದಿಗಳೆಲ್ಲನೂ 80-90 ಅಲಂಕಾರಗಳು ಬಳಸಿದ್ದಾರೆ. ಇನ್ನೂ ಕಣ್ಣು ಬಿಟ್ಟು ನೋಡಿದ್ರೆ ಮತ್ತು ಇದುವರೆಗೂ ಲಾಕ್ಷಣಿಕರು ಗುರುತಿಸಲಾಗದ ಅಲಂಕಾರಗಳೆಲ್ಲ ಇವೆ. ಅಂದರೆ ಹೊಸ ಹೊಸ ಕಲ್ಪನೆಗಳನ್ನು ಮಾಡದಂತೆ ಹೊಸ ಹೊಸ ಅಲಂಕಾರಗಳು ಬರುತ್ತವೆ. ಅದನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಮುಂದೆ ಆ ಆನೆಯನ್ನು ಕಂಡು ಪಾಂಡವರಿಗೆ ಆದ ಅನುಭವ ಏನು ಅಂತ ಹೇಳ್ತಾನೆ. ನೋಡಿ, ಒಂದೇ ಸಮ ಸುಮ್ಮನೆ ಎತ್ತುಚ್ಚೆ ಹೋಯ್ದಂತೆ, ಎತ್ತುಚ್ಚೆ ಏನೋ ಕತ್ತೆ ಉಚ್ಚೆ ಏನೋ ಎಲ್ಲ ಉದ್ದಕ್ಕೆ ಒಂದೇ ವರ್ಣನೆ ಮಾಡಿಕೊಂಡು ಹೋಗೋಲ್ಲ, ಅದಕ್ಕೆ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನು ಕೊಡ್ತಾನೆ. ಅದು ಬೇಕಾಗಿರ್ತಕ್ಕಂಥದ್ದು. ಕೆಲವರು ಕುದುರೆ ಬಾಲದಂತೆ ಉದ್ದಕ್ಕೆ ಜಡೆ ಬಿಟ್ಟುಕೊಂಡಿರ್ತಾರೆ, ಅಂದವಿಲ್ಲ ಚಂದವಿಲ್ಲ. ಹಾಗಲ್ಲ, ಒಂದು ಸ್ವಲ್ಪ ಕುಟಿಲ ಕುಂತಲರಾಗಬೇಕು, ಅದು ವಿಲೋಲಾಲಕ ಗುಂಗುರು ಕೂದಲಿರಬೇಕು, ಒಂದಷ್ಟು ಹೊಯ್ದಾಡ್ತಿರಬೇಕು, ಬಾಗು ಬಳಕು ಎಲ್ಲ ಇರಬೇಕು. ಹಾಗೆಲ್ಲವಾದರೆ ಪ್ರಯೋಜನಕ್ಕೆ ಬರೋಲ್ಲ. ಯಕ್ಷಗಾನದಲ್ಲಂತೂ ಮಂಡಿಗೂ ಕೆಳಗಿರ್ತಕ್ಕಂಥ ಕುದುರೆ ಬಾಲವೋ ಕತ್ತೆ ಬಾಲದ ಥರದ್ದು ಜಡೆಗಳನ್ನು ಹಾಕ್ಕೊಳ್ಳೋದು ಒಂದು ಕಾಲದ ಫ್ಯಾಡ್ ಆಗಿತ್ತು. ಒಂದು 6 ಚೌರಿಗಳನ್ನು ಅದರೊಳಗೆ ಸೇರಿಸ್ಕೋತಾ ಇದ್ರು. ನಾನು ಮೊದಲಿಗೆ ಮಂಟಪುರ ಆ ಚೌರಿಯಲ್ಲಿ 3.5 ಚೌರಿನ ಕಿತ್ತು ಹಾಕ್ಸಿದ್ದು ಮೊದಲು ಕೆಲಸ ಮಾಡಿದ್ದು. ಈ ಜಡೆ ಈ ರೀತಿಯಾಗಿ ಹೆಬ್ಬಾವಾದರೆ ಆಗ್ತಕ್ಕಂಥದ್ದಲ್ಲ, ಅದು ನಾಗರಹಾವಾಗಬೇಕು. ಹೆಬ್ಬಾವು ತಿಂದು ತೆಪ್ಪಗೆ ಬಿದ್ದಿರುತ್ತೆ. ಹಾಗಲ್ಲ, ನಾಗರಹಾವು ನೋಡಿ ನಿಂತಲ್ಲಿ ನಿಲ್ಲಲ್ಲ, ಬಳಕ್ತಾ ಇರುತ್ತೆ. ಅದರ ಚೂಟಿತನ, ಚುರುಕುತನ ಹೇಗೆ, ಹಾಗೆ ಬಳಕಬೇಕು, ಬಾಗಬೇಕು, ಜಡೆ ನೃತ್ಯಕ್ಕೆ ಒದಗಿ ಬರಬೇಕು, ಅದೇ ನೃತ್ಯ ಮಾಡಬೇಕು ಅಂತ. ಹಾಗೆ ಬೇರೆ ಬೇರೆ ಆಯಾಮಗಳು ಸಿಗಬೇಕು ಅಂತಂದರೆ ಬೇರೆ ಬೇರೆ ಸನ್ನಿವೇಶಗಳಿಂದ, ಸಂದರ್ಭಗಳಿಂದ ಎಲ್ಲ ಆಗಿ ತುಂಬಿ ಬರುವಂಥ ರೀತಿಯಲ್ಲಿ ವರ್ಣನೆ ಮಾಡಬೇಕಾಗುತ್ತದೆ. ಒಂದು ಕಡೆಯಿಂದ ನಿಂತುಕೊಂಡ್ರೆ ಕವಿ ಕಾವ್ಯ ಬರೆಯೋಕ್ಕಾಗೋಲ್ಲ. 20-30 ವ್ಯೂ ಪಾಯಿಂಟ್ಸ್ ಅವನಿಗೆ ಇರಬೇಕಾಗುತ್ತದೆ. ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅನ್ನೋದು ಬೇಕಾಗುತ್ತದೆ. ನೋಡಿ, ಇವತ್ತು ಮಧ್ಯಾಹ್ನ ಭೈರಪ್ಪನವರ ಮಂದ್ರ ಓದ್ತಾ ಇದ್ದೆ. ಭೈರಪ್ಪನವರು ಎಂಥ ಭಯಾನಕವಾದ ಲೇಖಕರು ಅಂದರೆ, ಅವ್ರನ್ನ ಹಿಡ್ಕೊಂಡು ಮಿಕ್ಕೆಲ್ಲ ಕೆಲಸ ಸರ್ವನಾಶ ಅಂತ, ಇನ್ನೇನೂ ಮಾಡೋಕ್ಕಾಗೋಲ್ಲ. ಮೊನ್ನೆ ನನ್ನ ಸ್ನೇಹಿತ ಅರ್ಜುನ ಕೂಡ ಅದೇ ಹೇಳ್ತಾ ಇದ್ದ. ಇವತ್ತು ನಾನು ನನ್ನ ಇನ್ನೊಬ್ಬರು ಸ್ನೇಹಿತರು ಗೌತಮ್ಗೂ ಅದೇ ಹೇಳ್ತಾ ಇದ್ದೆ. ಭೈರಪ್ಪನವ್ರನ್ನ ಹಿಡಿದ ಮೇಲೆ ಸರ್ವನಾಶ, ಬೇರೆ ಕೆಲಸ ಆಗೋಲ್ಲ ಅಂತ. ಬಿಡುವುದೇ ಇಲ್ಲ, ಬೇರೆ ಓದಕ್ಕೆ ಬಿಡೋದೇ ಇಲ್ಲ. ಬೇರೆ ಬೇಕಾದಷ್ಟು ಮುಳುಗೋಗುವಷ್ಟು ಕೆಲಸಗಳಿವೆ, ಆದರೆ ಅದಾಗುವುದೇ ಇಲ್ಲ. ಅಲ್ಲಿ ಅವಳು ಮಂದ್ರದ ಮನೋಹರಿ ದಾಸ್ ಒಂದು ಮಾತನ್ನು ಹೇಳ್ತಾಳೆ. ತನ್ನ ಗಂಡನಿಗೆ ಅದುವರೆಗೂ ಅವಳು ಸುಳ್ಳು ಹೇಳೇ ಇರೋದಿಲ್ಲ. ಮತ್ತೊಂದು ಯಾವುದೋ ಸಂದರ್ಭ, ಯಾವುದೋ ಒಂದು ಸಂಬಂಧ ಬರುತ್ತದೆ, ಆಗ ಅವಳು ಸುಳ್ಳು ಹೇಳಬೇಕಾಗುತ್ತದೆ. ಅದನ್ನು ಅವರು ಯಾವ ರೀತಿ ಹೇಳ್ತಾಳೆ ಅಂದರೆ, ಇವತ್ತು ಗೊತ್ತಾಯಿತು ಅಭಿಸಾರಿಕೆ ಯಾವ ರೀತಿ ಸುಳ್ಳು ಹೇಳ್ತಾಳೆ ಅಂತ ಅವಳೇ ಅಂದುಕೋತಾಳೆ. ಅಂದರೆ ಏನೇನು ಸುಳ್ಳು ಹೇಳಿದ್ಲು ಅಂತಕ್ಕಂಥ ಅರ್ಧಪುಟ ಅವರು ಬರೆಯೋಲ್ಲ. ಅಭಿಸಾರಿಕೆಯರಿಗೆ ಸಹಜವಾಗಿ ಸುಳ್ಳು ಬರುತ್ತೆ ಅನ್ನೋದು ಇವತ್ತು ಗೊತ್ತಾಯಿತು ಅಂತ ಅವಳು ನರ್ತಕಿ ಅಭಿಸಾರಿಕಾ ವೇಷವನ್ನು ಮಾಡಿದ್ದಾಳೆ, ಆದರೆ ಅನುಭವ ಇಲ್ಲದೆ ಮಾಡಿದ್ದು. ಇನ್ನು ಮುಂದೆ ಅನುಭವ ಆಗ್ತಾ ಇದೆ.
ಈ ಬಗೆಯಲ್ಲಿ ಅವರು ಕಾವ್ಯದಂತೆ ಅಲ್ಲ, ಕಾವ್ಯವಾಗಿ ಬರ್ಕೊಂಡು ಹೋಗ್ತಾರೆ. ಅಂದರೆ ಎಷ್ಟು ಬಗೆಯಲ್ಲಿ ಯೋಚನೆ ಮಾಡ್ತಾರೆ. ಭೈರಪ್ಪನವರು ನೃತ್ಯ ಗೀತಗಳಲ್ಲಿ ಆ ಕಾದಂಬರಿ ನಿರ್ಮಾಣ ಕಾಲದಲ್ಲಿ ಮುಳುಗದೇ ಇದ್ದಿದ್ದರೆ ಈ ರೀತಿಯಾದ ಮಾತುಗಳು ಬರೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಕವಿ ಅನೇಕ ಮುಖವಾಗಿ ನೋಡ್ತಾ ಇದ್ದರೇನೆ ಉತ್ಕೃಷ್ಟವಾದ ಕೃತಿ ಬರುತ್ತದೆ. ಪಾಂಡವರ ಪಕ್ಷದ ಕಳವಳವನ್ನು ಚಿತ್ರಣ ಮಾಡುವ ಪದ್ಯ ನೋಡಿ. ಪವನಬರ ಪಲಿದಳಿತ ಕದಳಿ ನಿವಗದಲಿ ನಭದಾತು ಗೆಟ್ಟುದು. ಪವನಬಲ ಪರಿದಳಿತ ಕದಳಿ ನಿವಗದಲಿ ನಭ ಧಾತು ಗೆಟ್ಟುದು. ರವಿಗೆ ಕಾಪಥವಾಯ್ತು ಹೊಗಳುವೆನೆ ನನದು ಬುಧವಾಗ. ಭುವನ ಕೋಶದೊಳಾದ ವಿಪಿನೋದ್ಭವವೋ ಭಾರಿಯದಂತಿ ಮಹದಾಗವದೊಳಿಳಿದುದು. ಭುವನ ಕೋಶದೊಳಾದ ವಿಪಿನೋದ್ಭವವೋ ಭಾರಿಯದಂತಿ ಮಗದಾಗವದೊಳಿಳಿದುದು. ಕೃಷ್ಣನೊಲಿದರಿಗಾವುದರಿದು ಕೃಷ್ಣನೊಲಿದರಿಗಾವುದರಿದೆಂದ. ಪವನ ಪರಿಬಲ ದಳಿತ ಕದಳೀ ನಿವಹದಲ್ಲಿ ನಭ ಧಾತು ಗೆಟ್ಟುದು. ಆನೆ ಬರ್ತಾ ಇದ್ದರೆ ಹೇಗಿತ್ತು ಅಂತಂದರೆ, ಆ ಯುದ್ಧರಂಗದಲ್ಲಿ ಒಂದು ಬಿರುಗಾಳಿಗೆ ತುತ್ತಾದ ದೊಡ್ಡ ಬಾಳೆಯ ತೋಟ ಯಾವ ರೀತಿಯಲ್ಲಿ ಬುಡಕಡಿದು ಬಿದ್ದಿರುತ್ತದೆಯೋ ಆ ಬಗೆಯಲ್ಲಿ ಆಗಿತ್ತು. ಅದು ಪವನ ಬಲ ಪರಿದಳಿತ ಕದಲೀ ನಿವಹದಲ್ಲಿ ನಭ ಧಾತುಗೆಟ್ಟುದು. ಆಕಾಶ ತನ್ನ ಧಾತುವನ್ನು ಕಳೆದುಕೊಂಡು ಬಿಟ್ಟಿದೆ ಅಂತ. ಆಕಾಶದ ಲಕ್ಷಣ ಏನು? ಅವಕಾಶವನ್ನು ಕೊಡುವುದು. ಅವಕಾಶವೇ ಇಲ್ಲದಂತೆ ಆಗಿದೆ. ಆನೆ ನುಗ್ಗದಲ್ಲಿ ಮತ್ತಿನ್ಯಾವುದಕ್ಕೂ ಎಡೆ ಇಲ್ಲ ಅಂತ ಆಗಿದೆ. ಆ ಬಗೆಯಲ್ಲಿ ನಭ ಧಾತುಗೆಟ್ಟುದು. ಧಾತು ಅನ್ನೋದಕ್ಕೆ ಮೂಲ ಸ್ವರೂಪ, ಮೂಲ ಸ್ವಭಾವ ಅಂತ ಕೂಡ ಅರ್ಥ ಉಂಟು. ಆಕಾಶದ ಮೂಲ ಸ್ವಭಾವವೇ ಹೊರಟೋಗ್ಬಿಡ್ತು. ಆನೆ ಬಂದರೆ ಎಲ್ಲ ಕಡೆ ಇಕ್ಕಟ್ಟು. ಆ ರೀತಿಯಲ್ಲಿ ರವಿಗೆ ಕಾಪಥವಾಯಿತು. ಪಾಪ ಸೂರ್ಯನಿಗೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಾಡುವ ನಮ್ಮಂಥವರ ಗತಿ ಆಯಿತು. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮೇರುವೇ ಕಾಣಿಸ್ತಾ ಇಲ್ಲ. ಇನ್ನೇನು ಮಾಡೋದು? ಸಪ್ತಾಶ್ವಗಳು ಕಾಣಿಸ್ತಾ ಇಲ್ಲ. ಅರುಣನಿಗಂತೂ ನನ್ನ ಕೈಲಿ ಇನ್ನಾಗೋದಿಲ್ಲ ಅಂತ ಇಳಿದು ಹೋಗೋಕ್ಕೂ ಆಗೋಲ್ಲ, ಕಾಲಿಲ್ಲ ಅವನಿಗೆ ಪಾಪ. ಆ ಬಗೆಯ ದುಸ್ಥಿತಿ ಬಂದಿದೆ. ಹೊಗಳುವನೇನು ಅದ್ಭುತವ. ಈ ಅದ್ಭುತವನ್ನು ಏನಂತ ಹೇಳೋಣ? ಭುವನ ಕೋಶದೊಳಾದ ವಿಪಿನೋದ್ಭವವು. ಈ ಭೂಮಿಯಲ್ಲಿ ಒಂದು ಹೊಸ ಕಾಡಾಯಿತಾ ಅಂತ. ಕಾಡಲ್ಲಿ ಆನೆ ಇರುತ್ತದೆ. ಈ ಕುರುಕ್ಷೇತ್ರ ಮಹಾಸಂಗ್ರಾಮ ಭೂಮಿ ಒಂದು ಕಾಡಾಯ್ತಾ, ಕಾಡಿನಲ್ಲಿ ಮಹಾದಂತಿಯ ಆವಿರ್ಭಾವವಾಯಿತಾ. ಭಾರ್ಯ ದಂತಿ ಮಹದಾಹೋಳದೋಳು ಇಳಿದುದು ಕೃಷ್ಣನು ಒಲಿದರಿಗೆ ಆವುದರಿದೆಂದ. ಅಂತೂ ಈ ಮಹಾ ಸುಪ್ರತೀಕ ಗಜದ ಆವಿರ್ಭಾವ ಆಗಿದೆ. ಇದನ್ನು ದಾಟಿಕೊಳ್ಳೋದಕ್ಕೆ ಕೃಷ್ಣ ಮಾತ್ರ ಬೇಕು, ಇನ್ಯಾರಿಂದಲೂ ಆಗೋದಿಲ್ಲ. ಕೃಷ್ಣ ಒಲಿದವರಿಗೆ ಮಾತ್ರ ಇದು ನಿಭಾಯಿಸೋದಕ್ಕೆ ಸಾಧ್ಯ ಅಂತ ಅಂದುಕೊಂಡಿದ್ದಾರೆ. ಆಗ ಪಲಾಯನ ಸೂತ್ರವನ್ನು ಪಠಿಸ್ತಾ ಇರ್ತಕ್ಕಂಥ ಪಾಂಡವ ಪಡೆಗೆ ಹೇಗೆ ಕಾಣಿಸ್ತು ಇದು ಅಂತನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖಾದ್ಯ ಅಲಂಕಾರಗಳಲ್ಲಿ ಕವಿ ತೋರ್ಪಡಿಸ್ತಾನೆ.
ಇದು ಗಜಾಸುರನೋ ಮಹಾದೇವ, ಇದುವೆ ಮಹಿಷಾಸುರನೋ ಮಾಯಾರದನಿಯೋ. ತಿಟ ಇದನು ಗೆಲುವರೆ ಭೀಮ ಪಲುಗುಣರು, ಇದನು ಗೆಲುವರೆ ಭೀಮ ಪಲುಗುಣರು. ತ್ರಿದಶರಿಪುಗಳ ಗಂಡನಿದು ಕಾದಿದೆವು ನಾವಿಂದೆನುತ ಸುಭಟರು ಕದಡಿ ಸರಿದುದು ಸೂರ್ಯಗೊಂಡುದು ಬಲ ಪಲಾಯನವ. ಮೊಗದ ಜವನಿಕೆ ತೆಗೆದು ನೆತ್ತಿಯ ಬಗಿದು ಕೂರಂಕುಶದಲಾನೆಯ ಬೆಗಡುಗೊಳಿಸಲು ಬೀದಿವರಿದುದು ಸುಭಟರೆದೆಯೊಡೆಯೇ. ಮೊಗದ ಜವನಿಕೆ ತೆಗೆದು ನೆತ್ತಿಯ ಬಗಿದು ಕೂರಂಕುಶದಲಾನೆಯ ಬೆಗಡುಗೊಳಿಸಲು ಬೀದಿವರಿದುದು ಸುಭಟರೆದೆಯೊಡೆಯೇ. ಹಗೆಯ ಬಲದಲ್ಲಿ ಹರಿದು ಸುಭಟರ ಚಿಗುಳಿ ದುಡಿದುದು ತಲೆಗಳನ್ನು ಮುಗಿಲಗಲದಲ್ಲಿ ಹರಗಿದುದು. ಹಗೆಯ ಬಲದಲ್ಲಿ ಹರಿದು ಸುಭಟರ ಚಿಗುಳಿ ದುಡಿದುದು ತಲೆಗಳನ್ನು ಮುಗಿಲಗಲದಲ್ಲಿ ಹರಗಿದುದು. ತಲೆಗಳನ್ನು ಹರಗಿದುದು ಮುಗಿಲಗಲದಲ್ಲಿ ಹರಗಿದುದು. ದಿಕ್ಕಲಿ ಹೊಕ್ಕು ಮೋಗರವ. ಸಾಮಜವರ ಗಮನ. ಸಾಮಜ ಬ್ರಹ್ಮ ಸಾಮಗಾನ ಮಾಡುವಾಗ ಹುಟ್ಟಿದ್ದು ಆನೆ ಅಂತ. ಸಾಮಜ ವರಗಮನ ಅಂತ ಅಲ್ಲಿ ಮಹಾವಿಷ್ಣುವಿನ ಸ್ತೋತ್ರ ತ್ಯಾಗರಾಜರ ಕೃತಿಯಲ್ಲಿ. ಆದರೆ ಇಲ್ಲಿ ಸಾಮಜ ವರ ಗಮನ ಅಂದರೆ ಗಜೇಂದ್ರನ ಗಮನ, ಗಜೇಂದ್ರನ ಸಂಚಾರ ತುಂಬ ಸೊಗಸಾದ ರೀತಿಯಲ್ಲಿ. ತಮಗೆ ಮಾತಿಲ್ಲ, ಆದರೆ ತಮ್ಮ ಮಾಧ್ಯಮದಲ್ಲಿ ಯಾವ ಮಾತುಗಳು ಧ್ವನಿಸಬಲ್ಲದೋ ಅದನ್ನು ತೆಗೆದುಕೊಂಡು ನುಡಿಸ್ತಾರೆ. ವೇಣು ಅವರ ಕೌಶಲ ತುಂಬ ಅಸಾಮಾನ್ಯವಾದದ್ದು. ಇದು ಗಜಾಸುರನೋ? ಇದೇನು ಗಜಾಸುರನ? ಹಿಂದೆ ಶಿವ ಅವನ ಆತ್ಮಲಿಂಗ ಸ್ವರೂಪವನ್ನು ಪಡೆದು ತಾನು ಆತ್ಮಲಿಂಗನೇ ಆಗಿ ಗಜಾಸುರನ ಗರ್ಭದಲ್ಲಿದ್ದ. ಆಮೇಲೆ ದೇವತೆಗಳು ಶಿವನಿಲ್ಲದೆ ಜಗತ್ತು ಶವವಾಗುತ್ತದೆ ಅಂತ ಹೋಗಿ ಬೇಡದರು. ಭಕ್ತಪರಾಧೀನ ಬರಲೊಪ್ಪಲಿಲ್ಲ. ಆಗ ಶಿವನನ್ನ ಸ್ತೋತ್ರದಿಂದ ಉಬ್ಬಿಸಿ ಅವನ ಕಡೆಗೆ ಗಜಾಸುರನ ಹೊಟ್ಟೆ ಸೀಳಿಕೊಂಡು ಹೊರಗೆ ಬಂದ. ಅದು ಗಜಾಸುರ ಸಂಹಾರ ತಾಂಡವ ಅಂತ ಹೀಗೆಲ್ಲ ಸಪ್ತ ತಾಂಡವಗಳಲ್ಲಿ ಪ್ರಸಿದ್ಧವಾದದ್ದು. ಆ ಮಹಾ ಗಜಾಸುರನು ಅಥವಾ ಮಹಿಷಾಸುರನೇ ಇವನು. ಇನ್ನು ಮಾಯಾ ರದನಿ, ರದನಮಸ್ಮಿನ್ನಿತಿ ರದನಿ ಅಂದರೆ ದಂತಿ, ದಂತ ಇರತಕ್ಕಂಥದ್ದು ದಂತಿಯಾದಂತೆ, ರದನ ಇರತಕ್ಕಂಥದ್ದು ರದನಿ. ನಾನು ಎಲ್ಲೂ ನೋಡಿಲ್ಲ ಈ ಪದಪ್ರಯೋಗ, ವ್ಯಾಕರಣ ಶುದ್ಧವಾದದ್ದು. ಅಂದರೆ ಕುಮಾರವ್ಯಾಸ ತನಗೆ ಬೇಕಾದಂತೆ ಪದವನ್ನು ಬಳಸ್ಕೊಳ್ತಾನೆ. ಎಷ್ಟೋ ಕಡೆ ವ್ಯಾಕರಣವನ್ನು ಅನುಸರಿಸ್ತಾನೆ, ಕೆಲವು ಕಡೆ ತನ್ನದೇ ಆದ ವ್ಯಾಕರಣ ಇಟ್ಟುಕೊಳ್ತಾನೆ. ಇಲ್ಲಿ ಪಾಣಿನೀಯ ವ್ಯಾಕರಣ ಬದ್ಧವಾಗಿ ರದನಿ ಅಂತ ಮಾಡಿದ್ದಾನೆ. ದಿಟವಿದನು ಗೆಲುವರೆ ಭೀಮ ಫಲ್ಗುಣರು. ಭೀಮಾರ್ಜುನರಿಗೆ ಇದು ಸಾಧ್ಯವಾ? ತ್ರಿದಶ ರಿಪುಗಳ ಗಂಡ ಅಂದರೆ ಸಾಕ್ಷಾತ್ ದೇವಾಸುರ ಸಂಗ್ರಾಮದಲ್ಲಿ ನಿಲ್ಲಬಲ್ಲಂಥ ಮಹಾರಾಕ್ಷಸರಿಗೆ ರಾಕ್ಷಸನಾಗಿರತಕ್ಕಂಥದ್ದು. ಕಾದಿದೆವು ನಾವಿಂದು ಹಬ್ಬ, ಇದರ ಜೊತೆಗೆ ನಾವು ಯುದ್ಧ ಮಾಡೋಕ್ಕಾಗತ್ವೇ ಅಂತ ಸೂರೆಗೊಂಡುದು ಬಲ ಪಲಾಯನವ. ಈ ಬಲ ಪಲಾಯನವನ್ನು ದೋಚಿಕೊಳ್ತು ಅಂತ. ಈ ರೀತಿಯಾದ ಮಾತುಗಳು ಯಾವ ಕವಿಗೆ ಹೇಳೋದಕ್ಕೆ ಸಾಧ್ಯ ರೀ? ಪಲಾಯನ ತವನಿಧಿಯಲ್ಲ ಅಂತ ಒಂದು ಕಡೆ ಹೇಳ್ತಾನೆ. ನಿನ್ನ ಸಂಪಾದಿಸಿರುವ ಆಸ್ತಿ ಅಂದರೆ ಪಲಾಯನ ಮಾಡ್ತಕ್ಕಂಥದ್ದು ಅಂತ. ಹಾಗೆ ಇಲ್ಲಿ ಸೂರೆಗೊಂಡುದು ಪಲಾಯನವ. ಸಾಮಾನ್ಯವಾಗಿ ವೈರಿ ಭಟ್ರು ಸೂರೆ ಮಾಡಬೇಕಾಗಿದ್ದು ತಮ್ಮ ಶತ್ರು ಪಕ್ಷದ ಸಾಮ್ರಾಜ್ಯವನ್ನು. ಇಲ್ಲಿ ಇವರು ಪಲಾಯನ ಅನ್ನುವುದು ಒಂದು ವಸ್ತುವಲ್ಲ, ಪಲಾಯನ ಅನ್ನುವುದು ಇವರು ಓಟ. ಆ ಓಟವನ್ನೇ ಅವರು ಸೂರೆಗೊಂಡ್ರು ಅಂತ. ಹೀಗೆ ಮೂದಲೆಯನ್ನು ಈ ಬಗೆಯಲ್ಲಿ ಬರೆಯುವಂಥದ್ದು ಇದೆಯಲ್ಲ, ತುಂಬ ಸೊಗಸಾದ ಕಲ್ಪನೆ. ಈ ಆನೆಗಳನ್ನು ಯುದ್ಧರಂಗಕ್ಕೆ ಬಿಡುವಾಗ ಕೆರಳಿಸಿ ಬಿಡ್ತಾ ಇದ್ರು. ಅದಕ್ಕೆ ಕೆರಳಿಸುವುದಕ್ಕೆ ಹಲವು ದಾರಿಗಳಿದ್ವು.
ಮೊದಲಿಗೆ ಮುಖ್ಯವಾಗಿ ಮುಖದ ಮೇಲೆ ಒಂದು ಕಪ್ಪು ತೆರೆಯನ್ನು ಹಾಕಿಬಿಡ್ತಾ ಇದ್ರು. ಕಪ್ಪು ಬಟ್ಟೆಯನ್ನು ಅಡ್ಡ ಹಾಕಿಟ್ಟು ಅದರ ಮೈಗೆ ನಾನಾ ವಿಧವಾದಂಥ ಹಿಂಸೆಯನ್ನು ಕೊಟ್ಟು ಭಯಂಕರವಾಗಿ ಕಿವಿಗೆ ಹಿಂಸೆಯಾಗುವಂತೆ ಶಬ್ದ ಎಲ್ಲ ಮಾಡಿ ಅಂಕುಶದಲ್ಲಿ ತಿವಿದು ಆಮೇಲೆ ಒಮ್ಮೆಲೆ ಪರದೆಯನ್ನು ತೆಗೆದು ಬಿಟ್ಬಿಡ್ತಾ ಇದ್ರು. ಆಗ ಕಂಡವ್ರನ್ನ ಕೊಲ್ತಾ ನುಗ್ಗುತ್ತಾ ಇತ್ತು ಆನೆ. ಹೀಗಾಗಿ ಅದನ್ನು ಬಲ್ಲವನಾಗಿದ್ದರಿಂದ ಮೊಗದ ಜವನಿಗೆ ದೆಗೆದು ನೆತ್ತಿಯ ಬಗಿದು ಆ ಆನೆಗಳನ್ನು ಹೇಗೆ ಯುದ್ಧದಲ್ಲಿ ಕೆರಳಿಸ್ತಾವಿದ್ರು ಅದನ್ನು ಎಲ್ಲವನ್ನ ಬಲ್ಲವನು ಕವಿ. ಕೂರಂಕುಶದಲ್ಲಿ ಆನೆಯನ್ನು ಬಗಿದು ಬೆಗಡುಗೊಳಿಸಲು ಅದನ್ನು ದಿಗ್ಭ್ರಾಂತಿಗೊಳಿಸಿದಾಗ ಬೀದಿ ಬರೆದುದು ಹೋದದ್ದೇ ಬೀದಿ ಅಂತ ಹೋಗ್ತಾ ಇದೆ ಸುಭಟರ ಎದೆ ಒಡೆಯೆ. ಹಾಗೆಯ ಬಲದಲ್ಲಿ ಹರಿದು ವೈರಿಯ ಸಮೂಹದ ಮುಂದೆ ಇದ್ದಾಗ ಈ ಕೆಲಸ ಮಾಡಿದ್ದಾರೆ. ಸುಭಟರ ಚಿಗುಳಿದುದು. ಚಿಗುಳುವುದು ಅಂದರೆ ನೋಡಿ, ತಲೆಗಳನ್ನು ಚಿವುಟ್ಕೊಂಡು ಹೊರಟೋಯ್ತು ಅಂತ. ಕತ್ತರಿಸುವುದು ಬೇರೆ, ಚಿವುಟೋದು ಬೇರೆ. ನಾವು ತುಂಬ ಚಿಕ್ಕದಾದದ್ದನ್ನು ಚಿವುಟ್ತೀವಿ, ದೊಡ್ಡದಾದರೆ ಕತ್ತರಿಸೋಕೆ ಹೋಗ್ತೀವಿ. ಆನೆ ಗಾತ್ರದ ಮುಂದೆ ಮಹಾಸೈನ್ಯದ ತಲೆಗಳ ಗಾತ್ರ ಯಾವ ಮಾತ್ರದ್ದು. ಅದಲ್ಲದೆ ಆನೆಗಳಿಗೆ ಯುದ್ಧರಂಗದಲ್ಲಿ ಸೊಂಡಲಿಗೆ ಕತ್ತಿ ಕೂಡ ಕಟ್ತಾ ಇದ್ರು. ಬರೀ ಸೊಂಡಲು ಬೀಸಿದ್ರೇ ಸಾಕು 10 ಜನ ಸಾಯ್ತಾ ಇದ್ರು. ಇಬ್ನ ಬತೂತ್ ಅಂತ ಒಬ್ಬ ಪ್ರವಾಸಿ, ಅವನು ಮೊಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ನಮ್ಮ ದೇಶಕ್ಕೆ ಬಂದಿದ್ದ. ಅವನ ಜೊತೆ 6-8 ವರ್ಷಗಳ ಕಾಲ ಇದ್ದ. ಬೇರೆ ಬೇರೆ ಪ್ರಾಂತಗಳಿಗೆಲ್ಲ ಹೋಗಿದ್ದ. ದಕ್ಷಿಣ ಭಾರತಕ್ಕೂ ಬಂದಿದ್ದ. ಮಥುರೆಯಲ್ಲಿ ಇಸ್ಲಾಮಿನ ಜನ ಮಾಡಿದ ಹಿಂಸೆಯನ್ನೆಲ್ಲ ದಾಖಲೆ ಮಾಡಿದ್ದಾನೆ. ನಮ್ಮ 3ನೇ ಬಲ್ಲಾಳನ್ನು ಹೇಗೆ ಕೊಂದರು ಅನ್ನೋದನ್ನು ಬರೆದಿದ್ದಾನೆ. ಎಲ್ಲ ಬೇಕಾದಷ್ಟು ಬರೆದಿದ್ದಾನೆ. ಅವನೇ ಬರೀತಾನೆ, ಮೊಹಮ್ಮದ್ ಬಿನ್ ತೊಗಲಕ್ನ ಪೈಶಾಚಿಕ ಕೃತ್ಯ ಎಂಥದ್ದು ಅಂತ. ಗಿರೀಶ್ ಕಾರ್ನಾಡರು ಇಬ್ನ ಬತೂತನ ಬರವಣಿಗೆಗಳನ್ನು ಹಿಂದೆ ಮುಂದೆಂದಾದರೂ ಮೂಸು ನೋಡಿದ್ದಾರಾ ಗೊತ್ತಿಲ್ಲ. ಅವನಲ್ಲಿ ಬರೀತಾನೆ, ಇವನು ತುಘಲಕ್ ಕೆಲವು ಆನೆಗಳನ್ನು ವಿಶೇಷವಾಗಿ ತಯಾರಿ ಮಾಡಿಸಿದ್ದ ಜನರನ್ನು ಹಿಂಸೆ ಮಾಡೋದಕ್ಕೆ ಅಂತ. ಆಗ ಸೊಂಡಲುಗಳಿಗೆಲ್ಲ ಕತ್ತಿ ಕೊಡೋದು, ಆ ಕತ್ತಿ ಕಟ್ಟಿ ಸೊಂಡಗಳನ್ನು ಬೀಸೋದು, ಮತ್ತು ಜನರಿಗೆ ಚರ್ಮ ಸುಲಿಸಿಕೊಳ್ಳೋದು, ಕೊಂದು ಚರ್ಮ ಸುಲಿಯೋದು, ಎರಡೂ ರೀತಿಯಲ್ಲಿತ್ತಂತೆ. ಊಟಕ್ಕೆ ಮುನ್ನ ಕೆಲವರು ಕಾಫಿ ಬೇಕು, ಊಟ ಆದಮೇಲೆ ಕೆಲವರು ಕಾಫಿ ಬೇಕು, ಹೀಗಿರುತ್ತಲ್ಲ. ಆ ರೀತಿ ನಾನು ತಿಂದುಕೊಳ್ಳಲೋ ಕೊಂದು ತಿನ್ನಲೋ ಅಂತೆಲ್ಲ ಕೇಳುವುದಂತೆ. ಆ ರೀತಿಯಲ್ಲಿ ಆನೆಗಳಿಗೆ ಆ ಬಗೆಯೆಲ್ಲ ತಯಾರಿಯನ್ನು ಕೊಟ್ಟಿದ್ದ ಅಂತ ಗೊತ್ತಾಗುತ್ತದೆ. ಹಾಗೆ ಬರ್ಬರವಾದ ದುಷ್ಕೃತ್ಯಗಳನ್ನು ತಾನು ಮಾಡುವುದಲ್ಲದೆ ಮನುಷ್ಯ ತಾನು ಪಳಗಿಸಿದ ಪ್ರಾಣಿಗಳ ಕೈನಲ್ಲೂ ಮಾಡಿಸ್ತಾನೆ. ಮನುಷ್ಯನ ದುಷ್ಟತನ ಎಲ್ಲಿಗೂ ಹೋಗುತ್ತದೆ. ಇವನು ತಾನು ಮಾಂಸಾಹಾರಿ ಆಗದ್ದಲ್ಲದೆ ಮಾಂಸಾಹಾರಿಯ ಅಲ್ಲದ ಹಸುವಿಗೂ ಕೂಡ ಮಾಂಸಾಹಾರವನ್ನು ಕೊಟ್ಟು ಮ್ಯಾಡ್ ಕೌ ಡಿಸೀಸ್ ಅಂತೆಲ್ಲ ಈಚೆಗೆ ಆಗಿದ್ದು ಇಂಗ್ಲೆಂಡ್ನಲ್ಲಿ ಗೊತ್ತೇ ಇದೆ ನಿಮಗೆ. ಈ ಪರ್ವರ್ಷನ್ಸ್ ಎಲ್ಲ ಯಥೇಷ್ಟವಾಗಿ ಉಂಟಲ್ಲ. ಆ ಆನೆ ಚಿಗುಳಿದುದು ತಲೆಗಳನ್ನು, ಸುಮ್ಮನೆ ಕಿತ್ಕೊಂಡು ಹೋಗ್ತಾ ಇದೆ, ಚಿವುಟ್ಕೊಂಡು ಹೋಗ್ತಾ ಇದೆ ತಲೆಗಳನ್ನು. ಒಳ್ಳೆ ಕಾಯಿ ಮೊಗ್ಗುಗಳನ್ನು ಕತ್ತರಿಸಿ ಎಸೆಯುವ ಹಾಗೆ. ಮತ್ತು ಮುಗಿಲಲ್ಲಿ ಹರಿಹಿದುದು ಆಕಾಶಕ್ಕೆ ಎಸ್ತ್ ಹೋಗ್ತಾ ಇತ್ತು, ದಿಗ್ಬಲಿ ಕೊಡ್ತಾ ಇರುವುದು. ಜಯದೇವ ಹೇಳ್ತಾನೆ, ವಿತರಿಸಿ ದಿಕ್ಷುರಣೆ ದಿಕ್ಪತಿ ಕಮನೀಯಂ ದಶಮುಖ ಮೌಲಿ ಬಲಿಂ ರಮಣೀಯಂ ಅಂತ. ನೀನು 10 ದಿಕ್ಕುಗಳಿಗೂ ರಾವಣನ 10 ತಲೆಗಳನ್ನು ದಿಗ್ಬಲಿಯಾಗಿ ಕೊಟ್ಟುಬಿಟ್ಟಿದೀಯಾ ಅಂತ. ಆ ರೀತಿಯಲ್ಲಿ ಇದು ತಲೆಗಳನ್ನೆಲ್ಲ ದಿಗ್ಬಲಿಯಾಗಿ ಕೊಟ್ಟು ಹೋಗ್ತಾ ಇತ್ತು. ಹರಹಿದುದು ದಿಕ್ಕರಿ ಹೊಕ್ಕು ಮೋಹರವ. ದಿಕ್ಕರಿ ದಿಗ್ಗಜವಾಗಿ ಇದು ಮೋಹರವನ್ನು, ಯುದ್ಧ ಸಮೂಹವನ್ನು, ಹೊಕ್ಕು ಸೇನಾ ಸಮೂಹವನ್ನು ಧ್ವಂಸ ಮಾಡ್ತಾ ಇದೆ. ಆಮೇಲೆ ಅದಕ್ಕೆ ಯಾವುದನ್ನು ಕಂಡರೂ ಕೊಲ್ಲಬೇಕು ಅನ್ನುವ ಒಂದು ಇನ್ಸ್ಟಿಂಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಸುಳಿಯಲು ದಂತಿಯಂದಪ್ಪಳಿಸೆ, ನೆಳಲು ಸುಳಿಯಲು ದಂತಿಯಂದಪ್ಪಳಿಸೆ, ವಾಸುಕಿ ನೊಂದನ್ ಅಂಬುದಿ ತುಳುಕಿದವು, ಸತ್ವಾತಿಶಯವೆಂತುಟು ಮಹಾದೇವ. ನೆಳಲು ಸುಳಿಯಲು ದಂತಿಯಂದಪ್ಪಳಿಸೆ, ವಾಸುಕಿ ನೊಂದನ್ ಅಂಬುದಿ ತುಳುಕಿದವು, ಸತ್ವಾತಿಶಯವೆಂತುಟು ಮಹಾದೇವ. ತುಳಿದುದರಿ ಸುಭಟರನು, ತುಳಿದುದರಿ ಸುಭಟರನು, 1000 ತಲೆಯ ಸೆಳೆದುದು ಸೊಂಡಿಲಲಿ, ಬೆಕ್ಕಳೆಯ ಮದಕರಿ ಕೇಣಿಗೊಂಡುದು ವೈರಿ ಮೋಗರವ. ತುಳಿದುದರಿ
ಸುಭಟರನು ಸಾವಿರ ತಲೆಯ ಸೆಳೆದುದು ಸೊಂಡಿಲಲಿ ವೆಕ್ಕಳೆಯ ಮದಕರಿ ಕೇಣಿಗೊಂಡುದು ವೈರಿ ಮೋಗರವ. ಯಾವುದೇ ನೆಳಲು ಸುಳಿದ್ರೂ ಅದು ಇನ್ನೊಂದು ಆನೆ ಅಂತ ಅಂದುಕೊಂಡು ಬಿಡ್ತಾ ಇದ್ದಂತೆ. ತನ್ನ ನೆಳಲನ್ನೇ ಮತ್ತೊಂದು ಆನೆ ಅಂತ ಭಾವಿಸ್ತಾ ಇದೆ. ಆನೆ ಕಪ್ಪಾಗಿರುತ್ತೆ, ನೆಳಲು ದಟ್ಟವಾದ ಛಾಯೆ. ಅದರಿಂದಾಗಿ ಭ್ರಾಂತಿಗೊಂಡು ನೆಳಲು ಸುಳಿಯಲು ದಂತಿಯನ್ನು ದಪ್ಪಳಿಸೆ ಅದೊಂದು ಸೊಂಡ್ಲಲ್ಲಿ ರಪ್ಪನೆ ಅಪ್ಪಳಿಸಿದ್ರೆ ನೆಲಕ್ಕೆ ಬೀಳುತ್ತೆ. ನೆಲವನ್ನು ಹೊತ್ತಿರುವ ವಾಸುಕಿ ತಲೆ ಜರ್ಜರಿತವಾಗ್ತಾ ಇತ್ತು ಪಾತಾಳದಲ್ಲಿ ಅಂತ ಹೇಳ್ತಾನೆ. ವಾಸುಕಿ ನೊಂದನು, ಅಂಬುದಿ ತುಳುಕಿದವು. ಇದರ ಸೊಂಡಲಿನ ಬೀಸಿಗೆ, ಹಾಸಿಗೆ, ಪೋಟಿಗೆ, ಘಾಟಿಗೆ ಸಮುದ್ರ ಹೊಯ್ದಾಡ್ತಾ ಇತ್ತು ಅಂತ. ಈ ಕಲ್ಪನೆಗಳ ಮನಸ್ಸಿನಲ್ಲಿ ಬಂದಾಗ ಆ ವೀರರಸ ಯಾವ ರೀತಿಯಾಗಿ, ಅದ್ಭುತ ರಸ ಹೇಗೆ, ರೌದ್ರ ಹೇಗೆ ಅಂತರಂಗದಲ್ಲಿ ತುಳುಕುತ್ತೆ ಅಂತ ನೋಡಬಹುದು. ಮಹಾದೇವ, ಇದರ ವಿಜೃಂಭಣೆ ಎಂಥದ್ದು! ತುಳಿದುದು ಅರಿಭಟರನ್ನು ಸಾವಿರ ತಲೆಯ ಸೆಳೆದುದು. ಕಾಲಲ್ಲಿ ತುಳಿಯೋದಲ್ಲದೆ ಸೊಂಡರಲ್ಲಿ ಒಂದು ಬೀಸಿಗೆ, ಒಂದು ತೆಕ್ಕೆಗೆ ಸಾವಿರ ಜನರನ್ನ ಕೊರಳು ಹಿಂಡಿ ಹಿಸುಕಾಗ್ತಾ ಇತ್ತು. ವ್ಯಗ್ಗಳೆಯ ಮದಕರಿ ಕೇಣಿಗೊಂಡುದು. ಕೇಣಿಗೊಂಡುದು ಅಂತಂದರೆ ಗುತ್ತಿಗೆ ತಗೊಳ್ಳೋದು ಅಂತ ಅರ್ಥ. ವೈರಿ ಮೋಹರವ. ಸಾಮಾನ್ಯವಾಗಿ ಬೆಳೆಯ ನಾಟಿ ಮಾಡುವಾಗ, ಕುಯ್ಲು ಮಾಡುವಾಗ ಹೆಚ್ಚಿನ ಜನ ಬೇಕಾಗ್ತಾರೆ. ನೀರು ಗೀರು ಹಾಯಿಸುವಾಗ ಅನುದಿನದ ಕೆಲಸ, ಜಾಸ್ತಿ ಜನ ಬೇಕಾಗೋಲ್ಲ. ಆದರೆ ವಿಸ್ತಾರವಾದ ಕೆಲಸಕ್ಕೆ ಜಾಸ್ತಿ ಜನ ಬೇಕಾಗುವುದು ಬಿತ್ತುವಾಗ, ಉಳುವಾಗ, ಮತ್ತು ಬೆಳೆಯನ್ನು ಕುಯ್ಲು ಮಾಡುವಾಗ. ಇದು ಕುಯ್ಲು ಮಾಡೋದಕ್ಕೆ ಗುತ್ತಿಗೆ ತಗೊಂಡಂತೆ ಕಾಣಿಸ್ತಾ ಇತ್ತು. ಇಡೀ ಸೇನೆಯನ್ನೇನೆ ತಳಿತ ಮಾಗಿದ ಗದ್ದೆಯನ್ನು ಕತ್ತರಿಸೋದಕ್ಕೆ ಸಿದ್ಧವಾದಂಥ ರೀತಿಯಲ್ಲಿ ಆನೆ ಮಾಡಿತು ಅನ್ನೋದನ್ನು ಹೇಳ್ತಾನೆ. ಆಮೇಲೆ ಅದರ ಅಬ್ಬರವನ್ನು ಮತ್ತೊಂದು ಭವ್ಯವಾದ ಪದ್ಯದಲ್ಲಿ ಹೇಳ್ತಾನೆ. ಈ ಪದ್ಯ ತುಂಬ ವಿಮರ್ಶಕ ಜನಪ್ರೀತಿಗೆ ಪಾತ್ರವಾದಂಥದ್ದು. ಆ ಒಂದು ರಮಣೀಯವಾದ ಷಟ್ಪದಿಯನ್ನು ನೋಡೋಣ. ಅರೆದುದೋ ಪರಬಲನ ಕಾಲನ ಹೊರೆದುದೋ, ಅರೆದುದೋ ಪರಬಲನ ಕಾಲನ ಹೊರೆದುದೋ, ಮಾರಣದ ಮಂತ್ರದ ಬರೆದುದೋ, ಮಾರಣದ ಮಂತ್ರವ ಬರೆದುದೋ, ಬವರಕ್ಕೆ ಬಲುಗೈಗಳನ್ನು ಕೈ ನೆಗಗಿ ಕರೆದುದೋ, ಬವರಕ್ಕೆ ಬಲುಗೈಗಳನ್ನು ಕೈ ನೆಗಗಿ ಕರೆದುದೋ, ಬಲವೆಲ್ಲ ನೀರಲಿ ನೆರೆದುದೋ, ಬಲವೆಲ್ಲ ನೀರಲಿ ನೆರೆದುದೋ, ಮಾರ್ಬಲದ ವೀರರು ಕರೆದುದೋ, ಮಾರ್ಬಲದ ವೀರರು ಹರೆದುದೋ, ಹವಣಿಲ್ಲ ಹವಣಿಲ್ಲ ದಂತಿಯ ಸಮರ ಸೌರಂಭ, ದಂತಿಯ ಸಮರ ಸೌರಂಭ ಹವಣಿಲ್ಲ. ಈ ಪದ್ಯದಲ್ಲಿ ಕ್ರಿಯಾಪದದಿಂದ ಆರಂಭ ಮಾಡ್ತಾನೆ ಕವಿ. ಈ ರಚನಾ ಚಾತುರ್ಯವೇ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನಮ್ಮ ಲೋಕದಲ್ಲಿ ಕ್ರಿಯಾಪದದಿಂದ ಮೊದಲು ಆರಂಭ ಮಾಡುವಾಗ ವಾಕ್ಯಕ್ಕೆ ಎಲ್ಲಿಲ್ಲದ ಉತ್ಕಟತೆ, ಉತ್ಸುಕತೆ ಬಂದುಬಿಡುತ್ತೆ. ಬನ್ನಿ ಇಲ್ಲಿ ಅಂತನ್ನೋದು ಇಲ್ಲಿ ಬನ್ನಿ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬನ್ನಿ ಇಲ್ಲಿ ಅಂದರೆ ಬರುವಿಕೆ ತುಂಬ ಮುಖ್ಯವಾದದ್ದು, ಇಲ್ಲಿ ಬನ್ನಿ ಅಂದರೆ ಜಾಗ ಬಹಳ ಮುಖ್ಯವಾದದ್ದು. ನೀವೆಲ್ಲಿ ಬನ್ನಿ ಅಂದರೆ ನೀವು ಬರಬೇಕಾದದ್ದು, ಅಂದರೆ ಅವಧಾರಣೆ ಹೇಗಿದೆಯೋ ಹಾಗೆ. ಇದು ಭಾರತೀಯ ಭಾಷೆಗಳ ಶಕ್ತಿ. ಪಾಶ್ಚಾತ್ಯ ಭಾಷೆಗಳಲ್ಲಿ ಗ್ರೀಕು, ಲ್ಯಾಟಿನಲ್ಲಿ ತಕ್ಕ ಮಟ್ಟಿಗೆ ಉಂಟು. ಯಾವುದು ಲೆಕ್ಸಿಕಲ್ ಲ್ಯಾಂಗ್ವೇಜಸ್ ಅಂತಾರೆ ಅವುಗಳಲ್ಲಿ ಈ ಅನುಕೂಲತೆ ಉಂಟು, ಬರದಂತೆ ಅನ್ವಯ ಆಗ್ತಾ ಹೋಗುತ್ತದೆ. ನಾನ್ ಲೆಕ್ಸಿಕಲ್ ಲ್ಯಾಂಗ್ವೇಜಸ್ಸಲ್ಲಿ ಹಾಗಲ್ಲ, ಈ ಸಮಸ್ಯೆ ಉಂಟು. ನಮ್ಮ ಭಾರತೀಯ ಭಾಷೆಗಳಲ್ಲಿ ತುಂಬ ಇದೇ ಬಗೆಯಲ್ಲಿರ್ತಕ್ಕಂಥವು. ಹಿಂದಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತದೆ, ಆದರೆ ಸಂಸ್ಕೃತ, ಕನ್ನಡ, ತಮಿಳು, ತೆಲುಗು ಇವೆಲ್ಲ ಹಾಗಲ್ಲ.
ಇಲ್ಲಿ ಹಾಗೆ ಅರದುದೋ ಪರಬಲವ, ಕಾಲನ ಹೊರದುದೋ ಮಾರಣನ ಮಂತ್ರವ ಬರೆದುದೋ, ಬವರಕ್ಕೆ ಬಲುಗೈಗಳನ್ನು ಕೈನಗಿ ಕರೆದುದೋ. ಒಂದೆರಡು ಕಡೆಗೆ ಮೊದಲು ಬಂದಿದೆ ಕ್ರಿಯಾಪದ, ಒಂದೆರಡು ಕಡೆಗೆ ಆಮೇಲೆ ಬಂದಿದೆ. ಬೇರೆ ಬೇರೆ ಅವಧಾರಣೆ ಎಂಫಸಿಸ್ ಹಾಕೋದಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ತಾನೆ. ಮತ್ತು ಇವನ್ನೆಲ್ಲ ಪಾದಾದಿಯ ಪ್ರಾಸವಾಗಿ ಮಾಡಿಕೊಳ್ತಾನೆ. ಮತ್ತು ಇದು ಭಾಮಿನಿ ಷಟ್ಪದಿ 3-4ರಂತೆ ಹೋಗುವುದು. ಈ ಪದವನ್ನೇ ನೋಡಿಕೊಂಡ್ರೆ, ಆದಿಪ್ರಾಸ ಪುಂಜವನ್ನೇ ನೋಡಿಕೊಂಡ್ರೆ 5 ಮಾತ್ರೆಗಳಾಗುತ್ತವೆ. ಅಲ್ಲಿ 3 ಲಘು 1 ಗುರು, ಅದು ಓಕಾರದಿಂದ ಮುಗಿಯುತ್ತೆ. ಓ ಮಾಡ್ತಲ್ಲ, ಓ ನೋಡಿ ಅಲ್ಲಿ ಅಂತ. ಅಂದರೆ ಆ ಓಕಾರಕ್ಕಿರ್ತಕ್ಕಂಥ ಒಂದು ಉದ್ಗಾರ ಶಕ್ತಿ ಇದೆಯಲ್ಲ, ಏಕಾರಕ್ಕೆ ಒಂದು ಕಮಾಂಡ್ ಕೊಡ್ತಕ್ಕಂಥ ಹೇ ಬಾ ಇಲ್ಲಿ, ನೀನೇನು ಮಾಡ್ತೀಯಾ ಅಂತೀವಿ. ಓ ಅಂದರೆ ಆಶ್ಚರ್ಯ ತೋರಿಸ್ತಕ್ಕಂಥದ್ದು. ಏಕಾರದಲ್ಲಿ ಅಧಿಕಾರವಿದ್ದರೆ ಓಕಾರದಲ್ಲಿ ಆಶ್ಚರ್ಯ ಉಂಟು. ಅಲ್ಲಿ ಆಶ್ಚರ್ಯ ಅರ್ದುದೋ ರುಬ್ಬಿಬಿಡ್ತು. ಇದು ಆನೆ ಸೊಂಡಲು ಬೀಸ್ತಾ ಇದ್ದರೆ ಆ ಸೊಂಡಲಿನಲ್ಲಿ ಮಹಾಘರಟ್ಟವಾಗಿ ಧಾನ್ಯ ಕಣಗಳಂತೆ ಈ ಎಲ್ಲ ವೈರಿ ಭಟ್ರು ಭತ್ತದ ಕಾಳು ಅಕ್ಕಿ ಕಾಳು ಇದ್ದಂಗೆ ಬಿದ್ದೋಗ್ತಾ ಇದ್ದಾರೆ. ಅದರೊಳಗೆ ತಿರುವು ಹಾಕ್ತಾ ಇದೆ. ಭೂಮಿಯನ್ನು ಆಕಾಶವನ್ನು ಆ ಬೀಸೋ ಕಲ್ಲಿನ 2 ಕಲ್ಲುಗಳಂತೆ ಮಾಡಿಕೊಂಡು ತನ್ನ ಸೊಂಡಲನ್ನೇ ಹಾಕಿ ಗಿರಗರ ಬೀಸ್ತಾ ಇದೆ. ಆ ರೀತಿಯಾದಂಥದ್ದು ಆ ಆನೆಯ ಪರಾಕ್ರಮ. ಪರಬಲವ ಅರುದುದೋ ಕಾಲನ ಹೊರದುದೋ. ಯಮನಿಗೆ ಅನುಗ್ರಹ ಮಾಡ್ತಾ ಇದೆಯಂತೆ, ಸೊಂಡಲು ಬೀಸ್ತಾ ಇದೆ. ನಿನ್ನ ಸಾಮ್ರಾಜ್ಯಕ್ಕೆ ಕೊರತೆ ಇಲ್ಲ, ನಿನಗೆ ಯಥೇಷ್ಟವಾಗಿ ಸಿಗ್ತಾರೆ ಜನ, ಯೋಚನೆ ಮಾಡಬೇಡ, ಅಭಯಂ ವೈ ಪ್ರಾಪ್ತೋಸಿ ಮೃತ್ಯೋ ಅಂತ ಆಶೀರ್ವಾದ ಮಾಡಿಕೊಂಡು ಹೋಗ್ತಾ ಇರುವಂತೆ. ಹೊರದುದೋ ಅಂದರೆ ಮೃತ್ಯುವಿಗೆ ಪೋಷಣೆ ಮಾಡ್ತಾ ಇದೆ ಅಂತ. ಇನ್ನೂ ಒಂದರ್ಥ ಉಂಟು. ಮೃತ್ಯುವಿಗೆ ಹೆದರಿದ್ರೆ ಭಯಪಡಬೇಡ, ನಾನು ನಿನ್ನ ಕೆಲಸನೇ ಮಾಡ್ತಾ ಇರೋದು, ನಮ್ಮಿಬ್ರದ್ದು ಒಂದೇ ಕೆಲಸ, ಒಂದೇ ಜಾತಿಯವರು ಯಾವತ್ತೂ ಮತ್ತೊಬ್ಬರನ್ನು ಹಿಂಸೆ ಮಾಡೋಲ್ಲ ಅನ್ನುವಂತೆ ಅದು ಅಭಯ ಕೊಡ್ತಾ ಇದೆಯಾ. ಆ ರೀತಿಯಲ್ಲಿ ಆನೆಯ ಸೊಂಡಿಲಿನ ಬೀಸು, ಒಂದು ಸೊಂಡಿಲಿನ ವಿಲಾಸ, ಬಿಬ್ಬೋಕ ಹಾವಭಾವ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಮಾರಣನ ಮಂತ್ರವ ಬರೆದುದು, ಅದು ಸೊಂಡ್ಲದ ಹಾಗೆ ಹೀಗೆ ಬೀಸ್ತಾ ಇದ್ದರೆ ಅದು ಗುಣಾಕ್ಷರ ನ್ಯಾಯ, ಏನೋ ಬೀಸ್ತಾ ಇದೆ. ಇವನಿಗೆ ಅದು ಮಾರಣ ಮಂತ್ರ, ಓಂ ಮೃತ್ಯವೇ ನಮಃ ಅಂತ ಬರಿತಾ ಇದೆಯೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಅಥವಾ ಇನ್ನು ಬೀಜಾಕ್ಷರಗಳೆಲ್ಲ ಎಂ ರಂ ಖಂ ಢಂ ಭಂ ಅಂತೆಲ್ಲ ಸೇರಿಸ್ಬಿಟ್ಟು ಮೃತ್ಯವೇ ಸ್ವಾಹ ಮೃತ್ಯುಂ ಕುರುಕುರು ಅಂತೆಲ್ಲ ಇವೆಯಲ್ಲ ಮಂತ್ರ ಮಹಾವದತಿ ಇತ್ಯಾದಿ ಶಾರದಾ ತಿಲಕ ಗ್ರಂಥಗಳಲ್ಲಿ ನೋಡಬಹುದು. ಬೇಕಾದಷ್ಟು ಸೃಷ್ಟಿ ಮಾಡಬಹುದು ನಾವು ಮಂತ್ರಗಳನ್ನು, ಅಬ್ಬರವಾದಷ್ಟು ಸರಿ. ಹೀಗೆ ಮಾರಣದ ಮಂತ್ರವನ್ನು ಬರೀತಾ ಇದೆಯಾ. ಬವರಕ್ಕೆ ಬಲುಗೈಗಳನ್ನು ಕೈ ನಗೆಹಿ, ನಾವು ಪರಾಕ್ರಮಿಗಳು ಅಂತ ಕೈಯಲ್ಲಿ ಆಯುಧ ಜಳಪಿಸ್ಕೊಂಡು ಬಂದರೆ ನಾನು ಇದೀನಿ ಬನ್ನಿ ನನ್ನ ಎದುರಿಗೆ ಆಗತ್ಯ ಅಂತ ತನ್ನ ಒಕ್ಕೈಯಲ್ಲಿ ಅದು ತನ್ನ ಪರಾಕ್ರಮವನ್ನು ತೋರಿಸ್ತಾ ಇದೆಯಾ ಅಂತ. ಬಲುಗೈಗಳನ್ನು, ಎಷ್ಟೋ ಕೈಗಳನ್ನು ಕೈ ನೆಗೆಹಿ, ಕೈ ಚಾಚಿ ಕೈ ಮಿಲಾಯಿಸೋದು ಅಂತಾರಲ್ಲ. ಇವತ್ತಿಗೂ ನಮ್ಮಲ್ಲಿ ಎಷ್ಟೋ ಕಡೆ ನೋಡ್ತೀವಿ, ಒಬ್ಬರನ್ನ ಇನ್ನೊಬ್ಬರು ಮಣಿಸಬೇಕು ಅಂದರೆ ಕೈ ಹಾಕಿ ಮೇಜಿನ ಮೇಲೆ ಕೈ ಇಟ್ಟು ಒಬ್ಬರ ಕೈಯನ್ನು ಇನ್ನೊಬ್ಬರು ಮಣಿಸೋದಕ್ಕೆ ನೋಡ್ತಾರೆ. ಯಾರು ಮಣಿಸ್ತಾರೋ ಅವ್ರ ಕಡೆಗೆ ಅವ್ರು ಗೆದ್ದವರು ಅಂತ. ನಾನು ಮಣಿಸ್ತೀನಿ, ನಿಮ್ಮನ್ನು ಬಾಗಿಸ್ತೀನಿ ಅನ್ನುವಂತೆ ಮಾಡ್ತಾ ಇದೆ. ಕರೆದುದೋ ಬಲವೆಲ್ಲ ನೀರಲ್ಲಿ ನೆರೆದುದು. ಇಡೀ ಪಾಂಡವ ಸೇನೆ ನೀರಲ್ಲಿ ನೆರೆದುದು, ನೀರು ಪಾಲಾಯಿತು ಅಂತ. ಬೆವತು ನೀರಿಗೆ ಬಿದ್ದೋಯ್ತು. ಮತ್ತೆ ಅವ್ರನ್ನೆಲ್ಲ ನೀರಿಗೆ ಹಾಕಿ ಕಲಿಸ್ತಾರಲ್ಲ, ಅದು ಹೋಮೋಜೀನಿಯಸ್ ಸೊಲ್ಯೂಷನ್ ಮಾಡಿಬಿಡ್ತಾ ಇದೆ. ಪ್ರಳಯದಲ್ಲಿ ತಾನೇ ಎಲ್ಲ ನೀರಲ್ಲಿ ಕರಗಿ ಹೋಗ್ತಕ್ಕಂಥದ್ದು ಹಾಗೆ ಮಾಡ್ತಾ ಇದೆಯಾ. ಮತ್ತೆ ಅದು ಸೊಂಡಲಿಂದ ಮತ್ಯಾವ ಹೊಂಡದಲ್ಲಿ ಮತ್ಯಾವ ವೈಶಂಪಾಯನಾದ ಸರೋವರಗಳು ಬೇಕಾದಷ್ಟಿವೆ. ಅಲ್ಲಿಂದ ನೀರನ್ನು ಬೇರೆ ತೆಗೆದುಕೊಂಡು ಮೂರ್ಛೆ ಹೋದವ್ರನ್ನ ನೀರು ಚೆಲ್ಲಿ ಎಬ್ಬಿಸಿ ಮತ್ತೆ ಕೊಲ್ತಾ ಇದೆಯೋ ಗೊತ್ತಿಲ್ಲ. ಮಾರ್ಬಲದ ವೀರರು ಹರಿದುದು ಓಡೋಗ್ತಾ ಇದ್ದಾರೆ, ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಪಾಠಾಂತರಗಳು ಹಲವು ಉಂಟು ಇದಕ್ಕೆ. ಹರಿದುದು ಅಂತ ಬಾಯಿ ಬಡ್ಕೋತಾ ಇದ್ದಾರೆ, ಶಬ್ದ ಮಾಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಮತ್ತೆ ಹರಿದುದು ಅನ್ನೋದಕ್ಕೆ ಆಯುಷ್ಕರ್ಮ ಮಾಡ್ತಾ ಇದ್ದಾರೆ, ಮುಂಡಿತರಾಗ್ತಾ ಇದ್ದಾರೆ ಅನ್ನುವ ಅರ್ಥ ಕೂಡ ಉಂಟು. ಹವಣಿಲ್ಲ ದಂತಿಯ ಸಮರ ಸಂಭ್ರಮ. ಈ ಆನೆಯ ಕೋಲಾಹಲಕ್ಕೆ ಹೋಲಿಕೆ ಇಲ್ಲ, ಅಳತೆ ಇಲ್ಲ, ಅಂಕೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಕವಿ. ಈ ಪದ್ಯದ ಬಗ್ಗೆ ಕುವೆಂಪು ಅವರು ಹೇಳ್ತಾರೆ, ಮಿಕ್ಕ ಕವಿಗಳು ಪ್ರಾಸಸ್ಥಾನಕ್ಕಾಗಿ ಚಟಪಡಿಸಿದರೆ ಇವನು ದುಷ್ಕರವಾದ ಯಮಕಾಲಂಕಾರವನ್ನು ಪ್ರಾಸಸ್ಥಾನದಲ್ಲಿ ಮಾಡುವಾಗ ಒಂದೊಂದು ಪ್ರಾಸಸ್ಥಾನವೂ ಒಂದೊಂದು ಅತಿಶಯವಾದ ಅಲಂಕಾರಕ್ಕೆ ಕಾರಣವಾಗುತ್ತದೆ ಅಂತ. ಇಂಥ ಸಾಮರ್ಥ್ಯ ಈ ಕವಿಯದು ಅಂತ. ತುಂಬ ಅದ್ಭುತವಾದ ಪದ್ಯ. ಮೊನ್ನೆ ದಿವಸ ನಾನು ಹೇಳಿದನಲ್ಲ, ನಿನ್ನೆ ನಿಯಾಸ್ನಲ್ಲಿ ಈ ಪದ್ಯವನ್ನು ಉಲ್ಲೇಖ ಮಾಡಿದೆ, ಕವಿಗಳ ಉಕ್ತಿ ವೈಚಿತ್ರ್ಯ ಹೇಗಿರುತ್ತೆ ಅನ್ನೋದಕ್ಕೆ ಅಂತ. ಭಾಷೆ ಗೊತ್ತಿಲ್ಲದವ್ರಿಗೂ ಕೂಡ ಈ ಪದ್ಯ ಇಷ್ಟವಾಯಿತು ಅಂತ ನಿನ್ನೆಯೇ ನಾನು ತಿಳಿಸಿದ್ದೆ. ಆಮೇಲೆ
ಮುಂದೆ ಆ ಆನೆ ವಿಜೃಂಭಿಸುತ್ತದೆ. ಮುರಿದು ಮಂದರಗಿರಿ ಪಯೋಧಿಯ ತೆರೆಗಳನ್ನು ತುಳಿಯುವಂತೆ. ಮಂದರ ಪರ್ವತ ಸಮುದ್ರ ಮಥನ ಕಾಲದಲ್ಲಿ ಕ್ಷೀರಸಾಗರಕ್ಕೆ ಬಂದು ಬಿದ್ದದ್ದು, ಅದು ಎದ್ದ ತೆರೆಗಳನ್ನು ತಾನೇ ಅಮುಕಿ ತುಳಿತಾ ಇತ್ತಂತೆ. ಕಡಗೋಲು ಅದು ಮುಳುಗೋಗಲ್ಲ, ತಾನೆ ಮೇಲಿರುತ್ತೆ, ತಾನೇ ಎಬ್ಬಿಸಿದ ತೆರೆಗಳನ್ನು ತಾನೇ ಅಪ್ಪಳಿಸಿ ತುಳಿತಾ ಇರುತ್ತದೆ. ಆ ರೀತಿಯಲ್ಲಿ ಯುದ್ಧಕ್ಕೆ ಕೆರಳಿಸಿ ಮತ್ತೆ ಅವುಗಳನ್ನು ಅಪ್ಪಳಿಸಿ ಏನೆಲ್ಲ ಮಾಡ್ತಾ ಇತ್ತು ಈ ಆನೆ ಅಂತ ಹೇಳ್ತಾನೆ. ಮುಂದೆ ಒಂದು ಹೋಮರ್ನ ಪದ್ಯ ಶೈಲಿಯನ್ನು, ಕಾವ್ಯದ ರಚನಾ ಕ್ರಮವನ್ನು ಹೋಲುವಂಥ ಒಂದು ಪದ್ಯ ಬರುತ್ತದೆ. ಸೆಳೆವಿಳಿದು ತುರುಗಾಹಿ ಪಶು ಸಂಕುಲವ ತೆರುವವಲು ವಾಯಸ ಕುಲವ ನೊಂದೇ ಗೂಗೆ ಹೊಯ್ದರೆ ಎಟ್ಟು ಒಂದದಲ್ಲಿ. ಈ ಆನೆ ಮಾಡಿದ ಕೆಲಸ ಏನಂದರೆ, ಒಬ್ಬ ತುರುಗಾಹಿ ಪಶುಗಳನ್ನೆಲ್ಲ ಒತ್ತಟ್ಟಿಗೆ ತಳ್ಳಿಕೊಂಡು ಬಂದಂತೆ ಕತ್ತಲಲ್ಲಿ ಒಂದು ಗೂಬೆ ಹೋಗಿ ಇಡೀ ಕಾಗೆಗಳ ಕುಲವನ್ನು ಧ್ವಂಸ ಮಾಡಿದಂತೆ ಈ ಆನೆ ಕೆಲಸ ಮಾಡ್ತಾ ಇತ್ತು ಅಂತ. ಈ ರೀತಿಯಾದ ಪ್ರಾಣಿಜನ್ಯವಾದ ನಿಸರ್ಗ ಸಹಜವಾದ ಸ್ವಭಾವ ಚಿತ್ರಣವನ್ನು ಕೊಡೋದು ಹೋಮರ್ನಲ್ಲಿ ಬಹಳ ಪ್ರಸಿದ್ಧ. ಅಲ್ಲಿ ಆ ಕಾವ್ಯಕ್ಕೆ ಪರವಾಗಿಲ್ಲ. ಈ ಒಂದು ಸಂದರ್ಭಕ್ಕೆ ಇಷ್ಟು ಅತಿಶಯೋಕ್ತಿ ಉತ್ಪ್ರೇಕ್ಷೆಗಳಿಂದ ಲೋಕೋತ್ತರವಾಗಿ ವರ್ಣಿಸಿದ ಮೇಲೆ ಈ ಬಗೆಯಲ್ಲಿ ವರ್ಣಿಸಿದರೆ ಸ್ವಲ್ಪ ಕುಗ್ಗು ಹೋಗ್ಬಿಡುತ್ತೆ ಕಾವ್ಯದ ರೀತಿ ಅನಿಸುತ್ತದೆ. ಸ್ವಲ್ಪ ಮಟ್ಟಿಗೆ ಸ್ವಭಾವೋಕ್ತಿಯಿಂದ ಅತಿಶಯೋಕ್ತಿಗೆ ಮತ್ತೆ ಬರಬೇಕಾಗುತ್ತದೆ. ಒಂದು ಆರೋಹಣ ಕ್ರಮ ಇರಬೇಕು. ಹಾಗಲ್ವಾದರೆ ಚೆನ್ನಾಗಿರೋಲ್ಲ. ಮೊದಲು ಭರ್ಜರಿಯಾಗಿರ್ತಕ್ಕಂಥ ಖಾರವಾದ ಪದಾರ್ಥಗಳನ್ನೆಲ್ಲ ಬಡಿಸ್ಬಿಟ್ಟು ಆಮೇಲೆ ತೊವ್ವೆ ಬಡಿಸಿದ್ರೆ ಎಲ್ಲಿರುತ್ತೆ ಪಾಪ, ತೊವ್ವೆಗೆ ತಾಕತ್ತೇ ಇರೋದಿಲ್ಲ. ಹಾಗಾಗಿ ಪ್ರಕ್ರಮ ಭಂಗ ಅನ್ನುವಂಥ ಒಂದು ದೋಷಕ್ಕೂ ಪಾತ್ರವಾಗುತ್ತದೆ. ಆದರೆ ಇದು ಎಲ್ಲೋ ಒಂದು ಕಡೆ ಬರುವಂಥದ್ದು. ಆಮೇಲೆ ಅದನ್ನು ಎದುರಿಸೋದಕ್ಕೆ ವೀರರು ಸನ್ನದ್ಧರಾಗ್ತಾರೆ. ಬಾಣದ ಬಿರುಮಳೆಯನ್ನೇ ಸುರಿಸ್ತಾರೆ. ಏನಾಗುತ್ತದೆ ನೋಡಿ. ಮರಳಿ ಮತ್ತೆ ಮಹಾರಥರು ಸಂವರಿಸಿಕೊಂಡುದು. ಮರಳಿ ಮತ್ತೆ ಮಹಾರಥರು ಸಂವರಿಸಿಕೊಂಡುದು. ಸರಳ ಮಳೆಗಳ ಸುರಿದರಾನೆಯ ಮೇಲೆ, ಸರಳ ಮಳೆಗಳ ಸುರಿದರಾನೆಯ ಮೇಲೆ ಜೋದರ ಕೋಲ ಮನ್ನಿಸದೆ. ಗಿರಿಯ ಮುತ್ತಿದ ಮಿಂಚು ಗುಳುವಿನ ಹೊರಳಿಯಂತಿರೆ, ಗಿರಿಯ ಮುತ್ತಿದ ಮಿಂಚು ಗುಳುವಿನ ಹೊರಳಿಯಂತಿರೆ. ಹೊನ್ನ ಬರಗದ ಸರಳು ಮೆರೆದವು, ಹೊನ್ನ ಬರಗದ ಸರಳು ಮೆರೆದವು. ಕರೆದರದುಬುತ ಕಣಯ ಸುರಿಮಳೆಯ, ಕರೆದರದುಬುತ ಕಣಯ ಸುರಿಮಳೆಯ. ಆ ಆನೆಯ ವಿಜೃಂಭಣೆಯನ್ನು ಕಂಡು ಭಯಪಡ್ತಾ ಹೇಗೋ ಮತ್ತೆ ತೆಪ್ಪರಿಸಿಕೊಂಡು ಚೈತನ್ಯವನ್ನು ಇಟ್ಟುಕೊಂಡು ಸರಳ ಮಳೆಗಳ ಸುರಿದರು. ಯೋಧರ ಕುಲ, ಆ ವೀರ ಯೋಧರ ಸಮೂಹ, ಜೋಧರ ಕುಲ ಅಂದರೆ ಯೋಧ ಅನ್ನುವ ತಾತ್ಪರ್ಯ, ಅದು ತದ್ಭವ ಪದ. ಆಗ ಅವರು ತಮ್ಮ ನಾಮೋಲ್ಲಿಖಿತವಾದ ಬಾಣಗಳನ್ನು ಬಿಡ್ತಾ ಇದ್ರಂತೆ. ತಮ್ಮ ಹೆಸರನ್ನ ಬಂಗಾರದ ಬರಹದಲ್ಲಿ ಬರೆದಂಥದ್ದನ್ನು ಬಾಣ ಬಿಟ್ಟರೆ ಅದಕ್ಕೇನೂ ಆಗ್ತಾ ಇರಲಿಲ್ಲ. ಗಿರಿಯ ಮುತ್ತಿದ ಮಿಂಚು ಹುಳುವಿನ ಹೊರಳಿಯಂತಿರೆ ಹೊನ್ನ ಬರಹದ ಸರಳು ಅಂತ. ಆನೆ ಮೇಲೆ ಬಿದ್ದ ಮಿಂಚು ಹುಳುಗಳ ತರಹ ಪಳಪಳ ಹೊಳೆಯುವ ಅಲಂಕಾರದಂತೆ ಆಗಿಬಿಡ್ತು ಆನೆಗಷ್ಟೇ. ಇವರ ಬಾಣಗಳೆಲ್ಲ ಏನೂ ಪ್ರಭಾವವನ್ನು, ಯಾವುದೇ ಒಂದು ಪರಿಣಾಮವನ್ನು ಉಂಟು ಮಾಡಲಿಲ್ಲ ಅಂತ ಹೇಳ್ತಾನೆ. ತುಂಬ ಸುಂದರವಾದ ಚಿತ್ರಣ ಕೊಡ್ತಾನೆ. ಮುಂದೆ ಹೇಳ್ತಾನೆ, ಬಾಲರಸುಗೆಯ ಮಿಟ್ಟೆಯಂಬಿಗೆ ಸೋಲುವುದೇ ಕರಿ. ಪಾಪ ಮಕ್ಕಳು ಸಣ್ಣ ಪುಟ್ಟ ಬಾಣಗಳನ್ನು ತಾವು ಮನೆಯಲ್ಲಿ ಆಟಕ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮಿಟ್ಟೆಯಂಬಿಗೆ ಅಂತಂದರೆ ಈ ಜೊಂಡಿನ ಬಾಣಕ್ಕೆ ಆನೆ ಗಿರಿ ಸೋಲುವುದೇ ಅಂದರೆ ಬೆಟ್ಟದಂಥ ಈ ಆನೆ ಸೋಲುತ್ತದೆಯಾ. ವೈರಿ ಭಟ್ರ ಕೋಲ ಕುಂಬುವುದೇ ವಿಜಯ ಕುಂಜ ವೀರ ಕುಂಜರ ಮತ್ತೆ ಮೊಗನೇ. ಏನೂ ಮಾಡೋಕ್ಕಾಗಲ್ಲ ಈ ಆನೆ ಮುಂದೆ.
ಕುರಿಯ ಹಿಂಡಿನ ತೋಳನೈ ನಿನ್ನಾನೆ. ಕುರಿಮಂದೆ ಮಧ್ಯದಲ್ಲಿ ತೋಳ ಹೋದಂತೆ ಆಯ್ತಪ್ಪ ಧೃತರಾಷ್ಟ್ರ, ನಿಮ್ಮ ಮಗನ ಪಕ್ಷದ ಆನೆ ನೋಡು ಅಂತ ಸಂಜಯ ಹೇಳ್ತಾ ಇದ್ದಾನೆ. ಆಮೇಲೆ ಧೃತರಾಷ್ಟ್ರನಿಗೆ ಮತ್ತೂ ಹೇಳ್ತಾನೆ, ನೋಡು ಅದರ ಕೋಲಾಹಲ ಯಾವ ಥರ ಇತ್ತು ಅಂತ ಇನ್ನೊಂದು ಚಿತ್ರಣವನ್ನು ಕೊಡ್ತಾನೆ. ಬಹಳ ಚೆನ್ನಾಗಿರುವ ಕಲ್ಪನೆ. ಹಡಗು ಜಲದಿಯೊಳೋಡಿ ಗಿರಿಗಳ ನೆಡಗಿ ನುಗ್ಗಾದಂತೆ, ಹಡಗು ಜಲದಿಯೊಳೋಡಿ ಗಿರಿಗಳ ನೆಡಗಿ ನುಗ್ಗಾದಂತೆ, ಸುಬಟರ ಗಡನ ಗಜವನು ತಾಗಿ 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 ವಿಘಾತಿಯಲಿ ನೊಂದು, ಸುಬಟರ ಗಡನ ಗಜವನು ತಾಗಿ ತಾಗಿ ವಿಘಾತಿಯಲಿ ನೊಂದು, ಒಡಲ ಮೇಲೆಲ್ಲ ನಿತು ಮೋಹವ ಹಿಡಿಯದೆ ಇವರೌಕಿದರು, ಒಡಲ ಮೇಲೆ ಎಲ್ಲ ನಿತು ಮೋಗವ ಗಿಡಿಯದಿವರೌಕಿದರು, ಹಾವಿನ ಕೊಡನು ದೋಷಿಗೆ ಸುಲಭವೇ, ಹಾವಿನ ಕೊಡನು ದೋಷಿಗೆ ಸುಲಭವೇ, ಧೃತರಾಷ್ಟ್ರ ಹಾವಿನ ಕೊಡನು ದೋಷಿಗೆ ಸುಲಭವೇ ಕೇಳೆನು. ಕೆಲವೊಂದು ವಿನೂತನವಾದ ಪೂರ್ವಕವಿಗಳು ಎಷ್ಟೋ ಜನ ಕಲ್ಪಿಸದೇ ಹೋದಂಥ ಚಿತ್ರಣಗಳನ್ನು ಕೊಡ್ತಾ ಇದ್ದಾನೆ. ತುಂಬ ಸುಂದರವಾದ ಉಪಮಾಲಂಕಾರ. ಹಡಗು ಜಲನಿಧಿಗಳೊಳು ಓಡಿ ಗಿರಿಗಳ ನೆಗಹಿ ನೆಡಯಿ ಗಿರಿಗಳನ್ನು ಎಡಹಿ ನುಗ್ಗಾದಂತೆ. ಹಡಗುಗಳು ಸಮುದ್ರದಲ್ಲಿ ಹೋಗುವಾಗ ನೆಲದೊಳಗೆ ಸಮುದ್ರದೊಳಗಿರ್ತಕ್ಕಂಥ ದೊಡ್ಡ ದೊಡ್ಡ ಪರ್ವತಗಳಿಗೆ ತಾಕಿ ಅವು ನುಚ್ಚು ನೂರಾದಂತೆ ಪುಡಿಯಾದಂತೆ ಈ ಸೇನಾ ಸಮೂಹ ಅನ್ನುವ ಹಡಗುಗಳು ಹೋಗಿ ಈ ಮಹಾ ಕರಿಗೆ ದಿಗ್ದಂತಿಗೆ ತಾಗಿ ವಿಘಾತಿಯಲ್ಲಿ ನೊಂದು ಪುಡಿ ಪುಡಿ ಆಗ್ತಾ ಇತ್ತು ಅಂತ ಅದ್ಭುತವಾದ ಒಂದು ರಿಯಲಿಸ್ಟಿಕ್ ಇಮೇಜರಿ ಅಂತೀವಲ್ಲ ಅದನ್ನು ಕೊಟ್ಟಿದ್ದಾನೆ. ಇಟ್ಸ್ ವೆರಿಲಿ ಹೊಮೆರಿಕ್. ಒಡಲ ಮೇಲ್ ಎಳ್ಳೆನಿತು ಮೋಹವ ಹಿಡಿಯದೆ. ಪಾಪ ಜೀವದ ಮೇಲೆ ಒಂದಿಷ್ಟು ಮೋಹ ಇಲ್ಲದೆ ಅದನ್ನು ಅಟಕಾಯಿಸಬೇಕು ಅಂತ ನೋಡಿದ್ರು, ಆದರೂ ಕೂಡ ಆಗ್ತಿಲ್ಲ. ಅದಕ್ಕೆ ಅಗ್ನಿದಿವ್ಯದ, ಜಲದಿವ್ಯದ ಮತ್ತು ತುಲಾದಿವ್ಯ, ಮಾಷದಿವ್ಯ ಮೊದಲಾದ ದಿವ್ಯಗಳ ಸಾಲಿಗೆ ಬರ್ತಕ್ಕಂಥ ಘಟದಿವ್ಯದ ಉದಾಹರಣೆಯನ್ನು ಕೊಡ್ತಾನೆ. ದಿವ್ಯ ಅಂತಂದರೆ ಒಂದು ಪ್ರತಿಜ್ಞೆ ಮಾಡತಕ್ಕಂಥದ್ದು ಅಂತ ಧರ್ಮಶಾಸ್ತ್ರದ ವ್ಯವಹಾರಾಧ್ಯಾಯದಲ್ಲಿ ಬರ್ತದೆ. ನಾನು ಪಾಪಿಯಲ್ಲ, ನಾನು ತಪ್ಪುಗಾರ ಅಲ್ಲ, ನಾನು ವಂಚಕ ಅಲ್ಲ, ನೋಡಿ ಬೇಕಾದ್ರೆ ಬೆಂಕಿ ಮೇಲೆ ನಡೀತೀನಿ, ಬೆಂಕಿನ ಕೈಯಲ್ಲಿ ಇಟ್ಕೊಳ್ತೀನಿ, ವಿಷ ಕುಡಿದು ನಾನು ಸಾಯದೆ ಬಾಳ್ತೀನಿ ಅಂತೆಲ್ಲ ಹಿಂದೆ ಪ್ರತಿಜ್ಞೆ ಮಾಡಿ ನಡೆಸ್ತಾ ಇದ್ರು. ಅದೇ ರೀತಿ ಹೊಸ ಹಾವನ್ನು, ವಿಷಭರಿತವಾದ ಹಾವನ್ನು ಒಂದು ಮಡಿಕೆಯಲ್ಲಿ ಇಟ್ಕೊಂಡು ಬಂದರೆ ಆ ಮಡಿಕೆಯಲ್ಲಿ ಕೈ ಹಾಕಿ ಹಾವನ್ನು ಹೊರಗೆ ತೆಗಿತೀನಿ, ನನ್ನ ಕೈಯಲ್ಲಿ ಏನು ಅದು ತೊಂದರೆ ಮಾಡೋದಿಲ್ಲ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಸಾಬೀತು ಮಾಡುವಂಥದ್ದು ಈ ಘಟದಿವ್ಯ ಅಂತ. ಈ ಆನೆಯನ್ನು ತುಡುಕುವ ಕೆಲಸ ಪಾಪಿಗಳಾದವರು ಘಟದಿವ್ಯಕ್ಕೆ ಕೈಗೊಳ್ಳುವಂತೆ ಆಗಿತ್ತು ಅಂತ. ಇಲ್ಲಿ ಹಾವಿನ ಅನ್ನೋಕ್ಕೆ ಬದಲಾಗಿ ನಾಗನ ಅಂತ ಮಾಡಿದರೆ ಮತ್ತೂ ಚೆನ್ನಾಗಿರ್ತಿತ್ತು. ನಾಗ ಅನ್ನೋದಕ್ಕೆ ಸರ್ಪ, ಗಜ ಅಂತ ಎರಡೂ ಅರ್ಥ ಇರ್ತಾ ಇತ್ತು. ಏನೇ ಆದರೂ ಕಲ್ಪನೆ ಅತ್ಯದ್ಭುತವಾಗಿದೆ. ಅಂದರೆ ಈ ಆನೆ ಹತ್ತಿರಕ್ಕೂ ಹೋಗೋಕ್ಕಾಗಲ್ಲ, ಮುಟ್ಟಕ್ಕಾಗೋಲ್ಲ ಅನ್ನುವ ತಾತ್ಪರ್ಯ. ಘಟದಿವ್ಯದಲ್ಲಿ ಘಟದ ಒಳಗೆ ಕೈ ಹಾಕಿ ಹಾವನ್ನು ಮುಟ್ಟಕ್ಕಾಗೋದಿಲ್ಲ, ಭಯ ಇರುತ್ತೆ, ಮತ್ತು ಮೃತ್ಯು ಭೀತಿ ಎಂಥದ್ದು. ಆ ಬಗೆಯಲ್ಲಿ ಈ ಆನೆ ಹತ್ತಿರಕ್ಕೆ ಸುಳಿಯೋಕ್ಕಾಗೋಲ್ಲ. ಅಂಥ ಒಂದು ಸ್ಥಿತಿ ಈ ಪಾಂಡವ ಪಕ್ಷದ ವೀರರಿಗೆ, ಇಡೀ ಸೈನ್ಯಕ್ಕೆ ಆಯಿತು. ಆಗ ಭೀಮ ಬರ್ತಾನೆ. ಪಂಪನಲ್ಲಿ ಬರ್ತದೆ, ಈ ಕರಿ ದಿಕ್ಕರಿಯಲ್ತು ಸೂಕರಿ. ಇದು ಬರೀ ಕರಿ ಅಲ್ಲ, ಬರೀ ಸೂಕರಿ ಅಷ್ಟೇ, ಇದೊಂದು ಹೆಣ್ಣಂದಿ ಅಷ್ಟೇ, ಏನು ಮಾಡುತ್ತೆ ಅಂತ ಗದೆ ಬೀಸಿಕೊಂಡು ಬರ್ತಾನೆ ಭೀಮ. ಆದರೆ ಭೀಮನಿಗೂ ತುಂಬ ಕಷ್ಟವಾಗುತ್ತದೆ. ಹಾಗೆ ಭೀಮ ಮುನ್ನುಗ್ಗುತ್ತಾನೆ. ಅವನ ವಿಜೃಂಭಣೆಯನ್ನು ನಾವೀಗ ಕೆಲವು ಪದ್ಯಗಳಲ್ಲಿ ನೋಡಬಹುದು.
ಕಂಡವ್ವಳಿಸುವುದು, ನೆಳಲು ಕಂಡವ್ವಳಿಸುವುದು, ಸುಂಡಿಲನು ತೂಗಾಡುವುದು, ಸೊಂಡಿಲನು ತೂಗಾಡುವುದು, ಹೋರಿದು ಬಳಲುವುದು, ಮಗನೆಗಹಿ ಭೀಮನ ದನಿಯನಾಲಿಪುದು, ಹೋರಿದು ಬಳಲುವುದು, ಮಗನೆಗಹಿ ಭೀಮನ ದನಿಯನಾಲಿಪುದು, ಅಳಿಯ ಮುತ್ತಿಗೆಗಳನ್ನು ಬೀಸದೆ ನೆಲಕ್ಕೆ ಕಿವಿಯನು ಜೋಲು ಬಿಡುವುದು, ಅಳಿಯ ಮುತ್ತಿಗೆಗಳನ್ನು ಬೀಸದೆ ನೆಲಕ್ಕೆ ಕಿವಿಯನು ಜೋಲು ಬಿಡುವುದು, ಬಲು ಕಣಿಯ ಹಿಡಿ ಹಿಂಗೆ ಲಾಗಿಸುತ್ತಿದ್ದುದಾದಂತಿ, ಬಲು ಕಣಿಯ ಗಿಡಿ ಹಿಂಗೆ ಲಾಗಿಸುತ್ತಿದ್ದುದಾದಂತಿ, ಇದು ಸೊಗಸಾದ ಸ್ವಭಾವೋಕ್ತಿ. ಭೀಮನ ಜೊತೆಗೆ ಯುದ್ಧ ಮಾಡುವಾಗ ಈ ಆನೆಗೂ ಸ್ವಲ್ಪ ಬಳಲಿಕೆ ಆಗಿದೆ. ಅದನ್ನು ಕವಿ ತೋರ್ಪಡಿಸ್ತಾ ಇದ್ದಾನೆ. ನೆಳಲು ಗಂಡವ್ವಳಿಸುವುದು, ಭೀಮನ ನೆರಳು ಕಂಡ್ರೆ ಸ್ವಲ್ಪ ಅದಕ್ಕೆ ಭಯವಾಗ್ತಾ ಇದ್ದಂತೆ, ಅದಕ್ಕೆ ಕೋಪ ಇದೆ, ಜೊತೆಗೆ ಕಾತರತೆಯೂ ಬಂದಿದೆ. ಸುಂಡಿಲನ್ನು ತೂಗಾಡುವುದು, ಎಲ್ಲೆಲ್ಲಿ ಅವನು ಸುಳಿತಾನೆ ಆ ಕಡೆಗೆಲ್ಲ ಸೊಂಡಲನ್ನು ಎಣೆ ಮೀರಿ ಶಕ್ತಿ ಮೀರಿ ಚಾಚುತ್ತಾ ಇದೆ, ಅವನ ದೂರ ಇಡೋದಕ್ಕೆ ನೋಡ್ತಾ ಇದೆ. ಸೊಂಡಿಲನ್ನು ತೂಗಾಡಿಸುವುದು, ಅವರು ವೇಣುವನಾದದಲ್ಲಿ ಆನೆಯ ಈ ಚಲನವಲನಗಳೆಲ್ಲ ತಂದುಬಿಟ್ಟಿದ್ದಾರೆ. ಹೋರಿದು ಬಳಲುವುದು, ಹೋರಾಟ ಮಾಡಿ ಬಳಲ್ತಾ ಇದೆ. ಮೊಗನೆಗೆ ಭೀಮನ ದನಿಯನ್ನು ಆಲಿಪುದು, ಭೀಮ ಎತ್ತ ಕಡೆ ಹೋದ ಅನ್ನೋದನ್ನು ಶಬ್ದ ಮಾತ್ರದಿಂದ ಗ್ರಹಣ ಮಾಡೋದಕ್ಕಿಂತ ಆ ಕಡೆಗೆ ಈ ಕಡೆಗೆ ಮುಖವನ್ನು ತಿರುಗಿಸಿ ಕೇಳಿಕೊಳ್ತಾ ಇದೆ. ಅಳಿಯ ಮುತ್ತಿಗೆಗಳನ್ನು ಬೀಸದೆ ನೆಲಕ್ಕೆ ಕಿವಿಯನ್ನು ಜೋಲು ಬಿಡುವುದು, ಮತ್ತೆ ಅವನು ಕಾಣಿಸಲಿಲ್ಲ, ಅವನ ಸಿಂಹನಾದ ಕೇಳಿಸಲಿಲ್ಲ, ಅವನ ಪಾದಾಘಾತ ಹೆಜ್ಜೆ ಸಪ್ಪುಳ ಕೇಳಿಸಬಹುದು ಅಂತ ಕಿವಿಯನ್ನು ನೆಲಕ್ಕೆ ಹಚ್ಚಿ ಕೇಳ್ತಾ ಇದೆ ಅಂತ. ಇದು ಅಸಾಮಾನ್ಯವಾದಂಥ ಪರಿಶೀಲನ ಶಕ್ತಿ. ಎಷ್ಟು ಹೇಳಿದ್ರು ಎಷ್ಟು ಕೊಂಡಾಡಿದ್ರು ಸಾಲದು ಕವಿಯನ್ನ. ಆಮೇಲೆ ಕವಿ ಮುಂದೆ ಹೇಳ್ತಾನೆ, ಬಲುಕಣಿಯ ಹಿಡಿ ಹಿಂಗೆ ಲಾಗಿಸುತ್ತಿದ್ದುದ ತಂತಿ, ಅವನ ಆಟಾಟೋಪಕ್ಕೆ ಹೇಗಾದರೂ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಈಗ ಅದು ಡಿಫೆನ್ಸಿವ್ ಪೊಸಿಷನ್ಗೆ ಬಂದಿದೆ. ಮೊದಲು ಅಫೆನ್ಸಿವ್ ಅಂದರೆ ಆಲೀಢ ಭಂಗಿಯಲ್ಲಿದ್ದದ್ದು ಈಗ ಪ್ರತ್ಯಾಲೀಢಕ್ಕೆ ಬಂದು ಕೂತ್ಕೊಂಡಿದೆ. ಆ ಸ್ಥಿತಿಗೆ ಈ ದೊಡ್ಡ ಆನೆಯನ್ನು ಭೀಮ ತಂದಿದ್ದಾನೆ. ಅದಕ್ಕೆ ಮುನ್ನ ಭಗದತ್ತನ ಬೇಕಾದಷ್ಟು ಆನೆಗಳನ್ನು ಕೊಂದಿರುವುದನ್ನು ನಾವು ಕಂಡಿದ್ದೀವಿ. ಮುಂದೆ ಯಾವ ರೀತಿಯಾಗಿ ಆ ಆನೆಯ ಕೋಲಾಹಲದಿಂದ ಸೇನೆಯಲ್ಲಿ ಎಷ್ಟು ಅಸ್ತವ್ಯಸ್ತತೆ ಬಂದಿತ್ತು ಅನ್ನೋದನ್ನು ಕೂಡ ವರ್ಣಿಸ್ತಾನೆ. ಕರಿವಿನೋದದಿ ಕುಡಿದ ಜಲವನು ಕರಣಿಯಲಿ ತೆಗೆದು ರಿಪು ಮೋಹರಕ್ಕೆ ಚೆಲ್ಲಿತು. ಕರಿವಿನೋದದಿ ಕುಡಿದ ಜಲವನು ಕರಣಿಯಲಿ ತೆಗೆದು ರಿಪು ಮೋಹರಕ್ಕೆ ಚೆಲ್ಲಿತು. ಕಲ್ಪಮೇಘದ ಬಸುರ ಬಗಿದಂತೆ ಕರತುಷಾರದಲಿವರು ಮೋರೆಯ ತಿರುಗೆ, ಕರತುಷಾರದಲಿವರು ಮೋರೆಯ ತಿರುಗೆ ನೆನೆದವು ಬಾಗುರಕ್ಕೆ ಹಕ್ಕರಿಕೆ ಕಲ್ಲಣ ಜೋಡು ಸೀಸಕ ಛತ್ರ ಚಮರಿಗಳು. ಕರತುಷಾರದಲಿವರು
ಮೋರೆಯ ತಿರುಗೆ ನೆನೆದವು ಬಾಗುರಕೆ ಹಕ್ಕರಿಕೆ ಕಲ್ಲಣ ಜೋಡು ಸೀಸಕ ಛತ್ರ ಚಮರಿಗಳು ನೆನೆದವು. ಆನೆಗಳನ್ನು ಕುರಿತು ಚೆನ್ನಾದ ಅನುಭವ ಇದ್ದರೂ ವ್ಯಾಸ ವಾಲ್ಮೀಕಿಗಳಲ್ಲಿ ಗಜಶಾಸ್ತ್ರ ಸೂಕ್ಷ್ಮತೆಗಳು, ಗಜಜೀವನ ಚಿತ್ರಣ ಸೂಕ್ಷ್ಮತೆಗಳೆಲ್ಲ ಬರೋಲ್ಲ. ಮೊದಲಿಗೆ ನಾವು ಕಾಳಿದಾಸನಲ್ಲೇ ನೋಡ್ತೀವಿ, ಗಜಶಾಸ್ತ್ರದ ಎಷ್ಟೋ ಪರಿಭಾಷೆಗಳು ನಮಗೆ ಸಿಗುತ್ತವೆ. ಗಂಭೀರ ವೇದಿ ಮೊದಲಾಗಿ ಪಾರಿಭಾಷಿಕವಾದ ಶಬ್ದಗಳನ್ನೆಷ್ಟನ್ನೋ ಅವನು ಬಳಸ್ತಾನೆ. ಆಮೇಲೆ ಮಾಘ ಶಿಶುಪಾಲ ವಧದಲ್ಲಿ ಗಜಶಾಸ್ತ್ರ ಪ್ರೌಢಿಮೆಯನ್ನು ತೋರಿಸ್ತಾನೆ. ಮತ್ತು ನಮ್ಮ ಕನ್ನಡ ಕವಿಗಳು ಅದಾದ ಮೇಲೆ ತುಂಬ ಚೆನ್ನಾಗಿ ಆ ಗಜಶಾಸ್ತ್ರ ಪ್ರೌಢಿಮೆಯನ್ನು, ಆನೆಗಳ ಬಗೆಗಿನ ತಿಳುವಳಿಕೆಯನ್ನು ತುಂಬ ಚೆನ್ನಾಗಿ ಸಾರಿದ್ದಾರೆ. ಮೊದಲಿಗೆ ಕಾಣಿಸ್ತಕ್ಕಂಥವನು ನಮ್ಮ ಪೊನ್ನ. ಪಂಪ, ರನ್ನ, ಪೊನ್ನ ಅಂತ ನಾವು ಕವಿತ್ರಯ ಅಂತೀವಿ. ವಸ್ತುತಃ ಪೊನ್ನ ಪಂಪನ ಹಿರಿಯ ಸಮಕಾಲೀನ, ರನ್ನ ಪಂಪನ ಕಿರಿಯ ಸಮಕಾಲೀನ, ಪಂಪ ಮಧ್ಯಮಣಿ ಇದ್ದಂತೆ. ಶ್ಯಾಮಶಾಸ್ತ್ರಿಗಳು, ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರ ತರಹ, ಶ್ಯಾಮಶಾಸ್ತ್ರಿಗಳ ತರಹ ಸೀನಿಯರ್ ಆದವನು ಪೊನ್ನ. ಹಾಗೆಯೇ ಶ್ಯಾಮಶಾಸ್ತ್ರಿಗಳಿಗೆ ಹೇಗೆ ಅಂಥ ದೊಡ್ಡ ಜನಪ್ರಿಯತೆ ಇಲ್ವೋ, ಪೊನ್ನನಿಗೂ ಹಾಗೆ ಅಷ್ಟು ಜನಪ್ರಿಯತೆ ಇಲ್ಲ. ಮತ್ತೆ ಮಧ್ಯಮಣಿಯಾದ ತ್ಯಾಗರಾಜರೇ ಎಲ್ಲರಿಗೂ ಜೀವಾತವಾಗಿದ್ದಾರಲ್ಲ, ಆ ರೀತಿ ಪಂಪ ಎಲ್ಲರಿಗೂ ಪಸರೆಪ ಕನ್ನಡಕ್ಕೊರ್ವನೆ ಸತ್ಕೋವಿ ಪಂಪನಾವಗಮ್ ಅಂತಾದ. ಮತ್ತು ದೀಕ್ಷಿತರಿಗೆ ತಮ್ಮದೇ ಆದಂಥ ಬ್ರ್ಯಾಂಡು, ತಮ್ಮದೇ ಆದಂಥ ಫಾಲೋಯಿಂಗು ಎಲ್ಲ ಉಂಟು. ಅವರಿಗೆ ಗಾತ್ರ ಗುಣದ ವೈವಿಧ್ಯ ಉಂಟು. ರನ್ನನಿಗೂ ಅದೇ ರೀತಿಯಾಗಿ ಉಂಟು. ಆದರೆ ಅವರ ಕ್ರಮ ಬೇರೆ. ಹಾಗೆಯೇ ಆ ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ ವಿಶೇಷವಾಗಿ ಗಜಶಾಸ್ತ್ರದ ಎಷ್ಟೋ ವಿವರಗಳನ್ನು ಕೊಡ್ತಾನೆ. ಮತ್ತು ಮುಂದಿನವರು ಕೂಡ ಅಲ್ಪ ಸ್ವಲ್ಪ ಮಾಡ್ತಾ ಬಂದಿದ್ದಾರೆ. ಇನ್ನು ಪ್ರತ್ಯೇಕವಾದ ಗ್ರಂಥಗಳಿವೆ. ಪಾಲಕಾಪ್ಯ ಮುನಿಯ ಹಸ್ತ್ಯಾಯುರ್ವೇದ ಇರಬಹುದು, ಮಾತಂಗಲೀಲಾ ಅನ್ನುವ ಒಂದು ಅಜ್ಞಾತ ಲೇಖಕನ ಕೃತಿ, ಆಮೇಲೆ ಮಾನಸೋಲ್ಲಾಸ, ಶಿವತತ್ವರತ್ನಾಕರ, ಅದಕ್ಕೂ ಮುನ್ನ ನಮ್ಮ ವರಾಹಮಿಹಿರ ಬರೆದಂಥ ಬೃಹತ್ ಸಂಹಿತೆ, ಅದಕ್ಕೆ ಭಟ್ಟೋತ್ಪಲನ ವ್ಯಾಖ್ಯಾನ, ಇವೆಲ್ಲದರೊಳಗೂ ಆನೆಗಳನ್ನು ಕುರಿತಾದ ಪ್ರಾಚೀನ ಭಾರತೀಯರ ತಿಳುವಳಿಕೆ ಚೆನ್ನಾಗಿ ಬರುತ್ತದೆ. ಕುಮಾರವ್ಯಾಸನು ಈ ಪ್ರಕರಣದ ಮೂಲಕವಾಗಿ ಕೊಟ್ಟಿದ್ದಾನೆ ಕೂಡ. ಯಾಕೆ ಹೇಳ್ತಿದ್ದೀನಿ ಅಂದರೆ, ರಾಜಪುತ್ರ ಶಿಕ್ಷಣದಲ್ಲಿ ಇದು ಒಂದು ಅಂಗವಾದ ಕಾರಣ ಅವರಿಗೆಲ್ಲ ತಿಳಿದಿರಬೇಕು ಅನ್ನೋದು ಒಂದಿತ್ತು. ಅದನ್ನು ಕಾವ್ಯವಾಗಿ ಮಾಡುವಲ್ಲಿ ತುಂಬ ವಿನೋದವನ್ನು, ಲಾಘವವನ್ನು, ಪರಿಪೂರ್ಣತೆಯನ್ನು ಸಾಧಿಸಿದ್ದಾನೆ. ಕರಿ ವಿನೋದದಿ ಕುಡಿದ ಜಲವನ್ನು ಕರಣಿಯಲ್ಲಿ ತೆಗೆದು ತನ್ನ ಸೊಂಡಿಲಿನಲ್ಲಿ ಅದು ನೀರನ್ನು ಹೀರಿಕೊಂಡು ಬೇಕಾದಂತೆ ಮಳೆ ಸುರಿಸ್ತಾ ಇತ್ತಂತೆ ಜನಗಳ ಮೇಲೆ. ಅದು ಒಂದು ವಿನೋದ. ಬೇಸರವಾದಾಗ ನಾನು ಹೇಳಿದ್ನಲ್ಲ, ಶೈತ್ಯೋಪಚಾರ ಮಾಡಿ ಮತ್ತೆ ಕೊಲ್ತಕ್ಕಂಥದ್ದು ಅಂತ. ಆ ರೀತಿಯಾಗಿ ಮಾಡ್ತಾ ಇತ್ತು. ಕಲ್ಪ ಮೇಘದ ಬಸುರ ಬಗಿದಂತೆ ಅಂತಾನೆ. ಕಲ್ಪಾಂತ ಮೇಘದ ಬಸುರನ್ನೇ ಬಗದಾಗ ಎಷ್ಟು ಮಳೆ ಸುರಿಯುತ್ತೋ ಆ ರೀತಿಯಲ್ಲಿ ತಾನು ತನ್ನ ಒಡಲಿಂದ ನೀರನ್ನು ತೆಗೆದು ಮಗೀತಾ ಇತ್ತು ಸೊಂಡಿಲಿನ ಮೂಲಕವಾಗಿ ಅಂತ ಹೇಳ್ತಾನೆ. ಕರ ತುಷಾರದಲ್ಲಿ ಇವರು ಮೋರೆಯ ತಿರುಹೆ ನೆನೆದವು. ಪಾಪ ಮುಖ ಮುಚ್ಚಿಕೊಂಡ್ರು, ಮೈ ಮುಚ್ಕೊಳ್ಳೋಕ್ಕಾಗತ್ಯಾ? ಅವರ ಆಯುಧಗಳು, ಕವಚಗಳು ಎಲ್ಲ ಕೂಡ ಒದ್ದೆ ಮುದ್ದೆ ಆಗ್ತಾ ಇದ್ದವು. ಕಷ್ಟವಾಗ್ತಾ ಇತ್ತು ಅವರಿಗೆ ನಡೆದಾಡೋದಕ್ಕೆ. ನೆಲದಲ್ಲಿ ಬೇರೆ ಕೆಸರಾಗ್ತಾ ಇತ್ತು. ಈ ತೊಂದರೆ ಎಲ್ಲ ಇತ್ತು ಅನ್ನುವ ಒಂದು ರಿಯಲಿಸ್ಟಿಕ್ ಆದ ಪಿಕ್ಚರ್ ಕೂಡ ಕೊಡ್ತಾನೆ. ಆಗ ಭಗದತ್ತ ನೇರವಾಗಿ ಧರ್ಮರಾಜನ ರಕ್ಷಣೆಯಲ್ಲಿದ್ದಂಥ ಕೃಷ್ಣಾರ್ಜುನರ ಕಡೆಗೆ ತನ್ನ ಈ ಆನೆಯನ್ನು ತೆರಳಿಸ್ತಾನೆ. ಆ ಪದ್ಯ ನೋಡಿ. ಮರುಳು ಫಲುಗುಣ ಸುಪ್ರತೀಕದ ಕರಪುಟವ ನೋಡಿತ್ತ. ಮರುಳು ಫಲುಗುಣ ಸುಪ್ರತೀಕದ ಕರಪುಟವ ನೋಡಿತ್ತ. ಅಗ್ಗದ ಪರಶುರಾಮನ ಖಾತಿಗಂಬುದಿ ನೆಲನ ಬಿಡುವಂತೆ. ಅಗ್ಗದ ಪರಶುರಾಮನ ಖಾತಿಗೆ ಅಂಬುದಿ ನೆಲನ ಬಿಡುವಂತೆ. ತೆರಳುತ್ತಿದೆ ನಮ್ಮವರು ದಿಕ್ಕರಿಗರಗಿ ಕೊಲುತ್ತಿದೆ.
ತೆರಳುತ್ತಿದೆ ನಮ್ಮವರು ಧಿಕ್ಕರಿ ಕರಗಿ ಕೊಲುತ್ತಿದೆ ಮಾತಿಗಿಲ್ಲವಸರ ಎನ್ನುತ್ತ ಮಾತಿಗಿಲ್ಲ ಅವಸರವೆನುತ ಕರಿಯತ್ತ ತಿರುಗಿದನು ಸುರರಿಪುರಥವ ಮಾತಿಗಿಲ್ಲವಸರವೆನುತ ಕರಿಯತ್ತ ತಿರುಗಿದನು ಸುರರಿಪುರಥವ ತಿರುಗಿದನು. ಕವಿಗೆ ಕಾವ್ಯ ರಚನೆಯಲ್ಲಿ ಎಷ್ಟೆಲ್ಲ ವಿದ್ಯೆಗಳು, ಎಷ್ಟೆಲ್ಲ ತಿಳುವಳಿಕೆಗಳು ಅಷ್ಟಿಷ್ಟಾದರೂ ಇರಬೇಕು ಅನ್ನೋದಕ್ಕೆ ಈ ಒಂದು ಪದ್ಯವೂ ಸಾಕ್ಷಿಯಾಗಿದೆ. ಆಗ ಹಾವಿನ ಕೊಡನ ಹಿಡಿವ ರೋಷ ಅಂತನ್ನುವಲ್ಲಿ ಘಟದಿವ್ಯದ ಧರ್ಮಶಾಸ್ತ್ರದ ಪ್ರಸ್ತಾವ ಬಂತು. ಈಗ ಪೌರಾಣಿಕ ಪ್ರಜ್ಞೆ ಎನ್ನುವುದು ಎಷ್ಟು ಪ್ರಯೋಜನಕಾರಿ. ಮರಳು ಫಲ್ಗುಣ ಸುಪ್ರತೀಕದ ಕುರಪುಟವ ನೋಡಿತ್ತಲು ಕೃಷ್ಣ ಹೇಳ್ತಾ ಇದ್ದೇನೆ, ನೋಡು ಸುಪ್ರತೀಕ ಧೂಳೆಬ್ಬಿಸ್ತಾ ಇರೋದು ಹೇಗೆ ಅಂತ. ಅಗ್ಗದ ಪರಶುರಾಮನ ಖಾತೆಗೆ ಅಂಬುದಿ ನೆಲನ ಬಿಡುವಂತೆ ತೆರಳುತ್ತಿದೆ ನಮ್ಮವರು. ಪರಶುರಾಮ ತಾನು ಸಮುದ್ರವನ್ನು ಕೇಳಿಕೊಂಡ, ನನಗೆ ಪೂರ್ಣವಾಗಿ ದಾನ ಮಾಡಿದ ಕಾರಣ ಇಡೀ ಜಗತ್ತಿನಲ್ಲಿ ಒಂದು ಅಂಗೈಗಲ ಜಾಗ ಎಲ್ಲ ನಿಲ್ಲೋದಕ್ಕೆ ನನಗಾಗಿ ಸ್ವಲ್ಪ ನೆಲ ಬಿಟ್ಟುಕೊಡು ಅಂತ. ಎಲ್ಲ ಜಾಗ ಕ್ಷತ್ರಿಯರನ್ನ ಕೊಂದು 21 ಬಾರಿ ಭೂಮಂಡಲವನ್ನೇ ಪರಿಕ್ರಮ ಮಾಡಿ ದಕ್ಕಿಸಿಕೊಂಡ ರಾಜ್ಯವಿಲ್ಲ, ಎಲ್ಲ ಕಶ್ಯಪನಿಗೆ ದಾನ ಮಾಡಿ ಕೊಟ್ಟೆ ಆಯಿತು. ಈಗ ಉಳಿದದ್ದು ಏನೂ ಇಲ್ಲವಾದ ಕಾರಣ ನಿಲ್ಲೋಕ್ಕೆ ನೆಲೆ ಬೇಕು, ಕೊಡು ಅಂದಾಗ ನೀನು ಕೊಡಲಿ ಬೀಸು, ಅಷ್ಟು ಜಾಗವನ್ನು ನಾನು ನಿನ್ನ ಕೊಡ್ತೀನಿ ಅಂದಾಗ ಆ ಕೊಡಲಿಯನ್ನು ಎಸೆದ ಸಮುದ್ರಕ್ಕೆ. ಆ ಎಸೆದ ಕೊಡಲಿ ಬಿದ್ದ ಜಾಗದವರೆಗೆ ಸಮುದ್ರ ಹಿಂದೆ ತೆರಳಿತು ಅಂತ ಕಥೆ ಉಂಟು. ಹಾಗೆ ಸಮುದ್ರ ಹಿಂದಿಂದೆ ಹೋದಂತೆ ನಮ್ಮ ಸೈನ್ಯ ಹಿಂದಿಂದೆ ಹೋಗ್ತಾ ಇದೆ ಅಂತಾನೆ. ಈ ಕಲ್ಪನೆಗೆ ಏನು ಕೊಡೋದಕ್ಕಾಗತ್ತೆ ಹೇಳಿ? ಪರಶುರಾಮನ ಖಾತಿಗಂಬುದಿ ನೆಲನ ಬಿಡುವಂತೆ ಇವರು ಯುದ್ಧದ ನೆಲವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹಾಗಾಗಿ ಹಿಮ್ಮೆಟ್ಟಿಕೊಂಡು ಹೋಗ್ತಿದ್ದಾರೆ ಅಂತ. ನನ್ನ ಸ್ನೇಹಿತ ವಾಸು ಕೇಳ್ತಿರ್ತಾನೆ, ನಮಗೆ ಪುರಾಣಗಳೇ ಐಬು ಸರ್, ಪುರಾಣದ ಕಲ್ಪನೆಗಳು ಕಥೆಗಳು ಸಮಸ್ಯಾ ಪೂರ್ಣಗಳು ಬಂದರೆ ಹೋಗೋದೇ ಇಲ್ಲ, ಅಲ್ಲಿ ಕಥೆಗಳು ಗೊತ್ತೇ ಇಲ್ಲ ಅಂತ. ಎಲ್ಲ ಗೊತ್ತಿರಬೇಕಪ್ಪ ಕವಿಗೆ ಅಂತ ಹೇಳ್ತಿರ್ತೀನಿ. ಕಾರಣ ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಪದ್ಯಕ್ಕೆ ಎಲ್ಲಿಲ್ಲದ ಪುಷ್ಟಿ ಬರ್ತದೆ. ಕುವೆಂಪು ಅವರು 1-2 ಕಡೆ ತಮ್ಮ ಲೇಖನಗಳಲ್ಲಿ ಬರೀತಾರೆ, ಈ ಪುರಾಣ ಪ್ರಜ್ಞೆ ಇದ್ದರೆ ಎಷ್ಟು ಒಳಿತಾಗುತ್ತದೆ ಕವಿಗೆ ಅಂತ. ದುರ್ದೈವ ಏನಂದರೆ ನಮ್ಮ ಜನಕ್ಕೆ ಇದರ ತಿಳಿವೇನೇ ಇಲ್ಲ. ನಮ್ಮ ನರ್ತಕರಂತೂ ಪುರಾಣ ಶೂನ್ಯರಾಗಿದ್ದಾರೆ. ಆ ನರ್ತಕರನ್ನ ಸುಣ್ಣಕಲ್ಲಿನ ಗಾಣಕ್ಕೆ ಹಾಕಿ ಅರಸಿ ದಿಗ್ಬಲಿ ಕೊಡಬೇಕು ಅಂತ ನನಗನ್ಸುತ್ತೆ. ಯಾರಿಗೆ ಒಂದು 100-200 ಪುರಾಣ ಕಥೆಗಳಾದರೂ ಗೊತ್ತಿಲ್ವೋ ಅವರ ಕಾಲೇ ಕತ್ತರಿಸಿಬಿಡಬೇಕಾ ಅನ್ನೋಷ್ಟು ಹೇಗೋಗ್ಬಿಡುತ್ತೆ ನನಗೆ. ನೃತ್ಯವೇ ಮಾಡಬಾರದು ಅಂತ. ಏಕೆಂದರೆ ಎಷ್ಟು ಬಿಕ್ಕನಾಸಿ ಬಟ್ಟ ಬಯಲಾಗಿದೆ ಅವರ ಗತಿ. ನನಗೆ ಎಷ್ಟು ಹೇಳಿದ್ರೂ ಸರಿ ಅನಿಸೋದಿಲ್ಲ. ಸಂಗೀತಗಾರರಿಗೆ ಪರವಾಗಿಲ್ಲ, ಇವುಗಳು ತಿಳುವಳಿಕೆ ಇಲ್ಲದಿದ್ರೂ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಅವರು ನುಡಿಸುವಾಗ ಆ ಕಥೆಗಳೆಲ್ಲ ಬೇಕು ಅಂತೇನೂ ಇಲ್ಲ, ಸ್ವರಲಯಗಳಲ್ಲಿ ತಿಳುವಳಿಕೆ ಇದ್ದರೆ ಸಾಕು. ನರ್ತಕರಿಗೆ ಅವುಗಳ ಕಥೆ ವಿವರಗಳು ಎಲ್ಲ ಗೊತ್ತಿರಬೇಕಾದದ್ದು. ಅದಿಲ್ಲದೆ ಇದು ಎಷ್ಟು ಕಷ್ಟ ನಾಟಕ ಮಾಡೋವರಿಗೆ. ಆ ದೃಷ್ಟಿಯಿಂದ ನೋಡಿದರೆ ಇಂದೂ ನಮ್ಮ ಯಕ್ಷಗಾನದ ಕಲಾವಿದರು ಒಬ್ಬೊಬ್ಬರೂ ಒಂದು ಪುರಾಣ ವಿಶ್ವಕೋಶವೇ ಆಗಿರ್ತಾರೆ. ಯಾರ್ಯಾರ ಮಗ, ಯಾರ್ಯಾರ ಸೋದರ ಮಾವ, ಯಾರ್ಯಾರ ಭಾವಮೇದ, ಯಾವ ಬಾವಟಕ್ಕೆ ಯಾವ ಗುರುತು ಉಂಟು, ಮತ್ತು ಯಾರು ಯಾವ ಬಾಣವನ್ನು ಬಿಟ್ಟು ಯಾರನ್ನು ಎಲ್ಲಿ ಕೊಂದರು, ಇವೆಲ್ಲ ವಿವರಗಳು ಉಂಟು. ಕೆಲವೊಮ್ಮೆ ಈ ವಿವರಗಳೇ ಅನಾವಶ್ಯಕವಾಗಿಬಿಡುತ್ತೆ, ರಸವೈರಿಯೂ ಆಗುತ್ತವೆ. ಆದರೆ ಈ ಡೇಟಾ ಬ್ಯಾಂಕ್ ಅಂತೀವಲ್ಲ, ಅದು ಇರಲೇಬೇಕು. ಆ ಡೇಟಾ ಬೇಸ್ ತುಂಬ ಮುಖ್ಯವಾದದ್ದು. ನಮ್ಮ ನರ್ತಕರಿಗೆ ಇಲ್ಲವಾಗಿದೆ. ಅದಕ್ಕೆ ತಕ್ಕಂತೆ ಕುಣಿಲಾರದೊಳಗೆ ನೆಲ ಡೊಂಕು ಅಂತ ವಿದೇಶಿಯರಿಗೆ ನಮ್ಮ ಕಥೆ ಅರ್ಥವಾಗೋದಿಲ್ಲ, ಅದಕ್ಕೋಸ್ಕರ ನೃತ್ಯ ಮಾಡ್ತೀವಿ ಅಂತ. ನೃತ್ಯ ಎಂಥದ್ದು ಮಾಡ್ತಾರೆ, ಮಂಗನಾಟ. ಅದೂ ಇಲ್ಲ, ಇದೂ ಇಲ್ಲ. ವಸ್ತುತಃ ಅವರಿಗೆ ಬೇಕಾಗಿರೋದು ನಮ್ಮ ಸ್ವಾರಸ್ಯಗಳು ಏನು ಅಂತ ತಿಳ್ಕೊಳ್ಬೇಕು ಅಂತ. ಅವ್ರಿಗೆ ಅವ್ರದೇ ಮಾಡಿದ್ರೆ ಇವರು ಮೂದೇವಿಗಳು ಯಾಕೆ ಬೇಕು ಅಂತ ಅನಿಸುತ್ತೆ. ಅವ್ರಿಗೆ ಇವರು ಮೀರಿಸ್ತಕ್ಕಂಥವ್ರು ನೃತ್ಯದಲ್ಲಿ, ವ್ಯಾಯಾಮದಲ್ಲಿ, ಅಂಗಭಂಗಿಗಳಲ್ಲಿ ಸರ್ವಾಂಗವನ್ನು ಪ್ರದರ್ಶನ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಇವರೇ ಬೇಕೇ. ಹೀಗಾಗಿ ನಮ್ಮ ಈ ಪುರಾಣ ಕಥೆಗಳಿದ್ದಾಗ ಕವಿಗೆ ಬರುವ ಕೌಶಲವೇ ಅಸಾಮಾನ್ಯವಾಗುತ್ತದೆ. ದುಡಿಸ್ಕೊಳ್ಳುವ ಶಕ್ತಿ ಇರಬೇಕು, ಮೊದಲು ಇರಬೇಕಲ್ವ, ಆಮೇಲೆ ದುಡಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಪರಶುರಾಮನ ಖಾತೆಗಂಬುದಿ ನೆಲನ ಬಿಡುವಂತೆ ಅನ್ನುವ ಕಲ್ಪನೆಯೇ ಆ ಸನ್ನಿವೇಶಕ್ಕೆಷ್ಟು ಉಚಿತವಾದ ರೀತಿಯಲ್ಲಿ ಬರುತ್ತದೆ. ತೆರಳುತ್ತಿದೆ ನಮ್ಮವರು ದಿಕ್ಕರಿ ಹರಹಿ ಕೊಲುತ್ತಿದೆ. ತೆರಳುತ್ತಿದೆ, ನಮ್ಮ ಜನ ತೆರಳುತ್ತಾ ಇದ್ದಾರೆ. ದಿಕ್ಕರಿ ಹರಹಿ ಕೊಲುತ್ತಿದೆ, ಮಾತಿಗಿಲ್ಲ ಅವಸರ. ನೀನು ಧರ್ಮರಾಜನ ಕಾಪಾಡಬೇಕು, ಮತ್ತೊಂದು ಇಲ್ಲ. ಕಟ್ಟ ಕಡೆಗೆ ನಮ್ಮ ಸೈನ್ಯ ಉಳಿದೇ, ಧರ್ಮರಾಜ ಉಳಿದೇ ಇದ್ರೂ ಪರವಾಗಿಲ್ಲ ಅನ್ನುವ ಕೃಷ್ಣನ ದೃಷ್ಟಿ. ನಮ್ಮ ಸೈನ್ಯವನ್ನು ಉಳಿಸ್ಕೊಳ್ಬೇಕು. ಎಲ್ಲ ಓಡೋದ್ರೆ ಧರ್ಮರಾಜ ಏನು ಮಾಡ್ತಾನೆ? ಯುದ್ಧ. ಅವನಿಂದ ತಾನೇ ಇದೆಲ್ಲ ಅನರ್ಥ ಆಗಿದ್ದು ಅಂತ. ಮೊದಲು ಆ ಆನೆಯನ್ನು ನಿಭಾಯಿಸೋಣ. ಇವತ್ತು ಈ ಆನೆ ಹೋದರೆ ನಾವು ಉಳಿದೆವು, ಇಲ್ದಿದ್ರೆ ಏನು ಗತಿ ಅಂತ ಕರೆದುಕೊಂಡು ಬರ್ತಾನೆ. ಹೆದರದಿರು ನರ
ಹೋಗದಿರು ಹೋಗದಿರು ಕೊಡು ಕೊಡು ಕಾಳಗವನು ಎಂದದಟಿ ಅಟ್ಟಿತು ವೀರ ಸಂಸಪ್ತಕರು ಸೂಟಿಯಲ್ಲಿ. ಅವರು ಬಂದು ಸರದಿ ಪ್ರಕಾರ ಸಂಶಪ್ತಕರು ಬಂದು ದಬಾಯಿಸ್ತಾ ಇದ್ದಾರೆ, ಹೋಗಬೇಡ, ನಾವು ಶಬ್ದ ಮಾಡಿ ಬಂದಿದ್ದೀವಿ, ನಮಗೆ ಕಾಳಗ ಕೊಡು ಅಂತ. ಇವನಿಗೆ ಬೇರೆ ಪ್ರತಿಜ್ಞಾ ಪಿಶಾಚ. ಯಾರಾದ್ರೂ ಯುದ್ಧಕ್ಕೆ ಬಾ ಅಂತ ಕರೆದ್ರೆ ಹೋಗ್ತೀನಿ ಅಂತ ಬಾಯಿಗೆ ಬಂದವನ್ನೆಲ್ಲ ಕರೀತಾ ಇರ್ತಾನೆ. ಇದು ಹೇಗಿದೆ ಅರ್ಜುನನ ಸಹವಾಸ ಅಂತಂದ್ರೆ, ಅವನು ರೆಕಾರ್ಡ್ ಮಾಡೋದಕ್ಕೆ ಯುದ್ಧ ಮಾಡ್ತಾ ಇದ್ದಾನೆ, ಗೆಲ್ಲೋದಿಕ್ಕಲ್ಲ. ಈ ರೆಕಾರ್ಡ್ಗಳಿಗೋಸ್ಕರವಾಗಿ ಮಾಡಿದ್ರೆ ವಿಶ್ವದಾಖಲೆಗಾಗಿ ನೃತ್ಯ, ಒಂದು ಅಂಗಭಂಗಿಯೂ ನೋಡೋಕೆ ಚೆನ್ನಾಗಿರೋಲ್ಲ. ವಿಶ್ವದಾಖಲೆಗಾಗಿ ಸಂಗೀತ, ಒಂದು ಸೊಲ್ಲು ಕೂಡ ಅಪಸ್ವರವಿಲ್ಲದೆ ಸರಿ ಇರೋದಿಲ್ಲ. ಈ ರೀತಿಯಾಗಿ ಹೀಗೆ ಮಾಡೋದ್ರೊಳಗೆ ಪ್ರಯೋಜನವಿಲ್ಲ. ಅರ್ಜುನನ ಈ ಪರಾಕ್ರಮದ ಲಾಂಪಟ್ಯ ಇದೆಯಲ್ಲ, ಪ್ರಸಿದ್ಧಿ ಲಾಂಪಟ್ಯ ತುಂಬ ಅಯೋಗ್ಯವಾದದ್ದು. ಬೈತಾನೆ ಭೀಮನಿಗೆ. ಪಾಪ ಆ ಥರದ್ದೇನೂ ಇಲ್ಲ. ಒಂದು ಕಡೆ ರಪರಪ ಚರ್ಚಿಸ್ತಾ ಇದ್ದಾನೆ ಆನೆಯ ಸೈನ್ಯವನ್ನ, ಈ ಸುಪ್ರತೀಕವನ್ನು ಕೂಡ ತತ್ತರಿಸುವಂತೆ ಮಾಡ್ತಿದ್ದಾನೆ. ಆದರೆ ಭೀಮನಿಗೂ ಬಳಲಿಕೆ ಆಗ್ತಾ ಇದೆ. ಅದನ್ನು ನೋಡ್ದ. ಜೊತೆಗೆ ಮೇಲೆ ಕೂತವನು ಭಗದತ್ತ ಸುಪ್ರತೀಕದ ಮೇಲೆ. ಹಾಗಾಗಿ ಕರೆದುಕೊಂಡು ಬಾ ಅಂತ ತಿರುಗಿಸ್ಕೊಳ್ತಾನೆ. ಬಲು ಬಿಸಿಲೋಳು ಉರೆ ನೊಂದ ನೈದಿಲೆಗಳಿಗೆ ಚಂದ್ರಿಕೆ, ದೈತ್ಯರ ರುಬಿಗೆ ಸಿಲುಕಿದ ಅಮರರಿಗೆ ಅಸುರಹರನ ಕಟಾಕ್ಷ ವಿಕ್ಷೇಪ, ಬಲಿದ ತಾಪತ್ರಯದ ಭವಕೋಟಲಿಯ ಜೀವಿಗೆ ಸುಪ್ರಬೋಧದ ಸುಳಿವಿನಂತಿರೆ ಪಾರ್ಥ ಮೈದೋರಿದನು ನಿಜಬಲಕ್ಕೆ ಅಂತ ಕವಿ ಹೇಳ್ತಾನೆ. ಅರ್ಜುನನ ಆಗಮನ ಒಂದು ಅಭಯವಾಗಿಬಿಡ್ತಂತೆ. ಬಲು ಬಿಸಿಲೋಳು ನೊಂದಿರುವ ನೀದಿಲೆಗೆ ಚಂದ್ರಿಕೆ ಬಂದಂತೆ, ದೈತ್ಯರ ಕೋಟಲೆ ಕಷ್ಟಗಳಿಗೆ ಸಿಕ್ಕಿದ ದೇವತೆಗಳಿಗೆ ಸಾಕ್ಷಾತ್ ಉಪೇಂದ್ರನಾದ ಮಹಾವಿಷ್ಣುವಿನ ಕರುಣಾ ಕಟಾಕ್ಷ ಬಂದಂತೆ, ಭವ ತಾಪತ್ರಯದಲ್ಲಿ ಜಗತ್ತಿನ ಆ ಕಷ್ಟ ಕೋಟಲೆಗಳಲ್ಲಿ ನೊಂದ ಜೀವಿಗೆ ಪ್ರಬೋಧದ ಜ್ಞಾನ ವೈರಾಗ್ಯಗಳ ಪ್ರಜ್ಞಾಶಾಲೀನತೆ ಬಂದಂತೆ ಅರ್ಜುನ ಬಂದ ಅಂತ ತುಂಬ ಸೊಗಸಾದ ಹೋಲಿಕೆಗಳನ್ನು ಕೊಟ್ಟಿದ್ದಾನೆ. ಬೇರೆ ಬೇರೆ ವಿಧವಾದ ದೃಷ್ಟಾಂತಗಳನ್ನು ಕೊಟ್ಟಿದ್ದಾನೆ. ಬಿಂಬ ಪ್ರತಿಬಿಂಬ ಭಾವದಿಂದ ಅರ್ಜುನ ಬರ್ತಾನೆ. ಬಂದಾಗ ಹೋರಾಟ ಮುಂದುವರಿಯುತ್ತದೆ. ಅದನ್ನು ತುಂಬ ಚೆನ್ನಾಗಿ ಶಬ್ದಾಲಂಕಾರದಿಂದ ಹೇಳ್ತಾನೆ ನೋಡಿ ಕವಿ. ಕೆದರಿತೀ ಬಲ ಬೆರಳ ತುಟಿಗಳೊಳ್ ಒದರಿತಾ ಬಲ, ಕೆದರಿತೀ ಬಲ ಬೆರಳ ತುಟಿಗಳೊಳ್ ಒದರಿತಾ ಬಲ, ತಾಪ ಶಿಖಿಯಲಿ ಕುದಿದುದೀ ಬಲ, ತಾಪ ಶಿಖಿಯಲಿ ಕುದಿದುದೀ ಬಲ, ಭೀತಿ ಕಂಚುಕ ಕಳೆದುದಾ ಬಲಕೆ, ಭೀತಿ ಕಂಚುಕ ಕಳೆದುದಾ ಬಲಕೆ, ಕದಡಿತೀ ಬಲ ಕದಡಿತೀ ಬಲ, ರೋಮ ಪುಳಕವ ಕೊರೆದುದಾ ಬಲ, ರೋಮ ಪುಳಕವ ಕೊದೆದುದು ಆ ಬಲ, ಹಿಂಡೊಡೆದು ನೆರೆ ಕುದುಬಿತೀ ಬಲ, ಹಿಂಡೊಡೆದು ನೆರೆ ಕದುಬಿತೀ ಬಲ, ನೆರೆದುದಾ ಬಲ ರಥ, ನೆರೆದುದಾ ಬಲ ನರನ ರಥ ಸುಳಿಯೇ, ನರನ ರಥ ಸುಳಿಯೇ, ನೆರೆದುದಾ ಬಲ ಕೆದರಿತೀ ಬಲ, ಬೆರಳ ತುಟಿಗಳೊಳ್ ಒದರಿತಾ ಬಲ, ತಾಪ ಶಿಖಿಯಲಿ ಕುದಿದುದೀ ಬಲ, ಭೀತಿ ಕಂಚುಕ ಕಳೆದುದಾ ಬಲಕೆ. ತುಂಬ ಅದ್ಭುತವಾಗಿ ಎರಡು ಬಲಗಳಲ್ಲಿ ನಡೆದಂಥ ಕೌರವ ಪಾಂಡವ ಸೇನೆಗಳಲ್ಲಿ ನಡೆದ ಪರಿಣಾಮವನ್ನು ಕವಿ ವರ್ಣಿಸ್ತಾ ಇದ್ದಾನೆ. ಅವನು ಹೇಗೆ ಇವನ್ನೆಲ್ಲ ಕಲ್ಪಿಸಿಕೊಳ್ತಾನೆ, ಸಂತುಲನ ಮಾಡಿದ್ದಾನೆ. ತಕ್ಕಡಿಯಲ್ಲಿಟ್ಟು ಅದು ಹೀಗಾಯಿತು ಇದು ಹಾಗಾಯಿತು ಅಂತ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಹೊಯ್ದಾಡಿಸ್ತಾ ಇದ್ದಾನೆ. ಚೆಂಡನ್ನು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಳ್ಳುವಂತೆ ಮಾಡ್ತಾನೆ.
ಒಂದೇ ಸಮಾನ ಶ್ರುತಿಯ ಪದಗಳನ್ನು ಬಳಸ್ಕೊಂಡು ಮಾಡ್ತಾನೆ. ಕೆದರಿತೀ ಬಲ ಬೆರಳ ತುಟಿಗಳೊಳು ಒದರಿತಾ ಬಲ ತಾಪ ಶಿಖಿಯಲ್ಲಿ ಕುದುದುದೀ ಬಲ ಭೀತಿ ಕಂಚುಕ ಕಳೆದುದಾ ಬಲಕ್ಕೆ ಕದಡಿತೀ ಬಲ ರೋಮ ಪುಳಕವ ಹೊದದುದಾ ಬಲ ಹಿಂಡೊಡೆದು ನೆರೆ ಕದುಬಿತೀ ಬಲ ನೆರೆದುದಾ ಬಲ ನರನ ರಥ ಸುಳಿಯೇ ಅಂತ. ಅರ್ಜುನ ಹೀಗೆ ಬಂದ ಅಂದ ತಕ್ಷಣವೇನೆ ಕೌರವರಲ್ಲಿ ಕಳವಳ, ಪಾಂಡವರಲ್ಲಿ ಹರ್ಷ ಉಂಟಾಯಿತು ಅಂತ. ಕೆದರಿತೀ ಬಲ, ಕೌರವ ಸೇನೆ ಸ್ವಲ್ಪ ದಿಕ್ಕಾಪಾಲಾಯ್ತಂತೆ. ಪಾಂಡವರ ಸೇನೆ ಬೆರಳ ತುಟಿಯಲ್ಲೂ ಒದರಿತು ಅಂತ. ಬೆರಳ ತುಟಿಯಲ್ಲಿ ಅಂತಂದರೆ ಚಿಟಿಕೆ ಹಾಕ್ಕೊಂಡು ಆಹಾ ಬಂದುಬಿಟ್ರು ಪಾಂಡವರು ಅಂತ, ಬೆರಳ ತುಟಿಯಲ್ಲಿ ಚಪ್ಪಾಳೆ ತಟ್ಟಿದ್ದು, ಬೆರಳ ತುಟಿಯಲ್ಲಿ ವಿಜಲ್ ಹಾಕಿದ್ದನ್ನು ಹೇಳಬಹುದು. ಯಾವ ರೀತಿಯಲ್ಲಿ ಬೆರಳ ತುಟಿಯಲ್ಲಿ ಮಾಡಿದಂಥದ್ದು ಆ ಸಂತೋಷವನ್ನು ವ್ಯಕ್ತ ಮಾಡಿದ್ದು ಅಂತ. ಇನ್ನು ತಾಪಶಿಖಿಯಲ್ಲಿ ಕುದಿದು ಅದು ಆಬಲ. ಕೌರವ ಸೇನೆ ಅಯ್ಯೋ ಬಂದುಬಿಟ್ಟ ಅರ್ಜುನ, ಇನ್ನು ಈ ಭಗದತ್ತನ ಮಹಾಸೇನೆ ನಮಗೆ ಕವಚದಂತೆ ಇದ್ದದ್ದು ಹೊರಟೋಯ್ತು ಅಂತ ಅಂದುಕೊಂಡ್ರು. ಇವರಿಗೆ ಭಯ ಅನ್ನುವ ಪೊರೆ ಕಳಚಿ ಬಿಟ್ಟಂತ ಹಾವಿನಂತೆ ಆಯಿತು ಈ ಕಡೆಯ ಪಾಂಡವ ಸೇನೆಗೆ. ಇನ್ನು ಈ ಸೇನೆ ಕರಗ್ತಾ ಇದೆ ಬೆವರಿಗೆ, ಆ ಕಡೆಗೆ ಸೇನೆಗೆ ರೋಮಾಂಚನವಾಗಿದೆ. ಅದನ್ನು ಹೇಳ್ತಾನೆ, ರೋಮ ಪುಳಕವ ಹೊದದುದು ಅಂತ. ರೋಮಾಂಚನವನ್ನು ಹೊದ್ಕೊಂಡು ಬಿಡ್ತು ಅಂತ. ಅದು ಒಂದು ಕಂಬಳಿ ಇದ್ದಂಗೆ ರೋಮಾಂಚನವನ್ನು ಹೊದ್ದುಕೊಳ್ತು ಅಂತ. ತಟಕ್ಕನೆ ಎಲ್ರಿಗೂ ರೋಮಾಂಚನ ಆಯಿತು ಅಂತ. ಅದನ್ನು ಎಷ್ಟು ಬೇಗ ಹೇಳ್ತಾ ಇದ್ದಾನೆ. ಹಿಂಡೊಡೆದು ನೆರೆ ಕದುಬುತಿ ಬಲ. ಪಾಪ ಕರುಬುಕೊಂಡು ಸಂಕಟ ಪಡ್ತಾ ಇದೆ, ಎಲ್ಲ ಸಂಘಟಿತವಾದ ವ್ಯವಸ್ಥೆ ವ್ಯೂಹ ಹೊರಟೋಗಿದೆ. ಇದು ತಕ್ಷಣವೇ ಅರ್ಜುನನ ಕಡೆಗೆ ಬಂದು ನಮಗೆ ಬೆಂಬಲವಾದೆ, ನಾನು ಹಿಂಬಲವಾಗಿ ನಾವಿರ್ತೀವಿ, ನೀನು ಮುಂದುವರಿ ಅಂತಾರೆ. ಆಮೇಲೆ ಮುಂದೆ ಅರ್ಜುನ ಭಗದತ್ತನನ್ನು ಕೆರಳಿದನು. ಭಗದತ್ತನು ಇವನೇ ನರನು ಪಡ ನಿಲ್ಲು ನಿಲ್ಲೆನುತ್ತಾ ಉರು ಶೌರೋಘವ ತಡಕಿ ಮಸಕಿದನು ಅರ್ಜುನನ ರಥವ. ತಾನು ದಿವ್ಯಾಸ್ತ್ರಗಳ ಪ್ರಯೋಗವನ್ನು ಮಾಡೋದಕ್ಕೆ ತೊಡಗುತ್ತಾನೆ. ಆದರೆ ಏನೂ ಕಿಸಿಯೋದಿಲ್ಲ. ಇಲ್ಲಿ ಕುಮಾರವ್ಯಾಸ ಮುಂದೆ ಒಂದು ಸ್ವಾರಸ್ಯಕಾರಿಯಾದ ಸಂದರ್ಭ ಅದನ್ನು ವರ್ಣಿಸ್ತಾನೆ. ಅದು ಆತನ ದಿವ್ಯಾಸ್ತ್ರ ಪ್ರಯೋಗ. ನಾರಾಯಣಾಸ್ತ್ರವನ್ನು ಅಂಕುಶದಲ್ಲಿ ಆರೋಪ ಮಾಡಿ ಅರ್ಜುನನ ಮೇಲೆ ಪ್ರಯೋಗ ಮಾಡಿದ್ದು. ಅದನ್ನು ನಾವು ಈಗ ನೋಡಬಹುದು. ಆ ಅಂಕುಶ ಹೇಗಿತ್ತು ಅನ್ನೋದನ್ನು ವರ್ಣಿಸ್ತಾನೆ ಕವಿ. ತೈಲಲೇಪದ ನಯದ ಹೊಗರಿನ ಚಾಳಿಗೆಯ ಗಹಗಹಿಕೆಗಳ ಉಮಾಲೆಗಳ ಸಿಂಪಿಸಿದ ಗಂಧದ ಬಂಧದ ಕ್ಷತೆಯ ತೈಲಲೇಪದ ನಯದ ಹೊಗರಿನ ಜಾಳಿಗೆಯ ಗಹಗಹಿಕೆಗಳ ಉಮಾಲೆಗಳ ಸಿಂಪಿಸಿದ ಗಂಧದ ಬಂಧದ ಕ್ಷತೆಯ ಕೀಲಣೆಯ ಮಣಿ ಬೆಳಗುಗಳ ಹರಿದಾಳಿಯಲಿ ಕಾಳೋರಗನ ಕುಡಿನಾಲಗೆಯ ಓಲ್ಯಸೆದುದು ಅಂಕುಶ ಭಟನ ಮುಸ್ತಿಯಲಿ ಕೀಲಣೆಯ ಮಣಿ ಬೆಳಗುಗಳ ಹರಿದಾಳಿಯಲಿ ಕಾಳೋರಗನ ಕುಡಿನಾಲಗೆಯ ಓಲ್ಯಸೆದುದು ಅಂಕುಶ ಭಟನ ಮುಸ್ತಿಯಲಿ ಅಂಕುಶ ಒಂದು ಹಾವಿನಂತೆ ಕಾಣಿಸಿಕೊಂಡಿದ್ದನ್ನು ಪುನ್ನಾಗವರಾಳಿಯಲ್ಲೇ ಹಾಡಿಬಿಟ್ಟಿದ್ದಾರೆ. ಆ ಅಂಕುಶದ ಕಾಂತಿ ಹೇಗಿತ್ತು ಅಂದರೆ ತೈಲಲೇಪದ ನಯ. ತೈಲಲೇಪದ ನಯ ಥಳಥಳನೆ ಹೊಳಿತಕ್ಕಂಥ ಎಣ್ಣೆಯ ಲೇಪನದ ಕಾಂತಿ ಇರುವಂತೆ ತೋರ್ತಿತ್ತು. ಅದರ ಹೊಗರಿನ ಜಾಳಿಗೆ ಆ ಕಾಂತಿಯೇ ಒಂದು ಬಲೆಯಂತೆ ತೋರ್ತಾ ಇತ್ತು. ಅಂಕುಶದ ಸುತ್ತಲೂ ಕಾಂತಿ ಬೇರೆ ಬೇರೆ ದಿಕ್ಕಿನಿಂದ ಬೇರೆ ಬೇರೆ ಕೋಣದಿಂದ ಬಂದದ್ದು. ಮತ್ತು ಅದಕ್ಕೆ ಕಟ್ಟಿದ ಹೂಗಳು ಅಂಕುಶ ಗಹಗಹಿಸಿ ನಗುತ್ತಾ ಇರುವಂತೆ ತೋರ್ತಿತ್ತು ಅಂತ ಹೇಳ್ತಾನೆ. ಗಹಗಹಿಕೆಗಳ ಹೂಮಾಲೆಗಳ ಅಂಕುಶ ನಗುತ್ತಾ ಇತ್ತು ಅನ್ನುವಂತೆ, ಏ ಅರ್ಜುನ ನಿನ್ನನ್ನು ಕೊಲ್ತೀನಿ ನೋಡು, ನಿನ್ನ ರಕ್ತಾನ ಕುಡಿತೀನಿ ನೋಡು ಅಂತ
ರಾಕ್ಷಸರು ಗಹಗಹಿಸಿ ಕೇಕೆ ಹಾಕಿ ನಗುವಂತೆ ನಗುತ್ತಿತ್ತು ಅಂತವಂತೆ ಅಂಕುಶಕ್ಕೆ ಸುತ್ತಿದ ಹೂಮಾಲೆಗಳ ಹೂಗಳು ಅರಳಿದ್ದ ರೀತಿ ಕಾಣಿಸ್ತಾ ಇತ್ತು ಅಂತ. ನಗೆಯನ್ನು ಬೆಳ್ಳಗಿದೆ ಅಂತ ವರ್ಣಿಸ್ತಾರೆ. ಹೂಗಳು ಬೆಳ್ಳಗೆ ಅಂತ ಕವಿ ಸಮಯ. ಆ ಹೂ ಅರಳುವಿಕೆ, ಮುಖ ಅರಳುವಿಕೆ, ನಗೆ ಅರಳುವಿಕೆ, ಇದನ್ನೆಲ್ಲವನ್ನ ನೋಡಿಕೊಂಡಾಗ ಕವಿಯ ವರ್ಣನಾ ಸೂಕ್ಷ್ಮತೆ ಎಂಥದ್ದು. ಅದೇ ನೋಡಿ, ಹೆಸರಿಗೆ ಕವಿ ಅಂತ ವಿ ಕೆ ಗೋಕಾಕ್ ಅವರು ಇದ್ದಾರೆ. 2 ಕೈ ಸಾಲದು ಬಾಯಿ ಬಡ್ಕೊಳ್ಳೋದಿಕ್ಕೆ. ರಸವಿಲ್ಲ ರಕ್ತಿ ಇಲ್ಲ ಭಾರತ ಸಿಂಧುರಶ್ಮಿ ಅಂತ ಕಾವ್ಯ. ಈಗ ಬೊಯ್ಲಿ ಕಾವ್ಯ ಇಲ್ಲವೇ? ಈ ಕನ್ನಡಿಗರ ತಲೆ ಮೇಲೆ ಚಪ್ಪಡಿಗಳು ಇವೆಲ್ಲ ಬಿದ್ದಿರತಕ್ಕಂಥದ್ದು. ಜ್ಞಾನ ಪಿತ್ತ ಬೇಕಾದಂತೆ ಬಂದಿರುವಂಥದ್ದು. ಎಲ್ಲ ಸರಸ್ವತಿ ಸಮ್ಮಾನ ಎಲ್ಲ ಕೂಡ ಈ ಥರದ್ದಕ್ಕೇನೆ ಅಯೋಗ್ಯ ರಸರಹಿತವಾದಂಥ ಕೃತಿಗಳು. ಉದ್ದೇಶ ಕೆಟ್ಟದ್ದಲ್ಲ, ವಸ್ತು ದೊಡ್ಡದು. ಆದರೆ ಕಾವ್ಯ ಅನ್ನೋದು ಆ ಪುಸ್ತಕ ಇಟ್ಟ ಲೈಬ್ರರಿ ಇಟ್ಟ ಜಾಗದಲ್ಲೇ ಇರೋದಿಲ್ಲ. ಬೇರೆ ಕಾವ್ಯಗಳಲ್ಲಿ ನೈರಸ್ಯ ಬಂದ್ಬಿಡುತ್ತಿದ್ದಾರೆ ಪಕ್ಕ ಇದ್ದಿದ್ದಕ್ಕೆ ಮೈಲಿಗೆ. ಆ ಶೌಚ ಕಳ್ಕೊಳ್ಳೋದಕ್ಕೆ ಆ ಕಾವ್ಯಗಳು, ಕುಮಾರವ್ಯಾಸನಂಥ ಕಾವ್ಯ ಮಂದಾಕಿನಿಯಲ್ಲಿ 10 ಬಾರಿ ಸ್ನಾನ ಮಾಡಬೇಕಾಗುತ್ತೆ. ಕಾಳಿದಾಸಾದಿ ಕಾವ್ಯಗಳಲ್ಲಿ ಕೃಚ್ಛ್ರ ಚಾಂದ್ರಾಯಣ ವ್ರತ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಅವಿವೇಕ, ಕಲ್ಪನಾ ರಾಹಿತ್ಯ ಇದ್ದವ್ರು ಯಾಕೆ ಕಾವ್ಯ ಬರೀತಾರೆ? ನಾಕವಿತ್ವಂ ಅಧರ್ಮಾಯ ವ್ಯಾಧಯೇ ದಂಡನಾಯವ ಕುಕವಿತ್ವಂ ಪರಂ ಸಾಕ್ಷಾನ್ ಮೃತಿರಾಹುರ್ ಮನೀಷಿಣಃ ಅಂತ. ಒಳ್ಳೆ ಕಾವ್ಯವನ್ನು ಬರಿದೇ ಇದ್ದರೆ ಯಾರೂ ಫೈನ್ ಹಾಕೋಲ್ಲ, ರೋಗ ಬರೋದಿಲ್ಲ, ಪಾಪನೂ ಬರೋಲ್ಲ. ಕೆಟ್ಟ ಕಾವ್ಯ ಬರೆದರೆ ಜೀವನ್ ಮರಣಕ್ಕಿಂತಲೂ ಅದು ನೀಚಕರ ಅಂತ. ಕಲ್ಪನೆ ಇರೋದವ್ರು ಬರೀಬಾರ್ದು. ವ್ಯಾಕರಣ ತಪ್ಪಿದ್ದರೆ, ಭಾಷೆ ಶೈಥಿಲ್ಯ ಇದ್ದರೆ ತಿದ್ದಬಹುದು. ಕಲ್ಪನೆಯನ್ನು ಯಾರು ತಿದ್ದಕ್ಕಾಗತ್ತೆ? ಕಲ್ಪನೆಯನ್ನು ಯಾರೂ ತಿದ್ದಕ್ಕಾಗೋಲ್ಲ. ಕಣ್ಣಿದ್ದವರು ಕನ್ನಡಕ, ಕಾಡಿಗೆ ಮತ್ತೊಂದು ಮಗದೊಂದು ಇಲ್ಲ. ಪಾಪ ಭಗವಂತ ಕಣ್ಣೇ ಕಿತ್ಕೊಂಡ್ರೆ ಯಾವ ಕಾಡಿಗೆ ಯಾವ ಕನ್ನಡಕ ಏನೂ ಆಗೋದಕ್ಕೆ ಸಾಧ್ಯವಿಲ್ಲ. ಮೂಗಿದ್ದರೆ ಮೂಗುಬಟ್ಟು, ಶೂರ್ಪಣಕೆಗೆ ಯಾವ ಮೂಗುಬಟ್ಟು ಬುಲಾಕೋ, ಈ ಥರ ಸ್ಥಿತಿ ಬಂದುಬಿಡುತ್ತೆ. ಈ ಅವಿವೇಕವನ್ನು ನಾವು ಏನಂತ ಹೇಳೋಣ? ಈ ಕಾಲದಲ್ಲಂತೂ ಕುಕವಿಗಳ ಸಾಮ್ರಾಜ್ಯ, ಈ ಫೇಸ್ಬುಕ್ಕು ಪಾಸ್ಬುಕ್ಕು ಎಲ್ಲ ಬಂದು ತಮಗೆ ತಾವೇ ಬರ್ಕೊಳ್ತಾರೆ, ಅವರಿಗೆ ಇವರೇ ಫ್ರೆಂಡ್ಸ್ಗಳಾಗ್ತಾರೆ. ಅಲ್ಲಿ ಮತ್ತೆ ಡಿಸ್ಲೈಕ್ ಅನ್ನೋ ಬಟನ್ನೇ ಇಲ್ಲ. ಹಿಂಗೆ ಅಂತ ಕೈ ಮುಳುಗಿಸಿದ್ದನ್ನು ಯಾಕೆ ಇಟ್ಟಿಲ್ಲ? ಎಲ್ಲ ಎತ್ತೋದೇನೆ ಕೈಯೇ. ಅದೇನು ಕುಡಿದೆತ್ತಾರ ಗೊತ್ತಾ ಇಲ್ಲ. ಹಾಗಿರುತ್ತೆ. ಅಲ್ಲಿ ಒಂದೂ ಚೆನ್ನಾಗಿರೋದಿಲ್ಲ. ರಸಭರಿತತೆ ಅನ್ನುವಂಥದ್ದು ಹೊರಟೆ ಹೋಗ್ಬಿಡುತ್ತಾ ಅನ್ನುವಂತೆ ಕಾಣಿಸುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಇಷ್ಟು ಬಿಡಿ ವಿವರಗಳಲ್ಲಿ ಕೂಡ ಒಂದು ಅಂಕುಶ ಎಸ್ದ ಅಂದರೆ ಸಾಕಾಗಿತ್ತಪ್ಪ. ಆ ಅಂಕುಶಕ್ಕೆ ಕಟ್ಟಿದ ಹೂವು ಗಹಗಹಿಸಿ ನಗುವಂತೆ ಕಾಣಿಸ್ತಾ ಇತ್ತು. ಸಿಂಪಿಸಿದ ಗಂಧ ಬಂಧದ ಅಕ್ಷತೆಗಳ, ಕೀಲಣೆಯ ಮಣಿಬೆಳಗುಗಳ, ಮತ್ತೆ ಅಲ್ಲಿ ಮಣಿಮಯವಾದ ಅಂಕುಶ, ಅದರ ಕಾಂತಿ ನೀರಾಜನ ಮಾಡ್ತಾ ಇರುವಂತೆ ಇತ್ತು. ಆ ನೀರಾಜನಕ್ಕೆ ಹೆಡೆಯಾಡಿಸುವಂತೆ ಅಂಕುಶದ ಕೊಂಕು ತೋರ್ತಾ ಇತ್ತು. ಆ ಕೊಂಕಿನ ತುದಿಯ ಮೊನೆ ಕುಡಿ ನಾಲಿಗೆಯ ಓಲೆಸೆದುದು ಅಂತ. ಈ ರೀತಿಯಾಗಿ ಕಲ್ಪನೆ ಒಂದು ಗೇಣುದ್ದದ ಅಂಕುಶಕ್ಕೆ ಮಾಡ್ತಾನೆ ಅಂತ ಅಂದರೆ ಈ ಆನೆಗೆ ಮಾಡದೆ ಬಿಟ್ಟಾನೆಯೇ ಕವಿ. ದೊಡ್ಡ ಕವಿ, ದೊಡ್ಡ ಕವಿ. ಆಗ ಆ ಅಂಕುಶವನ್ನು ಪ್ರಯೋಗಿಸ್ತಾನೆ. ಆ ಪ್ರಯೋಗಿಸುವಾಗ ಅವನು ಮಾಡುವ ಕೋಲಾಹಲ ನೋಡಿ ಎಂಥದ್ದು. ಭಗದತ್ತ ನರಕಾಸುರನ ಮಗ ಅಂತೆ. ಕಿರೀಟಿಯರ ಕುತವನು ಹಾಗೆ ಕೆಡಲಿ, ಕೌರವರಾಯನಾಳಲಿ ಪೊಡವಿಯನೋ. ಕುಡಿ ಕಿರೀಟಿಯರ ಕುತವನು ಹಾಗೆ ಕೆಡಲಿ, ಕೌರವರಾಯನಾಳಲಿ ಪೊಡವಿಯನು. ಪರಿತೋಷವಾಗಲಿ ನೃಪನ ಮಿತ್ರರಿಗೆ, ಪರಿತೋಷವಾಗಲಿ ನೃಪನ ಮಿತ್ರರಿಗೆ, ಪರಿತೋಷವಾಗಲಿ. ತಡೆದು ಘಲ ಕಾಲದಲು ಪಾಸಂಬಡಿಸಿದೆನ್ನದು ದೋಷ ಖಾತಿಯ ಗಿಡಿಯದಿರು ನೀನೆನುತ. ತಡೆದು ಕಾಲದಲ್ಲಿ ಉಪಾಸಂಬಡಿಸಿದೆನ್ನದು ದೋಷ ಕಾತಿಯ ಗಿಡಿಯದಿರು ನೀನೆನುತ. ತಿರುಗಿಟ್ಟನು ಮಹಾಂಕುಶವ, ತಿರುಗಿಟ್ಟನು ಮಹಾಂಕುಶವ.
ಲೀಲಾಲಾಪಕ್ಕೆ ತಕ್ಕ ಮಹೋನ್ನತವಾದ ರಾಗ ಕೇದಾರ ಗೌಳ. ಕುಡಿ ಕಿರೀಟಿಯ ಬಿಲ್ಹರಿ, ಕ್ಷಮಿಸಬೇಕು, ಬಿಲ್ಹರಿ. ಕುಡಿ ಕಿರೀಟಿಯ ರಕ್ತವನು, ಅರ್ಜುನನ ರಕ್ತವನ್ನು ಕುಡಿ, ಹಾಗೆ ಕೆಡಲಿ, ಅವನು ನೆಗೆದು ಬಿದ್ದು ಹೋಗಲಿ, ಕೌರವ ರಾಯನಾಳಲಿ, ಕೌರವನೇ ಸಾಮ್ರಾಜ್ಯವನ್ನು ಆಳಲಿ, ಪೊಡವೆಯನ್ನು ಪರಿತೋಷವಾಗಿರಲಿ ನೃಪತಿ ಮಿತ್ರರಿಗೆ. ಅವನು ಸಾಮ್ರಾಜ್ಯವನ್ನು ಪಡ್ಕೊಂಡು ಇಷ್ಟ ಬಂಧು ಮಿತ್ರ ಪರಿವಾರ ಪರಿವೇಷ್ಟಿತನಾಗಿ ಚೆನ್ನಾಗಿರಲಿ ಅಂತ ಹೇಳಿ ಆ ಅಂಕುಶಕ್ಕೆ ಸಮಾಧಾನ ಹೇಳ್ತಾನೆ, ಅಪಾಲಜಿ ಮಾಡ್ಕೋತಾನೆ, ಕ್ಷಮೆ ಕೇಳ್ತಾನೆ. ತಡೆದು ಹಲಗಾಲದಲ್ಲಿ ಉಪವಾಸಂ ಬಡಿಸಿದೆ, ತುಂಬ ಕಾಲ ನಿನ್ನನ್ನು ಉಪವಾಸದಲ್ಲಿ ಇಟ್ಟಿಸಿದ್ದೆ, ಪಾಪ ನಿನಗೇನು ಆಹಾರ ಕೊಟ್ಟಿರಲಿಲ್ಲ, ಅದಕ್ಕಾಗಿ ನೀನು ಖಾತಿಯ ಹಿಡಿದಿರು, ಕೋಪ ಮಾಡ್ಕೊಳ್ಬೇಡ. ಈಗ ನೋಡು, ನಿನ್ನ ಈ ಉಪವಾಸಕ್ಕೆ ಪಾಲನೆ ಮಾಡಬೇಕಾದ್ರೆ ತೀರ್ಥ ತಗೊಳ್ಳಂತೆ, ಅರ್ಜುನನ ಕೊರಳ ತೀರ್ಥವನ್ನು ತೆಗೆದುಕೋ ಅಂತ ತಿರುಹಿಟ್ಟನ್ನು ತಿರುಗಿಸಿ ಬಿಡ್ತಾನಂತೆ. ಆ ಅಂಕುಶವನ್ನು ಹಿಂಗೆಸೆಯೋದಲ್ಲ, ರಿವರ್ಸಲ್ ಹಿಂಗೆಸಿದ್ರೆ ಕರೆಕ್ಟಾಗಿ ಬೀಳುತ್ತದೆ ಅಂತ. ಸಾಮಾನ್ಯವಾಗಿ ಹಾಕುವಾಗ ಅದನ್ನು ಹಿಂದಿನಿಂದ ಹಾಕಿದರೆ ಅದು ಮುಂದೆ ಹಿಂಗೆ ತಿರುಗಿಕೊಂಡು ಗಿರಗಿರನೆ ತಿರುಗಿ ಮತ್ತೆ ಬಂದು ಅಲ್ಲಿಗೆ ಬೀಳುತ್ತೆ. ಹೀಗೆ ನೇರವಾಗಿ ಪ್ರಯೋಗ ಮಾಡುವುದು ಈಟಿ ರೀತಿಯಲ್ಲಿ ಹತ್ತಿರದಲ್ಲಿದ್ದಾಗ, ತುಂಬ ದೂರದಲ್ಲಿದ್ದಾಗ ಆ ಒಂದು ಪ್ರೊಜೆಕ್ಟೈಲ್ ಅಂತೀವಲ್ಲ, ಅದು ಪ್ಯಾರಬೋಲಿಕ್ ಪ್ರೊಜೆಕ್ಟೈಲ್ ಆಗಬೇಕಾಗುತ್ತದೆ. ಅದು ಬೇಕು, ದೀರ್ಘವರ್ತುಲ ಆಗಬೇಕು ಅಂದರೆ ತಿರುಹಿ ಹೊಡೆಯಬೇಕು. ಆ ಸೂಕ್ಷ್ಮತೆಯನ್ನು ಕೂಡ ಕವಿ ತಿರುಹಿ ಬಿಟ್ಟನು ಮಹಾಂಕುಶವ. ಆಗ ಮುಗೀತು ಅರ್ಜುನನ ಕಥೆ, ತೀರಿ ತಿನ್ನೇನ ಕಟ ಪಾಂಡವ ವೀರನುಬ್ಬಟೆ ಅಂತ ಎಲ್ಲರೂ ತಲ್ಲಣಿಸ್ತಾ ಇರ್ತಾರೆ. ಧರ್ಮರಾಜನಂತೂ ಬಾಯಿಗೆ ಅಕ್ಕಿಕಾಳ ಹಾಕ್ಕೊಂಡೇ ಇರ್ತಾನೆ, ನೆಂದು ಯಾವಾಗಲೂ ಹಿಟ್ಟು ಆಗಿರುತ್ತೆ ಅಂತ ಅನ್ಸುತ್ತೆ. ಆಗ ಕೃಷ್ಣ ಬರ್ತಾನೆ, ಕೃಷ್ಣ ಕಾಪಾಡ್ತಾನೆ. ಇದರ ಪಾಡೇನ್ ಏಸಪಾಯವನೊದೆದು ಕಳೆವರು ಕೃಷ್ಣ ಭಕ್ತರು. ಇದರ ಪಾಡೇನೋ ಏಸಪಾಯವನೊದೆದು ಕಳೆಯರು ಕೃಷ್ಣ ಭಕ್ತರು. ಸದರವೇ ಪುರಿಗಂಡ ಒರಲೆಯ ಬಾಯಿಗೆ ಭಾವಿಸಲು. ಸದರವೇ ಉರಿಗಂಡ ಒರಲೆಯ ಬಾಯಿಗೆ ಭಾವಿಸಲು. ಹೊದರು ಗಿಡಿಗಳ ಹೊಗೆಯ ಹೇರಾಳದಲ್ಲಿ ಬಗದಿವ್ಯಾಯುಧಕ್ಕೆ. ಹೊದರು ಗಿಡಿಗಳ ಹೊಗೆಯ ಹೇರಾಳದಲ್ಲಿ ಬಗದಿವ್ಯಾಯುಧಕ್ಕೆ. ಚಾಚಿದನು ವಕ್ಷಸ್ಥಳವನ ಸುರಾರಾತಿ ಅಡಗಾಯ್ದು. ಅಸುರಾರಾತಿ ಅಡಗಾಯ್ದು ಚಾಚಿದನು ವಕ್ಷಸ್ಥಳವನು. ಮೆರೆದು ದುರದಲ್ಲಿ ಕೌಸ್ತುಭದ ಮಣಿ. ಮೆರೆದು ದುರದಲ್ಲಿ ಕೌಸ್ತುಭದ ಮಣಿ. ಮರಿಯ ನಿಳುಗಿದ ಓಲು ಬೆಳಗಿನ ತುರುಗಲಲಿ ತೂಗಾಡುತ್ತಿದ್ದುದು ಕೈದು ತೊಡವಾಗಿ. ಬೆಳಗಿನ ತುರುಗಲಲಿ ತೂಗಾಡುತ್ತಿದ್ದುದು ಕೈದು ತೊಡವಾಗಿ. ಮುರಿದು ದಗ್ಗದ ಭೀತಿ ಹರುಷದ ಸೆರೆಗೆ ಬಿಡುಗಡೆಯಾಯಿತು. ಮುರಿದು ದಗ್ಗದ ಭೀತಿ ಹರುಷದ ಸೆರೆಗೆ ಬಿಡುಗಡೆಯಾಯಿತು. ಬಲು ಬೊಬ್ಬಿರಿವು ತಿರ್ದುದು ವೈರಿ ಕಟಕದೊಳರಸ. ಬಲು ಬೊಬ್ಬಿರಿವು ತಿರ್ದುದು ವೈರಿ ಕಟಕದೊಳರಸ ಕೇಳ. ಇದರ ಪಾಡೇನು, ಅಯ್ಯೋ ಈ ದಿವ್ಯಾಸ್ತ್ರ ಬಂದು ಬೀಳ್ತಾ ಇದೆಯಲ್ಲ, ಇನ್ನು ಗತಿ ಏನು ಅಂತ ಅಂದುಕೊಂಡ್ರೆ, ಈ ಅಪಾಯವನ್ನೆಲ್ಲ ಒದೆದು ಕಳೆಯರೆ ಕೃಷ್ಣ ಭಕ್ತರು. ಇದನ್ನೆಲ್ಲ ತಳ್ಳಿ ಹಾಕೋದಿಲ್ವಾ ಕೃಷ್ಣ ಭಕ್ತರು
ಆದರೂ ಸದರವೇ ಉರಿಗೆಂಡ ಒರಲೆಯ ಬಾಯಿಗೆ ಭಾವಿಸಲು. ಒರಲೆ ಅಂತಂದರೆ ಗೆದ್ದಲಿಗೆ ಉರಿಗೆಂಡ ಬಾಯಿಗೆ ಬಿದ್ದರೆ ಗತಿ ಏನಾಗುತ್ತದೆ? ಅದಕ್ಕೆ ಮರ ಮಟ್ಟು ಬಿದ್ದರೆ ಮೃಷ್ಟಾನ್ನ, ಕೆಂಡ ಬಿದ್ದರೆ ಕೆಂಡಕ್ಕೆ ಇದು ಮೃಷ್ಟಾನ್ನ. ಹೀಗಾಗಿ ಗತಿಯೇನು ಅಂತ ಅಂದುಕೊಳ್ತಾ ಇದ್ದಾಗ ಹೊದರು ಗಿಡಿಗಳ ಹೊಗೆಯ ಹೇರಾಳದಲ್ಲಿ ಕಿಡಿಯನ್ನು ಕಾರತಾ ಹೊಗೆಯನ್ನು ಬೀರುತ್ತಾ ಬರ್ತಾ ಇರುವ ಆ ದಿವ್ಯಾಸ್ತ್ರ, ನಾರಾಯಣಾಸ್ತ್ರ ಪ್ರೇರಿತವಾದ ಆ ಅಂಕುಶಕ್ಕೆ ಚಾಚಿದನು ವಕ್ಷಸ್ಥಲವನು ಅಸುರಾರಾಯಿತಿ ಅಡಹಾಯಿದು. ತಾನು ಎದೆ ಒಡ್ಡಿ ನಿಂತು ಬಿಟ್ಟ ಅಂತ. ಅದಕ್ಕೆ ಇನ್ಯಾವ ಪ್ರತಿಕ್ರಿಯೆ ಮಾಡಲಿಲ್ಲ, ತನ್ನಂತಾನೇ ಒಡ್ಡಿಕೊಂಡು ಬಿಟ್ಟ ಅಂತ. ಬಹಳ ನಾಟಕೀಯವಾದ ಸಂದರ್ಭ. ತಾನೇ ಅದಕ್ಕೆ ಅಡ್ಡವಾಗಿ ನಿಂತು ಬಿಟ್ಟ. ಸಾರಥ್ಯ ಮಾಡುವವನು ರಥಿಗಿಂತ ಕೆಳಗೆ ಕೂತಿರ್ತಾನೆ, ಅವನು ತಟ್ಟನ್ನು ನಿಂತು ಬಿಟ್ಟ. ನಿಂತಾಗ ಅರ್ಜುನ ಕೊರಳಿಗೆ ಗುರಿ ಇಟ್ಟದ್ದು, ಅರ್ಜುನನ ಕೊರಳಿಗೆ ಗುರಿ ಇಟ್ಟ ಆ ಆಯುಧ ಇವನ ಎದೆಗೆ ಬಂದು ತಾಕುತ್ತದೆ. ಮೆರೆದುದು ಉರದಲ್ಲಿ ಕೌಸ್ತುಭದ ಮಣಿ ಮರಿಯನ್ನುಳಿಹಿದ ಓಲು. ಕೌಸ್ತುಭದ ಮಣಿ ಮತ್ತೊಂದು ಮರಿ ಹಾಕದಂತೆ ಆ ದಿವ್ಯಾಂಕುಶ ಇವನ ಜೊತೆಯಲ್ಲಿ, ಇವನ ಎದೆಯಲ್ಲಿ ಮತ್ತೊಂದು ಅಲಂಕಾರವಾಯಿತು ಅಂತ. ಇವನ ಎದೆಗೆ ಗಾಯ ಮಾಡ್ತೋ ಏನೋ, ಅದು ಕೆಂಪಗಿರುವ ನೆತ್ತರನ್ನು ಸುರಿಸ್ತೋ ಏನೋ. ಕೌಸ್ತುಭಮಣಿ ಕೆಂಪಗಿರುವುದು ಭಕ್ತರಿಗೆ ಎದೆ ಒಡ್ಡುತ್ತಾನೆ, ಎದೆಯಲ್ಲಿ ಜಾಗ ಕೊಡ್ತಾನೆ. ಹಾಗಾಗಿ ಬೆಳಗಿನ ತುರುಗಲಲ್ಲಿ ತೂಗಾಡುತ್ತಿದ್ದುದು ಕೈದು ತೊಡವಾಗಿ ಅವನ ಜ್ಯೋತಿರ್ಮಯ ಶರೀರದಲ್ಲಿ ಅದು ಒಂದು ಅಲಂಕಾರವಾಗಿ ಸೇರಿಕೊಳ್ತು ಅಂತ. ಸರ್ವಂ ಬಲವತಾಂ ಪಥ್ಯಂ. ಯಾರಿಗೆ ಯಾವುದೆಲ್ಲ ಅಲಂಕಾರ, ವೀರಲಕ್ಷ್ಮ ಅಂತಂತಾರೆ, ವೀರರಿಗೆ ಗಾಯವೇ ಭೂಷಣ ಅಂತ. ಹಾಗಿರುವಾಗ ಆ ಅಂಕುಶವೂ ಕೂಡ ಅವನಿಗೆ ನಿರಂಕುಶನಿಗೆ ಅಲಂಕಾರವಾಗುತ್ತದೆ. ಅದಕ್ಕೆ ಯಾವ ಆಶ್ಚರ್ಯವೂ ಕೂಡ ಇಲ್ಲ. ಇನ್ನು ಪರಿವಾರದವರಿಗೆ ಮುರಿದುದು ಅಗ್ಗದ ಭೀತಿ, ಉತ್ಕಟವಾದ ಭೀತಿ ಹೋಗಿ ಹರ್ಷದ ಸೆರೆಗೆ ಬಿಡುಗಡೆಯಾಯಿತು. ಅಲ್ಲಿವರೆಗೂ ಅವರಿಗೆ ಹರ್ಷ ಸೆರೆಯಲ್ಲಿತ್ತಂತೆ, ಈಗ ಖುಲಾಸೆ ಆಯಿತು ಅದಕ್ಕೆ ಅಂತ. ಸಂತೋಷಪಟ್ಟರು ಅನ್ನೋದನ್ನು ಅದೆಷ್ಟು ವಕ್ರಮಾರ್ಗದಲ್ಲಿ ಹೇಳ್ತಾನೆ. ಅದು ಪರ್ಯಾಯೋಕ್ತ ಅಲಂಕಾರ, ಅದನ್ನು ಉಪಚಾರ ವಕ್ರತ ಅಂತ ಮತ್ತೆ ಹೇಳ್ತೀನಿ. ಎಷ್ಟು ಬಗೆಯಲ್ಲಿ ಭಾವಿಸ್ತಾನೆ. ಕುಂತಕ ಇದ್ದಿದ್ರೆ ಕುಮಾರವ್ಯಾಸನ್ ತಲೆ ಮೇಲೆ ಹೊತ್ಕೊಂಡು ಕಾಶ್ಮೀರದವರೆಗೆ ಕೊಂಡಾಡ್ತಿದ್ದ ಅಂತ ಅನಿಸುತ್ತೆ. ಹಾಗಾಗಿ ವೈರಿ ಕಟಕದಲ್ಲಿ ಸಂಕಟ, ಇವರ ಕಡೆಗೆ ಸಂತೋಷವಾಗುತ್ತದೆ. ಆದರೆ ನೋಡಿ ಅರ್ಜುನನ ಕೊಬ್ಬು ಪಾಪ ಮುಂಡೆ ಮಗತು. ಈ ಸಂದರ್ಭದಲ್ಲಿ ಕೂಡ ಅವನ ಕೆರಿಯರೆಷ್ಟು ಯಾವ ತರಹ ಅಂತಂದರೆ ಅನಂತಮೂರ್ತಿ ಯಾವುದೋ ಅಂಶ ಇಲ್ಲಿದೆ ಅಂತ ಅನ್ಸುತ್ತೆ. ವರಾತ ಹಚ್ಚೋಕೆ ಶುರು ಮಾಡ್ತಾನೆ. ಕೌತುಕವನಿದ ಕಂಡು ಪಲುಗುಣ ಕಾತರಿಸಿ ನುಡಿದನು. ಕೌತುಕವನಿದ ಕಂಡು ಪಲುಗುಣ ಕಾತರಿಸಿ ನುಡಿದನು. ಮುರಾಂತಕ ಸೂತತನ ಕಲಸಿದನೆ. ಮುರಾಂತಕ ಸೂತತನ ಕಲಸಿದನೆ. ಕಾದಲಿ ಕೌರವನ ಕೂಡೆ, ಕಾದಲಿ ಕೌರವನ ಕೂಡೆ. ಸೂತತನವೇ ಸಾಕು ತನಗೆ, ಸೂತತನವೇ ಸಾಕು ತನಗೆನುತ ಆತ ತುಕ್ಷಣ ಧನುವ ಬಿಸುಟು ವಿದೂತ ರಿಪುಬಲ ಪಾರ್ಥನಿದ್ದನು ಹೊತ್ತದ್ದು ಗುಡದಲ್ಲಿ. ಸೂತತನವೇ ಸಾಕು ತನಗೆನುತ ಆತ ತುಕ್ಷಣ ಧನುವ ಬಿಸುಟು ವಿಧೂತ ರಿಪುಬಲ ಪಾರ್ಥನಿದ್ದನು ಹೊತ್ತದ್ದು ಗುಡದಲ್ಲಿ. ತಿರುಗಿ ಕಂಡನು ಕೃಷ್ಣ, ತಿರುಗಿ ಕಂಡನು ಕೃಷ್ಣ. ಈತನ ಪರಿಯನರಿದನು, ಈತನ ಪರಿಯನರಿದನು. ಮನದಲ್ಲಿವನುತ್ತರವ ಕೇಳುವೆನೆಂದು ಪಾರ್ಥನ ನುಡಿಸಿದನು ನಗುತ. ಇವನುತ್ತರವ ಕೇಳುವೆವೆಂದು ಪಾರ್ಥನ ನುಡಿಸಿದನು ನಗುತ.
ಉರವಣಿಸುತ್ತಿದೆ ಮತ್ತೆ ಕರಿ, ನಿಜ ಕರದೊಳಾಯುಧವಿಲ್ಲ, ಘನ ಸಂಗರಕ್ಕೆ ಬೇಸರು ತೋರಿತೆ. ಉರವಣಿಸುತ್ತಿದೆ ಮತ್ತೆ ಕರಿ, ನಿಜ ಕರದೊಳಾಯುಧವಿಲ್ಲ, ಘನ ಸಂಗರಕ್ಕೆ ಬೇಸರು ತೋರಿತೆ. ತನ್ನಾಣೆ ಹೇಳೆಂದ. ಎಂಥ ಪದ್ಯಗಳು, ಎಂಥ ಸನ್ನಿವೇಶ. ವ್ಯಾಸರಲ್ಲಿ ಕೂಡ ಇಷ್ಟು ಚೆನ್ನಾಗಿ ಸನ್ನಿವೇಶ ಎಲ್ಲ ಬಂದಿಲ್ಲ. ಗುಣಕ್ಕೆ ಮತ್ಸರ ಯಾಕೆ ಮಾಡಬೇಕು? ನಾಟಕೀಯತೆ ಅಂದರೆ ಇವನೇ. ಸಂಸ್ಕೃತದ ಎಷ್ಟೆಷ್ಟೋ ಕವಿಗಳಲ್ಲಿ ಯಾವ ಜನ್ಮಕ್ಕೂ ಬಂದಿಲ್ಲ. ಪಿಂಡ ಇಡುವಾಗ ಪಿತೃ ಪಿತಾಮಹ ಪ್ರಪಿತಾಮಹ ಅಂತಾರೆ. ಆ ಪಿಂಡಗಳನ್ನೆಲ್ಲ ಒಡೆದರೂ ಅವರಲ್ಲಿ ನಾಟಕೀಯತೆ ಕಾಣೋದಿಲ್ಲ. ಅವರ ಪೂರ್ವ ಪಿತೃ ಪಿತಾಮಹಾದಿಗಳಲ್ಲಿ ಉಭಯ ವಂಶಗಳಲ್ಲಿ ಕಾಣೋಲ್ಲ. ಅಂತಹ ನೀರಸ ಕವಿಗಳು, ಮಹಾವಿದ್ವತ್ ಕವಿಗಳು ಅನ್ನುವಂಥವರೆಲ್ಲ, ವೇದಾಂತ ದೇಶಿಕ ಅವರೆಲ್ಲ ಯಾವ ನಾಟಕ ಇದೆ, ನಾಟಕ ಬರೋದಾಗಲೇ ಇರೋಲ್ಲ. ಸಂಕಲ್ಪ ಸೂರ್ಯೋದಯವಂತೆ 2 ಕೈ ಸಾಲದು ಬಾಯಿ ಬಡ್ಕೊಳ್ಳೋದಕ್ಕೆ. ಆ ಥರದ್ದೆಲ್ಲ ಮಾಡ್ತಾರೆ. ದೊಡ್ಡ ವಿದ್ವಾಂಸರು, ಮಹಾಭಕ್ತರು. ಕಾವ್ಯ ಬರೀಬಾರ್ದಾಗಿತ್ತು, ನಾಟಕ ಬರೀಬಾರ್ದಾಗಿತ್ತು, ಎಲ್ಲೋ ರಾಮಕೃಷ್ಣ ಗೋವಿಂದ ಅಂತ ಭಜನೆ ಮಾಡಬೇಕಾಗಿತ್ತು, ಶಾಸ್ತ್ರ ಬರ್ಕೊಂಡು ಕೂತಿರಬೇಕಾಗಿತ್ತು. ಕುಮಾರವ್ಯಾಸ ಹಾಗಲ್ಲ, ಜೀವಂತಿಕೆಯನ್ನು ತರ್ತಾನೆ. ಎಷ್ಟು ಚೆನ್ನಾಗಿ ತರ್ತಾನೆ ನೋಡಿ. ಇಲ್ಲಿ ಸ್ವಾರಸ್ಯ ಆ ಆನೆಯ ಕೋಲಾಹಲ, ಸೈನಿಕರ ಸಂಕಟ, ಅರಿವೀರರ ಪೌರುಷ ಇವೆಲ್ಲವನ್ನ ತೋರಿಸ್ತಲೇನೆ ಮನುಷ್ಯ ಸ್ವಭಾವದಲ್ಲಿರ್ತಕ್ಕಂಥ ತಾನು ಮಾಡಬೇಕು ಅನ್ನುವ ಅಹಂಕಾರ ಇದೆಯಲ್ಲ. ಕೆಲಸ ಒಳ್ಳೆಯದಾಗಲಿ ಅಂತ ಕ್ರಿಯಾಪದ ಪ್ರಧಾನವಾದ ವಾಕ್ಯವಲ್ಲ ಅರ್ಜುನಂದು, ಕರ್ತೃಪದ ಪ್ರಧಾನವಾದ ವಾಕ್ಯ. ನಾನು ಮಾಡಬೇಕು ಅಂತ, ನಾನು ಗೆಲ್ಲಬೇಕು, ನಮ್ಮ ಸೈನ್ಯ ಗೆಲ್ಲಬೇಕಲ್ಲ, ನಮಗೆ ವಿಜಯವಾಗಬೇಕು ಅಂತಲ್ಲ, ವಿಜಯ ಬೇಕು ಅಂತಲ್ಲ, ನನ್ನಿಂದ ವಿಜಯವಾಗಬೇಕು ಅಂತ. ತನ್ನ ಮೂಲಕವಾದರೇನೆ ಅದಿಲ್ಲದಿದ್ದರೆ ಇಲ್ಲ ಅಂತ ಕೆಲವರು ಇರ್ತಾರೆ. ತಾವು ಅಲ್ಲಿಲ್ಲ ಅಂದರೆ ಆ ಕೆಲಸಕ್ಕೆ ಸರ್ವನಾಶ ಆಗುವಂತೆ ಏನು ಬೇಕೋ ಅಷ್ಟನ್ನು ಮಾಡಿಬಿಡ್ತಾರೆ. ಆ ಬಗೆಯದು. ಕೃಷ್ಣ ತಾನೇ ಎದೆಯೊಡ್ಡಿ ಇವನನ್ನು ಕಾಪಾಡ್ತಾನಲ್ಲ, ಇವನಿಗೆ ಕೋಪ ಬಂದ್ಬಿಡುತ್ತೆ. ನನಗೆ ಆ ಅಂಕುಶವನ್ನು ಮುರಿದಾಕೋಕ್ಕಾಗ್ತಾ ಇರಲಿಲ್ವಾ, ನಾನೊಂದು ಪ್ರತಿಬಾಣವನ್ನು ಬಿಡ್ತಾ ಇರಲಿಲ್ವಾ, ನೀನು ಯಾಕೆ ಉಸಾಬರಿ ಇಲ್ಲದ್ದು ಮಾಡಬೇಕಾಗಿತ್ತು? ಸಾರಥಿ ಆದವನು ಕೂತ್ಕೊಂಡಿರಬೇಕು, ರತಿ ಆದವನು ಮೇಲೆ ನಿಂತಿರಬೇಕು. ಈ ಪಾಪಿ ತಾನೇ ಹೋಗ್ಬಿಟ್ಟು ಬೇಡ್ಕೊಂಡಿದ್ದು, ಕಾಲತ್ರ ಕೂತ್ಕೊಂಡು ಅಂಗಾಲತ್ರ ಉಜ್ಜಿಕೊಂಡು ಮೂಗುಜ್ಜಿಯಾಗಿ ಇದ್ದು, ಸ್ವಾಮಿ ನೀನು ಬಂದು ನನಗೆ ಸಾರಥಿ ಆಗಬೇಕು ಅಂತ. ಅಯ್ಯೋ ಇಲ್ಲಪ್ಪ, ನಾವು ಉಂಡಾಡಿ ಭಟ್ಟರು, ನಮಗಿಲ್ಲ ಮುನ್ನುಳ್ಳ ಚಕ್ರ ಭಾಂಡಾರಿಸಿತು ಅಂದರೆ, ಅಯ್ಯೋ ದೇವರ ದೇವ ನೀನೇ ಯುದ್ಧ ಮಾಡಿಬಿಟ್ರೆ ನಮ್ಮಂಥವ್ರ ಗತಿ ಏನಾಗುತ್ತೆ, ದಯಮಾಡಿ ಬಂದು ಕೂತ್ಕೊಳ್ಬೇಕು ಅಂತ ಗೋಳಿಟ್ಟು ಊಳಿಟ್ಟು ಕರ್ಕೊಂಡು ಬಂದವನು ಈಗ ಈತನ. ಅಂದರೆ ಅಹಂಕಾರ ಎಷ್ಟಿದ್ರೆ ಯಾವ ಗೀತೋಪದೇಶ ಗೋತೋಪದೇಶ ಯಾವುದಾದ್ರೂ ಇಷ್ಟೇ ಅರ್ಜುನನ ಯೋಗ್ಯತೆ ಅಂತ ಅನಿಸ್ಬಿಡುತ್ತೆ. ಅಂದರೆ ತುಂಬ ತನ್ನ ಮೇಲೆ ಜಾಸ್ತಿ ಇಟ್ಕೊಳ್ತಾನೆ. ಧರ್ಮರಾಜ ಸತ್ತಾಗ ಸರಿಯಾಗಿ ಹೇಳಿದ್ದ ಇವನಿಗೆ, ಇವನು ತುಂಬ ಕೊಬ್ಬನವನು ಅಂತಂದಿದ್ದ. ಅದು ನಿಜ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಮತ್ತೆ ಯಾಕೆಂದರೆ ಕೃಷ್ಣ ತನ್ನ ಪ್ರಾಣವನ್ನು ಕಾಪಾಡಿದಾನೆ ಅಂತ ಮೊದಲು ಕೃತಜ್ಞತೆ ಸಲ್ಲಿಸಬೇಕೋ ಬೇಡವ? ಅದಕ್ಕಿಂತ ವಿರುದ್ಧವಾಗಿ ಯಾತಕ್ಕೆ ನೀನು ತಡೆದದ್ದು ಅಂತ. ಈ ಒಲ್ಲದ ಅತ್ತೆ ಸೊಸೆಯನ್ನು ಕಾಡದಂತೆ ಆಯಿತು. ಭಿಕ್ಷಕನಿಗೆ ಮುಂದೆ ಹೋಗಪ್ಪ ಅಂದರೆ ಕರೆದು ಬಿಟ್ಟು, ಏನಯ್ಯ ಅವಳು ಹೇಳೋದ್ರ ಮುಂದೆ ಹೋಗೋದೇನಾ? ಈ ಮನೆಗೆ ಯಜಮಾಂತಿ ಯಾರು? ನಾನಲ್ವಾ ಅವಳಲ್ವಾ? ನಾನು ತಾನೆ, ನಾನು ಹೇಳ್ತೀನಿ ಹೋಗು ಮುಂದಕ್ಕೆ ಅಂತ. ಆ ರೀತಿಯಲ್ಲಿ ಇವನು ಏನು ಮಾಡ್ತಾ ಇದ್ದ? ತಾನು ಮಾಡಬೇಕು ಅಂತಕ್ಕಂಥದ್ದು. ಕೌತಕವನಿದ ಕಂಡು ಫಲ್ಗುಣ ಕಾತರಿಸಿ ನುಡಿದನು, ಮುರ ಅಂತಕ ಸೂತತನ ಕಲಸಿದನೆ. ಅಲಸಿದನೆ ಅಂದರೆ ಆಲಸ್ಯವನ್ನು ಪಟ್ನೆ ಅಂತ. ಇವನಿಗೆ ಸಾರಥಿಯಾಗಿ ಸೂತನ ಕೆಲಸ ಮಾಡ್ಕೊಂಡಿರೋದು ಬೋರ್ ಹೊಡೀತು ಅನ್ಸುತ್ತೆ. ಅದಕ್ಕೋಸ್ಕರ ನಿಂತು ಬಿಟ್ಟ ಯುದ್ಧಕ್ಕೆ ಅಂತ. ಕಾದಲಿ ಕೌರವನ ಕೂಡೆ ಇವನೇ ಯುದ್ಧ ಮಾಡಲಿಕ್ಕೆ ಕೌರವರ ಜೊತೆ. ನಾನು ಯುದ್ಧ ಮಾಡೋಲ್ಲ, ಎಳೆ ಮಕ್ಕಳ ಥರ ಆಯ್ತಲ್ಲ ಇದು. ತೀರಾ ಅಪ್ರಬುದ್ಧವಾದದ್ದು. ಸ್ಟುಪಿಡ್ ಟು ಸೇ ದಿ ಲೀಸ್ಟ್, ಚೈಲ್ಡಿಶ್. ಆ ರೀತಿಯಾಗಾಯಿತು. ಸೂತತನವೇ ಸಾಕು ತನಗೆ, ನಾನು ಲಗಾಮ್ ಹಿಡ್ಕೊಂಡು ಬಿಡ್ತೀನಿ ಅಂತ. ಅದು ಹಿಡ್ಕೊಂಡಿಲ್ಲ, ಬಿಲ್ಲು ಬಿಸಾಕೋದು ಅಭ್ಯಾಸ ಆಗಿದೆ. ಒಮ್ಮೆ ಇಳಿದು ಬಿಡ್ತಾನೆ. ಇವತ್ತು ಹೇಗೋ 12ನೇ ದಿವಸ ಭಗವದ್ಗೀತೋಪದೇಶಕ್ಕೆ ಶ್ರಾದ್ದ, 11ನೇ ದಿವಸ ಸಾಪಿಂಡ್ಯ, ಇನ್ನು 13ನೇ ದಿವಸ ವೈಕುಂಠ ಸಮಾರಾಧನೆ. ಆವತ್ತೇ ಅಭಿಮನ್ಯು ಸಾಯೋದು. ಹಾಗಾಗಿ ಆಯ್ತಲ್ಲ ಗೀತೋಪದೇಶ ಇವನಿಗೆ ಮಾಡಿದ್ದಕ್ಕಾಗಿ. ಅದಕ್ಕೋಸ್ಕರ ತತ್ಕ್ಷಣವ ಧನುವ ಬಿಸುಟು ವಿಧೂತ ರಿಪುಬಲ, ಅದು ಬೇರೆ ವ್ಯಂಗ್ಯ. ವಿಧೂತ ರಿಪುಬಲ, ವೈರಿವರ್ಗವನ್ನೆಲ್ಲ ಚೆಂಡಾಡ್ದವನಂತೆ ಹೊತ್ತ ದುಗುಡದಲ್ಲಿ. ದುಗುಡವನ್ನು ಹೊತ್ತಲ್ಲ, ದುಗುಡವೇ ಇವನನ್ನು ಹೊತ್ಕೊಂಡಿದೆ. ಹೊತ್ತ ದುಗುಡದಲ್ಲಿ ಇಳಿದನಂತೆ. ಕೃಷ್ಣಂಗೆ ಗೊತ್ತಿಲ್ವೇ ಇಂಥ ಎಷ್ಟು ಚೇಷ್ಟೆಗಳನ್ನು ಬಲ್ಲ, ಬೇರೆ ಗತಿ ಇಲ್ಲ. ಅಯ್ಯೋ ಈ ಮುಂಡೆವೇ ಆಗಬೇಕು, ಇನ್ನೇನು ಇದ್ದಿದ್ರೊಳಗೆ ಇವೇ ಒಳ್ಳೆಯವು ಅಂತ. ಅದಕ್ಕೋಸ್ಕರ ಕಟ್ಕೊಂಡಿದ್ದಾನೆ ಪಾಪ. ಇನ್ನೇನು ಮಾಡ್ತಾನೆ ಅವನಿಗಾದ್ರು. ಹಾಗಾಗಿ
ಅಷ್ಟಕ್ಕಷ್ಟೇ, ಇನ್ನೇನು ಮಾಡೋಕ್ಕಾಗೋಲ್ಲ ಪಾಪ. ಅವನು ಇಂಥ ಅಯೋಗ್ಯರ ಕೈನಲ್ಲಿ ಇವನು ನಿಭಾಯಿಸಬೇಕು. ಇನ್ನೂ ಅಯೋಗ್ಯರು ಜಗಬಂಡರು ಇದ್ದಾರಲ್ಲ. ತಿರುಗಿ ಕಂಡನು ಕೃಷ್ಣ. ನಾಟಕೀಯತೆ ನೋಡಿ, ಸಾರಥ್ಯ ಮಾಡ್ತಾ ಕುದುರೆಗಳ ಕಡಿವಾಣವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತಿರುಗಿ ನೋಡ್ತಾನೆ, ಇವನು ಸಶಬ್ದವಾಗಿ ಬಿಲ್ಲು ಬಿಸಾಕಿದ್ದಾನೆ. ಅದರಿಂದ ಗೊತ್ತಾಗಿದೆ. ಇಲ್ಲದೆ ಇದ್ರೆ ನೋಡಿ, ಅದು ತಿಳಿಯಬೇಕು. ಆ ರೀತಿಯಾಗಿ ತಿರುಗಿ ನೋಡಿದರೆ ಸರಸರ ಇಳಿದು ಹೋಗ್ತಾ ಇದ್ದಾನೆ. ಈತನ ಪರಿಯ ನರಿದನು, ತಿಳ್ಕೊಂಡ ಇವನು ಬಾಯಿಂದಲೇ ಹೊರಡಿಸೋಣ ಇವನ ಇಂಗಿತವನ್ನ ಅಂತ ಮನದಲ್ಲಿ ಇವನ ಉತ್ತರವ ಕೇಳುವನೆಂದು ನುಡಿಸಿದನು ನಗುತ. ಇಲ್ಲೆಲ್ಲ ಪಾದಪೂರ್ಣ ಪದವಾದ ನಗುತವನ್ನು ಕುಮಾರವ್ಯಾಸ ತುಂಬ ಸಾಭಿಪ್ರಾಯವಾಗಿ ಬಳಸ್ತಾನೆ. ಈ ಮುಂಡೇದು ಗೊತ್ತೇ ಇದೆ, ಹೀಗೆ ಮಾಡುತ್ತೆ, ಯಾವತ್ತಿಂದ ಕಂಡಿಲ್ಲ, ದ್ರೌಪದಿ ಸ್ವಯಂವರ ಕಾಲದಿಂದ ನೋಡಿರೋದೇನೆ ಈ ಚೇಷ್ಟೆಗಳನ್ನ ಅಂತಂದುಕೊಂಡು ನಗುತ್ತಾ ಇದ್ದಾನೆ. ಉರಮಣಿಸುತ್ತಿದೆ ಮತ್ತೆ ಕರಿ, ಆದರೆ ಅದು ಗೊತ್ತೇ ಇಲ್ವೇನು ಅಂತ ಅವನು ಯಾಕೆ ಇಳಿತಾ ಇದ್ದಾನೆ ಅಂತ ನೋಡಿ. ಆನೆಯಲ್ಲಿ ವಿಜೃಂಭಿಸ್ತಾ ಇದೆ ಸುಪ್ರತೀಕ. ನಿಜ ಕರದೋಳು ಆಯುಧವಿಲ್ಲ, ನೀನು ಬೇರೆ ಬಿಲ್ಲನ್ನು ಬಿಸಾಕಿದೀಯೇನು, ಜಾರು ಬಿತ್ತೆ, ಕೈಯೇನು ಬೆವತ್ತು ಜಾರು ಬಿದ್ದಿದ್ಯಾ, ಘನಸಂಗರಕ್ಕೆ ಬೇಸರ ದೋರಿತೆ, ಯುದ್ಧ ಮಾಡಿ ಸುಸ್ತಾಗ್ಬಿಟ್ಟಿದ್ರು ಮೈ ಕೈ ಹಿಂಗೆ ಕೊಡುಕೊಂಡು ಉಟಬೈಸ್ ಹೊಡೀತೀನಿ ಅಂತ ಏನಾದ್ರು ಇಳಿದಿಯಾ ರಥ ಬಿಟ್ಟು, ತನ್ನಾಣೆ ನನ್ನಾಣೆ ಹೇಳಪ್ಪ ಅಂತ ಬಹಳ ಮುಗ್ಧವಾಗಿ ಕೇಳ್ತಾನೆ. ಇವನಿಗೆ ವರಾತ ಹಚ್ತಾನೆ ನೋಡಿ. ಕಾದುವಾತನು ನೀನು, ವೈರಿಯ ಕೈದುವನು ನೀ ಗೆಲಿದೆ. ಕಾದುವಾತನು ನೀನು, ವೈರಿಯ ಕೈದುವನು ನೀ ಗೆಲಿದೆ. ಇನ್ನುರೆ ಕಾದುವವರಾವಲ್ಲ, ಸಾರಥಿತನವೇ ಸಾಕೆಮಗೆ, ಸಾರಥಿತನವೇ ಸಾಕೆಮಗೆ. ಕೈದುವಿದೆ ಕೋ ಕೃಷ್ಣ, ಕೈದುವಿದೆ ಕೋ ಕೃಷ್ಣ, ನೀನೇ ಕಾದು ವಾಗೆಯನು ತಾಯನಲು. ಕೃಷ್ಣ ನೀನೇ ಕಾದು ವಾಗೆಯ ತಾಯನಲು. ಮರುಳಾದನೈ ನರನೆನುತ, ಮರುಳಾದನೈ ನರನೆನುತ ನಗುತ ಮುರಾರಿ ಇಂತೆಂದ, ಮುರಾರಿ ಇಂತೆಂದ. ತನ್ನ ಮನೋಧರ್ಮವನ್ನು ಹೇಳ್ಕೊಳ್ತಾನೆ. ಕಾದುವಾತನು ನೀನು, ವೈರಿಯ ಕೈದುವಾತನು ನೀ ಗೆಲಿದೆ. ನೀನು ಯುದ್ಧ ಮಾಡುವನಾಗ್ಬಿಟ್ಟೆ, ಅವನ ಆಯುಧಕ್ಕೆ ನೀನು ಉತ್ತರ ಕೊಟ್ಟೆ, ಹಾಗಾಗಿ ನಾ ಕಾದುವವನಲ್ಲ, ನಾನು ಯುದ್ಧ ಮಾಡೋದಿಲ್ಲ. ಅವ್ರು ಮೊದಲು ಊಟ ಮಾಡಿಬಿಟ್ರೆ ನಾವು ಊಟ ಮಾಡೋದಿಲ್ಲ. ಈ ಥರ ಮಡಿವಂತರದ್ದು ಏನೇನೋ ಇರುತ್ತಲ್ಲ, ಅವ್ರದ್ದೇನೋ ಶೇಷ ಅನ್ನ ಊಟ ಮಾಡದಂತೆ ಅವ್ರು ಹೋಗ್ಬಿಟ್ಟು ಅನ್ನದ ತಪ್ಪಲೆ ಉಗಿದಿದ್ದಾರೆ ಅಂತ ಇವ್ರ ಭ್ರಮೆ. ಇಲ್ಲಿಂದ ಎಲ್ಲಿಗೆ ಈ ರೀತಿಯಾದದ್ದು? ನಮಗೆ ಅಂತ ಮೀಸಲಾಗಿದ್ದು ನಮಗೆ. ಇದು ಒಳ್ಳೆ ರಿಸರ್ವೇಷನ್ ಆಯ್ತಲ್ಲ ಅರ್ಜುನಂದು. ಪ್ರಾಣಾಪಾಯ ಬಂದಾಗ ಏನೇನೋ ಮಾಡ್ತಾರೆ. ಇವನು ನಪುಂಸಕನ ವೇಷ ಹಾಕ್ಕೊಂಡು ಅಜ್ಞಾತವಾಸದಲ್ಲಿದ್ದ. ಆವಾಗ ಏನು ಒಂದು ವರ್ಷ ಇಡೀ ಏನು ಆಯುಧ ಪೂಜೆ ಮಾಡ್ತಾ ಕೂತಿದ್ನ ಗೊತ್ತಿಲ್ವೇ? ಈ ರೀತಿಯಾಗೆಲ್ಲ ಆಡ್ತಾನೆ. ನೀ ಗೆಲಿದೆ, ಸಾರಥಿತನವೇ ಸಾಕೆಮಗೆ, ನಮಗೆ ಬರೀ ಸಾರಥ್ಯ ಸಾಕು, ಕೈದು ಬೆದಕು, ತಗೋ ಗಾಂಡೀವವನ್ನು ತೆಗೆದುಕೋ, ನೀನೇ ಕಾದು, ನೀನೇ ಯುದ್ಧ ಮಾಡ್ಕೋ, ವಾಘೇಯತ ಕಡಿವಾಣವನ್ನು ಕೊಡು ಅಂತಂದಾಗ ಅಯ್ಯೋ ನಿಜವಾಗೂ ಹುಚ್ಚಿಡಿಯಿತು ಇವನಿಗೆ ಅಂತ ಮರುಳಾದನೈ ನರ ಎನ್ನುತ್ತಾ ಮುರಾರಿ ಇಂತೆಂದ ಹೇಳ್ತಾನೆ. ಇಂಥ ಕಷ್ಟಗಳನ್ನೆಲ್ಲ ನಿಭಾಯಿಸಿದ ಕೃಷ್ಣ ಮ್ಯಾನೇಜರ್ಗಳಲ್ಲಿ ಮ್ಯಾನೇಜರು, ಕೌನ್ಸಿಲಿಂಗ್ ಮಾಡೋರಲ್ಲಿ ಕೌನ್ಸಿಲಿಂಗ್ ಮಾಡೋತಕ್ಕಂಥವನು, ಸರ್ವೋತ್ಕೃಷ್ಟನಾದವನು. ಅಯೋಗ್ಯರನ್ನ ಅಪಾತ್ರನಲ್ಲಿ ಅದರೊಳಗೆ ಕೆಟ್ಟು ಕೊಳತಿರ್ತಕ್ಕಂಥ ತರಕಾರಿಗಳಲ್ಲಿ ಎಷ್ಟು ಚೆನ್ನಾಗಿದೆಯೋ ಅಷ್ಟನ್ನು ಬಳಸ್ಕೊಂಡು ಮಿಕ್ಕಿದ್ದನ್ನು ಕತ್ತರಿಸಿ ಬಿಸಾಕಿ ಅದರೊಳಗೆ ಅಡುಗೆ ಮಾಡುವಂಥದ್ದು ಅಂತಂದು ನೋಡಿದಾಗ ಅವನ ಪರಮಾತ್ಮನ ದಿವ್ಯ ಲೀಲೆ ಎಷ್ಟು ನಮಗೆ ಆದರ್ಶವಾಗುವಂಥದ್ದು ಅಂತ ಗೊತ್ತಾಗುತ್ತದೆ. 2 ಪದ್ಯಗಳಲ್ಲಿ ತುಂಬ ಸೊಗಸಾದ ಪರಮತತ್ವವನ್ನು ಉಪದೇಶ ಮಾಡ್ತಾನೆ ನೋಡಿ.
ಆಡಬಾರದು. ತೋರಿ ನುಡಿದರೆ ಕೋಡಿ ನಿನಗಗುದೆಲೆ ಮರುಳೆ. ಆಡಬಾರದು. ತೋರಿ ನುಡಿದರೆ ಕೋಡಿ ನಿನಗಗುದೆಲೆ ಮರುಳೆ. ನೀನೋಡಲ್ಯವೇ ಸೀವವು ಕಣ ನಿನ್ನಳವಿನಾಯುಧವೇ. ನೀನೋಡಲ್ಯವೇ ಸೀವವು ಕಣ ನಿನ್ನಳವಿನಾಯುಧವೇ. ಹೂಡಲಾಪುದು ಜಗವನಂತಕ ಗೂಡಲಾಪುದು ನಿನ್ನಳವಿನಾಯುಧವೇ. ಹೂಡಲಾಪುದು ಜಗವನಂತಕ ಗೂಡಲಾಪುದು. ಮುನಿದರಿದ ಕೈ ಮಾಡುವರೆ. ಮುನಿದರಿದ ಕೈ ಮಾಡುವರೆ. ನಿಲಬಾರದು ಅಜರುದ್ರ ಅಮರೇಂದ್ರರಿಗೆ. ನಿಲಬಾರದು ಅಜರುದ್ರ ಅಮರೇಂದ್ರರಿಗೆ. ವಿಲಸದುಪನಿಷದುರು ರಹಸ್ಯವ ತಿಳುಗಿದೆನು ನಿನಗೊಮ್ಮೆ. ವಿಲಸದುಪನಿಷದುರು ರಹಸ್ಯವ ತಿಳುಗಿದೆನು ನಿನಗೊಮ್ಮೆ. ಮತ್ತೆಯೂ ತಿಳಿದುದಿಲ್ಲ. ಮತ್ತೆಯೂ ತಿಳಿದುದಿಲ್ಲ. ಕ್ಷತ್ರ ತಾಮಸ ಬಿಡದು ಬುದ್ಧಿಯಲಿ. ಪಾರ್ಥ ವಿಲಸದುಪನಿಷದುರು ರಹಸ್ಯವ ತಿಳುಗಿದೆನು ನಿನಗೊಮ್ಮೆ. ಮತ್ತೆಯೂ ತಿಳಿದುದಿಲ್ಲ. ಕ್ಷತ್ರ ತಾಮಸ ಬಿಡದು ಬುದ್ಧಿಯಲಿ. ಸುಲಭವಂತರ್ನಿಷ್ಠರಿಗೆ ನಿಷ್ಕಳ ನಿರೂಪನ್ ಅನಂತ ನಿಜ ನಿರ್ಮಳವೆನಿಪ ಪರಮಾತ್ಮ. ಸುಲಭವಂತರ್ನಿಷ್ಠರಿಗೆ ನಿಷ್ಕಳ ನಿರೂಪನ್ ಅನಂತ ನಿಜ ನಿರ್ಮಳನೆನಿಪ ಪರಮಾತ್ಮ. ಚಿನುಮಯ ರೂಪ ತಾನು. ಸುಲಭವಂತರ್ನಿಷ್ಠರಿಗೆ ನಿಷ್ಕಳ ನಿರೂಪಾನಂತ ನಿಜ ನಿರ್ಮಳವೆನಿಪ ಪರಮಾತ್ಮ. ಚಿನುಮಯ ರೂಪ ತಾನಾದ. ಹೀಗೆ ಹಸಿ ಹಸಿಯಾಗಿ ಬೈದೇ ಇದ್ರೆ ಬುದ್ಧಿಯೇ ಬರೋದಿಲ್ಲ ಅರ್ಜುನಂಗೆ ಅನ್ಸುತ್ತೆ. ಕುತಸ್ತ್ವ ಕಶ್ಮಲ ಬಿದಂ ವಿಷಮೇ ಸಮುಪಸ್ಥಿತಂ ಅಂತೆಲ್ಲ ಬೈಬೇಕಲ್ವ. ಆಡಬಾರದು. ನೋಡಪ್ಪ, ನಾನು ಆಡಬಾರದು, ಬಲವಂತ ಮಾಡಿ ಆಡಿಸ್ತಾ ಇದೀಯ. ತೋರಿ ನುಡಿದರೆ ಕೋಡಿ ನಿನಗಹುದಲೆ. ನಾನು ಬಿಡಿಸಿ ಹೇಳಿದ್ರೆ ಅವಮಾನ ನಿನಗೆ, ಕೋಡಿ ಗೇಲಿ ನಿನಗಾಗುತ್ತದೆ. ಮರುಳೆ, ಅಯ್ಯೋ ಪೆದ್ದು ಮುಂಡೆದೆ. ನೀ ನೋಡು ಎವೆಸೀವು. ನೀನು ಕಣ್ಣು ಬಿಟ್ಟು ನೋಡು, ನೀನು ಕಣ್ಣೇ ಸೀಳೋಗುತ್ತೆ, ಸಿಟ್ಟು ಅದು ಸಿಡಿದು ಹೋಗ್ಬಿಡುತ್ತೆ. ಆ ರೀತಿಯಾದ ದಿವ್ಯಾಸ್ತ್ರ ಅದು. ಅದರ ತೇಜಸ್ಸನ್ನು ನೀನು ಏನು ಬಲ್ಲೆ. ನಿನ್ನ ನಳವಿನ ಆಯುಧವೇ ಹೂಡಲಾಪುದು. ಅವನಲ್ಲಿ ಹೂಡಿದ್ದು ನಿನ್ನ ಶಕ್ತಿಯ, ನಿನ್ನ ಯೋಗ್ಯತೆಯ ಆಯುಧವ. ಅದನ್ನು ನೀನು ಗಮನಿಸ್ಕೊಳ್ಬೇಕು. ಏನು ನೀನು ಮಾಡಿದ್ದು? ಶಿವನ ಜೊತೆ ಯುದ್ಧ ಮಾಡಿ ಕಸ್ಕೊಂಡಿದ್ದು ಏನು ನೀನು? ಕಡೆಗೆ ಅವನು ಕಾರುಣ್ಯವನ್ನು ತೋರಿದ್ದರಿಂದ ಬಂತಷ್ಟೇ ಹೊರತು ಇನ್ಯಾವುದೂ ಇಲ್ಲ. ಅದೇ ರೀತಿಯಾದದ್ದು ಅಂತ. ನಮ್ಮ ಅಳವು, ನಮ್ಮ ಮಿತಿ ಅಂತ ಒಂದಿರುತ್ತೆ. ಇಲ್ಲಪ್ಪ, ಇದು ನಿಮಗೆ ಆಗೋದಿಲ್ಲ, ಇದನ್ನು ಪ್ರಯತ್ನ ಪಡಬೇಡಿ ಅಂತ ಯಾರು ಅನುಭವಿಸ್ತಾರೆ ಹೇಳಿದ್ರೆ ಸ್ವಲ್ಪ ಸುಮ್ಮನೆ ಆಗಬೇಕಾಗುತ್ತದೆ. ನನ್ನ ವಿದ್ಯಾಕಾಲದಲ್ಲಿ ಅಂದರೆ ಇವತ್ತಿಗೂ ವಿದ್ಯಾರ್ಥಿನೇ, ನಾನು PUC ಓದ್ತಾ ಇರುವಾಗ ಅಂತ ಹೇಳಬೇಕು. ಬೀಚಿಯವರು ಹೇಳ್ತಾರಲ್ಲ, ಬುದ್ಧಿ ಬಂದ ಮೇಲೆ ಅಂತ ಅನ್ಬೇಡಿ, ಬುದ್ಧಿ ಬರೋ ವಯಸ್ಸಾದ ಮೇಲೆ ಅಂತ ಹೇಳಿ. ಬುದ್ಧಿ ಬಂದಿರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ. ಹಾಗೆ ನಾನು ವಿದ್ಯಾಭ್ಯಾಸ ಅಂತಂದರೆ ದಿನದಿನವೂ ವಿದ್ಯಾಭ್ಯಾಸವೇ. PUC ಓದ್ತಾ ಇದ್ದಾಗ ಆ ಕಾಲೇಜಿನಲ್ಲಿ ಒಬ್ಬರು ಅಧ್ಯಾಪಕರು ಫಿಸಿಕ್ಸ್ನವರು ವೈಲಿನ್ನೂ ನುಡಿಸ್ತಾ ಇದ್ರು ಗ್ರಹಚಾರ ಕೆಟ್ಟು. 2 ಕೈ 2 ಕಿವಿ ಸಾಲದು, ಬಾಯಿ ಬಡ್ಕೊಳ್ಳೋಕ್ಕೆ, ಕಿವಿ ಮುಚ್ಕೊಳ್ಳೋಕ್ಕೆ. ಆ ರೀತಿಯಾದ ರಣವಾದ್ಯವಾಗಿ ಅವರು ಭಾವಿಸ್ತಾ ಇದ್ರು. ಆಗ ಅವರನ್ನು ಒಮ್ಮೆ ಕೆ ವಿ ನಾರಾಯಣ ಸ್ವಾಮಿ ಅಂತ ಪ್ರಸಿದ್ಧರಾದ ಗಾಯಕರಿದ್ದರು. ಅವ್ರನ್ನ ಮನೆಗೆ ಕರೆಸ್ಕೊಂಡು ನನಗೆ ನೀವೆಲ್ಲ ಹೊಸ ಹೊಸ ಅವಕಾಶಗಳನ್ನು ಕೊಡಿಸಬೇಕು ಅಂತೆಲ್ಲ ಅಂದಾಗ, ವಾಸಿಪ್ಪ ಪಾಕಲ್ಲ ಅಂತಂದಂತೆ. ನೋಡೋಣ ಅಂತ, ಕೇಳೋಣ ಅಂತಲ್ಲ. ಅವರು ವಾಸಿಕ್ಕಿದ್ರು. ಆಮೇಲೆ 6 ಪಟವ ಸಾರಿಗಳ್ಮಗಳ ಸಮರ ಕೋಲಾಹಲವನೇನೆಂಬೆ ನೋಡಿ ಅವರು ಒಳಂಗ ಇನ್ನೊರು 8 ವರ್ಷ ಅಭ್ಯಾಸ ಪಂಡಿಂಡು ಅಪ್ಪರು ಸೊಲ್ಲುಂಗೋ ಎದುಬಹುದು ಅಂತ ಹೇಳಿಬಿಟ್ಟು ಹೋದರು. ಆ ರೀತಿಯಲ್ಲಿ ನಿನ್ನ ಅಳವಿನ ಆಯುಧವೇ.
ಇದು ಶಕ್ಯವಾ? ಇದು ಸಾಧ್ಯವಾ? ಏನು ಜಗವನಂತಕ ಗೂಡಲಾಪುದು. ಈ ಆಯುಧ ಇಡೀ ಜಗತ್ತನ್ನ ಕಲಸಿ ಮಸ್ದು ಮುದ್ದೆ ಮಾಡಿ ಒಂದು ತುತ್ತು ಮಾಡಿ ಯಮನ ಬಾಯಿಗೆ ಇಟ್ಟುಬಿಡುತ್ತೆ ಅಷ್ಟೇ. ಆ ರೀತಿಯಾದಂಥ ದಿವ್ಯಾಯುಧ ಇದು. ಹಾಗಾಗಿ ಇಡೀ ಜಗತ್ತನ್ನೇ ಮೃತ್ಯುವಿಗೆ ಒಂದು ಏಕಗ್ರಾಸವಾಗಿ ಮಾಡುತ್ತದೆ, ಒಂದು ತುತ್ತಾಗಿ ಮಾಡುವಂಥ ನಾರಾಯಣಾಸ್ತ್ರ ಮುನಿದರಿದನು ಕೈ ಮಾಡುವುದೇ. ಅದರ ಮೇಲೆ ರೋಷದಿಂದ ಕೈ ಮಾಡುವುದಲ್ಲ, ಶರಣಾಗತನಾಗಬೇಕು. ಅದು ನಿಮ್ಮ ಜಾತಕದಲ್ಲೇ ಇಲ್ಲ. ಮುಂದೆ ಅಶ್ವತ್ಥಾಮ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾನೆ, ಆಗ ಶರಣಾಗತರಾಗಬೇಕು. ಆಗ ಭೀಮ ಕೊಬ್ಬು ಮಾಡ್ತಾನೆ. ಅಣ್ಣ ತಮ್ಮಂದ್ರದ್ದು ಒಂದೇ ರಕ್ತ. ಈ ರೀತಿಯಾದದ್ದು. ಹಾಗಾಗಿ ನಿಲ್ಲಬಾರದು. ಅಜ ರುದ್ರ ಅಮರೇಂದ್ರರಿಗೆ ಇದು ಬ್ರಹ್ಮರುದ್ರ ಇಂದ್ರಾದಿಗಳಿಗೆ ಕೂಡ ಎಟುಕುವಂಥ ಆಯುಧವಲ್ಲ. ಅಷ್ಟು ಮಾತ್ರವಲ್ಲ, ಇದರ ಬಗೆಗೆ ನಾನು ಹೇಳಿದ್ದೆ. ಅಂದರೆ ಯಾರಿಂಥದ್ದನ್ನು ಎದುರಿಸಬಹುದು ಅಂದರೆ ಯಾರಿಗೆ ಬ್ರಹ್ಮಭಾವ ಉಂಟು ಅವರು ಎದುರಿಸಬಹುದು. ತಾನು ಈ ಆಯುಧ ಬೇರೆ ಅಲ್ಲ ಅನ್ನುವ ಭಾವ. ತಾನೇ ಶಿವನೋ ಮೇಣು ಶಿವನಧ್ಯಾತ್ಮ ಶಿವನ ದ್ವೈತ ತನ್ನದು ಅಂತೆಲ್ಲ ಮಾಡಿದನಲ್ಲ ಮುಂಚೆ ತಪಸ್ಸು. ಆ ಅನುಭವ ಬೇಕು. ವಿಲಸದ ಉಪನಿಷದದ ಉರು ರಹಸ್ಯವ ತಿಳಿಹಿದೆನು ನಿನಗೊಮ್ಮೆ ಗೀತೋಪದೇಶ ಮಾಡಿದ್ದು 12 ದಿವಸಗಳ ಕೆಳಗೆ ಹೇಳ್ತಾರೆ. ಮತ್ತೆಯೂ ತಿಳಿದುದಿಲ್ಲ, ಆಮೇಲೂ ನಿನಗದು ಜ್ಞಾಪಕಕ್ಕೆ ಬಂದಿಲ್ಲ. ಕ್ಷತ್ರತಾಮಸ ಬುದ್ಧಿ ಬಿಡದು. ನಿನಗೆ ಕ್ಷತ್ರತಾಮಸ ಬುದ್ಧಿ ಮಂಕು. ಹಾಗಾಗಿ ಸುಲಭವಂತರ್ನಿಷ್ಠರಿಗೆ, ಅಂತರ್ನಿಷ್ಠರಿಗೆ, ಆತ್ಮನಿಷ್ಠರಿಗೆ ಈ ವಿದ್ಯೆ ಸುಲಭ. ನೀನು ಅನಾತ್ಮನಿಷ್ಠನಾಗಿದ್ದೀಯಾ, ಖ್ಯಾತಿ ಲಾಭ ಪೂಜೆ ಇವುಗಳೇ ನಿನಗೆ ದೊಡ್ಡದಾಗಿದೆ. ನಿಜ ನಿರ್ಮಳವೆನಿಪ ಪರಮಾತ್ಮ ಚಿನ್ಮಯ ರೂಪ ತಾನು ಅಂತಿದ್ದವನು ಆ ಆಯುಧಕ್ಕೆ ಎದೆ ಕೊಡಬಹುದು. ಆಗ ಏನು ಮಾಡೋಕ್ಕೆ ಸಾಧ್ಯ? ಬೆಂಕಿಗೆ ಬೆಂಕಿ ಬಿದ್ದರೆ ಅದು ಬೆಂಕಿ ಆಗಬೇಕು, ನೀರಿಗೆ ನೀರು ಬಿದ್ದರೆ ಅದೇ ನೀರಾಗಬೇಕು. ರಾಮಕೃಷ್ಣ ಪರಮಹಂಸರ ದೀಕ್ಷಾಗುರುಗಳಾಗಿದ್ದ ತೋತಾಪುರಿ ಮಹಾ ಅವಧೂತ ಸನ್ಯಾಸಿ, ನಾಗ ಸನ್ಯಾಸಿ, ಅವರು ಆ ಪಂಚವಟಿ ಅಂತ ರಾಮಕೃಷ್ಣರು ಯಾವ ದಕ್ಷಿಣೇಶ್ವರದಲ್ಲಿದ್ದರೂ ಅಲ್ಲಿದ್ದ ಆ ಒಂದು ವನ ಪ್ರದೇಶ, ಅಲ್ಲಿ ಧುನಿ ಅಂದರೆ ಅಗ್ನಿಕುಂಡವನ್ನು ಬೆಳಗಿಸಿಕೊಂಡು ರಾತ್ರಿ ಧ್ಯಾನ ಮಾಡ್ತಾ ಇದ್ದರಂತೆ. ಅಲ್ಲಿ ಯಾವುದೋ ಒಂದು ಮರದಿಂದ ಭಯಂಕರಾಕಾರವಾದ ಒಂದು ದೈತ್ಯ ಪಿಶಾಚ ಗಲಗಲಾ ಶಬ್ದ ಮಾಡ್ಕೊಂಡು ಬಂದು ಎದುರಿಗೆ ಕೂತ್ಕೊಳ್ತಂತೆ. ಓಹ್, ನೀನು ಬ್ರಹ್ಮ, ನಾನು ಬ್ರಹ್ಮ, ಕೂತ್ಕೋ ಅಂತಂದ್ರಂತೆ. ಮೈ ಚಳಿ ಕಾಯಿಸ್ಕೊ ಅಂತ. ಅದು ತೆಪ್ಪಗೆ ಹೋಯ್ತಂತೆ. ಈ ಭಾವ ಇದ್ದವರಿಗೆ ಏನೂ ತೊಂದರೆ ಇಲ್ಲ. ಹಾಗಲ್ಲದೆ ಇದ್ದರೆ ನಿನಗಿದು ಆಯುಧ, ನಾನು ವೀರ, ಇದನ್ನು ಕತ್ತರಿಸ್ತೀನಿ ಅಂದರೆ ಅದು ನಿನ್ನನ್ನೇ ಕತ್ತರಿಸುತ್ತೆ. ಈ ಆಯುಧ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಪ್ರಯೋಕ್ತರು ಬೇರೆ ಅಲ್ಲ, ಗೃಹೀತರು ಬೇರೆ ಅಲ್ಲ, ಪ್ರಯೋಗ ಬೇರೆ ಅಲ್ಲ, ಎಲ್ಲ ಒಂದೇ ಎನ್ನುವ ತ್ರಿಪುಟಿ ಪರಿವೇಶಾತೀತವಾಗಿರ್ತಕ್ಕಂಥದ್ದು ತುಂಬ ದೊಡ್ಡ ಸ್ಥಿತಿಯೇ. ಹಾಗಾಗಿ ಅಂತ ಚತುರ್ವ್ಯೂಹಗಳ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ಚತುರ್ವ್ಯೂಹ ತತ್ವವನ್ನು ಹಲವು ಪದ್ಯಗಳಲ್ಲಿ ಹೇಳ್ತಾನೆ. ಇದು ಮಹಾಭಾರತದ ಶಾಂತಿ ಪರ್ವದ ನಾರಾಯಣ ಭಾಗದಲ್ಲಿ ಬರ್ತಕ್ಕಂಥದ್ದು. ಆ ಒಂದು ಚತುರ್ವ್ಯೂಹವನ್ನು ಹೇಳಿ ಈ ಆಯುಧದ ಹಿನ್ನೆಲೆ ಎಂಥದ್ದು ಅನ್ನೋದನ್ನು ತಿಳಿಸ್ತಾನೆ. ಇದು ವರಾಹನ ದಾಡೆ, ಇದನ ತ್ರಿದಶ ವೈರಿಗೆ ಕೊಟ್ಟೆನೋ. ಇದು ವರಾಹನ ದಾಡೆ, ಇದನ ತ್ರಿದಶ ವೈರಿಗೆ ಕೊಟ್ಟೆನು. ಅವನಿಂದಿದುವೆ ಭಗದತ್ತಂಗೆ ಬಂದುದು ವೈಷ್ಣವಾಸ್ತ್ರವಿದು. ಅವನಿಂದಿದುವೆ ಭಗದತ್ತಂಗೆ ಬಂದುದು ವೈಷ್ಣವಾಸ್ತ್ರವಿದು. ಇದು ಹರ ಬ್ರಹ್ಮಾದಿಗಳ ಗೆಲುವುದು ಕಣ, ಇದು ಹರ ಬ್ರಹ್ಮಾದಿಗಳ ಗೆಲುವುದು ಕಣ. ನಿಮಿಷದಲ್ಲಿ ತನಗಲ್ಲದೆ ಮಹಾಂಕುಶ ಉಳಿದ ಭಟರಿಗೆ ಮಣಿವುದಲ್ಲ. ತನಗಲ್ಲದೆ ಮಹಾಂಕುಶ ಉಳಿದ ಭಟರಿಗೆ ಮಣಿವುದಲ್ಲ ಎಂದ.
ಹಾಗೆ ಹೇಳ್ತಾನೆ, ತಾನು ವರಾಹಾವತಾರಿಯಾಗಿದ್ದಾಗ ವರಾಹನ ಭಯಂಕರ ದಂಷ್ಟ್ರಾಗ್ರ ಯಾವುದಿದೆ, ಕೋರೆ ದಾಡೆ, ಅದರಿಂದ ಈ ದಿವ್ಯಾಂಕುಶವನ್ನು ಮಾಡಿದ್ದು. ಈ ಅಂಕುಶ ಆ ವರಾಹಸ್ವಾಮಿಯ ಪುತ್ರನಾಗಿದ್ದ ನರಕಾಸುರನಿಗೆ ತನ್ಮೂಲಕ ನರಕಪುತ್ರನಾದ ಭಗದತ್ತನಿಗೆ ಬಂದದ್ದು. ಅದು ವೈಷ್ಣವಾಸ್ತ್ರ, ನಾರಾಯಣಾಸ್ತ್ರ. ಇದಕ್ಕೆ ಎದುರಿಲ್ಲ, ಆದ್ದರಿಂದ ತಾನೇ ಎದುರಿಸಬೇಕಾಯಿತು ಅಂತನ್ನುವ ಮಾತನ್ನು ಹೇಳ್ತಾನೆ. ಹೇಳಿ ಭಗದತ್ತನ ಕೊಲ್ಲುವುದಕ್ಕೆ ಅಣಿಯಾಗುಂತಾನೆ. ಕೆಲವು ಮಹಾಭಾರತದ ಪಾಠಗಳಲ್ಲಿ ಬರುವ ಸ್ವಾರಸ್ಯ ಒಂದು, ಭಗದತ್ತ ಸಾಕಷ್ಟು ವಯಸ್ಸಾಗಿದ್ದ ಮುದುಕ, ಹುಬ್ಬು ಜೋತು ಬಿದ್ದು ಕಣ್ಣಿಗೆ ಅಡ್ಡ ಬರ್ತಾ ಇತ್ತು. ಅದನ್ನು ಮೇಲಕ್ಕೆ ಎತ್ತಿ ಪಟ್ಟಿ ಒಂದನ್ನು ಕಟ್ಟಿಕೊಂಡಿದ್ದ. ಪಟ್ಟಿಯನ್ನು ಮೊದಲು ಕತ್ತರಿಸು, ಕಣ್ಣು ಕತ್ತಲೆ ಇಟ್ಟು ಮುಚ್ಚಿಕೊಳ್ಳುತ್ತೆ, ಆಗ ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದ್ರೊಳಗೆ ಕೊಂದು ಬಿಡು ಅಂತ ಕೃಷ್ಣ ಹೇಳಿ ಮಾಡಿಸಿದ ಅಂತ ಅದನ್ನು ಕುಮಾರವ್ಯಾಸ ಬರೆದಿಲ್ಲ. ಆ ಕಥೆಯ ಸ್ವಾರಸ್ಯವು ಚೆನ್ನಾಗಿದೆ. ಆಗ ಅರ್ಜುನಿಗೆ ಬುದ್ಧಿ ಬಂತು, ಮತ್ತೆ ಭಗದತ್ತನನ್ನ ಕೊಲ್ಲುವುದಕ್ಕೆ ಆಯುಧವನ್ನು ಹೂಡ್ತಾನೆ. ಎಲವೆಲವೋ ಭಗದತ್ತ ಕಲಿತನದಳವ ತೋರಿನ್ನೆನಗೆನುತ, ಎಲವೆಲವೋ ಭಗದತ್ತ ಕಲಿತನದಳವ ತೋರಿನ್ನೆನಗೆನುತ, ಹೊಳೆ ಹೊಳೆವ ಕೂರಂಬಿನಲಿ ಕೋದನು ಗಜದ ಮಸ್ತಕವ, ಹೊಳೆ ಹೊಳೆವ ಕೂರಂಬಿನಲಿ ಕೋದನು ಗಜದ ಮಸ್ತಕವ, ನಿಲುಕಿನೆತ್ತಿಯ ನೊಡೆದು ನಿಡು ಪಚ್ಚಳಕ್ಕೆ ಹಾಯ್ದವು ಬಾಣ, ದಿಕ್ಕರಿ ನೆಲಕ್ಕೆ ದಾಡೆಯ ನೂರಿ ಕೆಡೆದುದು ಸುಪ್ರತೀಕ ಗಜ, ನಿಡು ಪಚ್ಚಳಿಕೆ ಕಾಯ್ದವು ಬಾಣ, ದಿಕ್ಕರಿ ನೆಲಕ್ಕೆ ದಾಡೆಯ ನೂರಿ ಕೆಡೆದುದು ಸುಪ್ರತೀಕ ಗಜ, ಸುತ್ತಿ ದುರಗನ ಮಂದರಾಚಲ ಕಿತ್ತು ಬೀಳ್ವಂದದಲ್ಲಿ, ಸುತ್ತಿ ದುರಗನ ಮಂದರಾಚಲ ಕಿತ್ತು ಬೀಳ್ವಂದದಲ್ಲಿ, ಬರಿ ಕೈ ಸುತ್ತಿ ಮಗ್ಗುಲ ನೂರಿ ಕೆಡೆದುದು ಸುಪ್ರತೀಕ ಗಜ, ಕೆಡೆದುದು ಸುಪ್ರತೀಕ ಗಜ. ಇತ್ತಲರ್ಜುನ ದೇವ ನುಗಿದನು ಬತ್ತಳಿಕೆಯಲಿ, ದಿವ್ಯ ಶರವನು ತೆತ್ತಿಸಿದನು ಅನುವರವನ್ ಇಬ್ಬಗಿಯಾದುದರಿದೇಗ. ಆ ಮಹಾ ಗಜ ಅರ್ಜುನನ ಬಾಣ ಧಾಟಿಗೆ ತಾಳಿಕೊಳ್ಳದೆ ನೆಲಕ್ಕೆ ದಾಡೆಯ ನೂರಿ ಕೆಡದುದು ಸುಪ್ರತೀಕ ಗಜ. ಪಾಪ ದಾಡೆಯನ್ನು ಊರಿಕೊಂಡು ಆ ಆನೆ ಸಾಯುವಾಗ ಮುಖವನ್ನು ಭೂಮಿಗೆ ಒತ್ತುಕೊಂಡು ದಾಡೆಯನ್ನು ನೆಲಕ್ಕೆ ಊರಿಕೊಂಡು ಸತ್ತೋಯ್ತು ಅನ್ನೋದನ್ನು ಕವಿ ಚಿತ್ರಿಸ್ತಾನೆ. ಹಾಗೆ ಅದು ಕುಸ್ತು ಬಿದ್ದದ್ದು. ಎಷ್ಟು ವೈಭವ, ಎಷ್ಟು ಪೌರುಷ, ಏನು ಅಲಂಕಾರ, ಏನು ಆರ್ಭಟ. ಕಡೆಗೆ ಅದಕ್ಕೂ ಸಾವು ಬಂತು ಅಂದರೆ, ಸೃಷ್ಟಿಗೆ ಸಾವು ಉಂಟು ಅಂದರೆ ಈ ಗಜಕ್ಕೆ ಸಾವಿಲ್ವಾ, ಇನ್ನು ನಾವೆಂಥವರು, ಇವೆಲ್ಲ ಧ್ವನಿಗಳು ಬರುತ್ತವೆ. ಆಮೇಲೆ ಅದು ಹೇಗೆ ಬಿತ್ತು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಮೊದಲು ಸ್ವಭಾವೋಕ್ತಿ, ಮತ್ತೊಂದು ವಕ್ರೋಕ್ತಿ. ಸುತ್ತಿ ದುರಗನ ಮಂದರಾಚಲ ಕಿತ್ತು ಬೀಳುವಂದದಲ್ಲಿ, ವಾಸುಕಿಯನ್ನು ಸುತ್ತಿ ಮಂದರಾಚಲವನ್ನು ಕಡೆಗೋಲು ಮಾಡಿ ಕಡದರಲ್ಲ ಅಮೃತಮಥನ ಕಾಲದಲ್ಲಿ, ಆಗ ಅದು ವಾಸುಕಿಯನ್ನು ಸಡಿಲ ಬಿಟ್ಟುಕೊಂಡು ಕೆಳಕ್ಕೆ ಮುಳುಗೋಯ್ತು ಮಂದರಾಚಲ. ಆ ಮಂದರ ಮುಳುಗಿದ ಬಗೆಯಲ್ಲಿ ಆನೆ ಮುಳುಗೋಗ್ಬಿಡ್ತು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಬೀಳ್ವಂದದಲ್ಲಿ ಬರಿ ಕೈ ಸುತ್ತಿ, ಪಾಪ ಸೊಂಡ್ಲನ್ನು ಸುತ್ತಕೊಂಡು ಬಿಟ್ಟು ಮುಗ್ಗುಲ ನೂರಿ ಕೆಡೆದುದು ಸುಪ್ರತೀಕ ಗಜ. ಆಗ ಅರ್ಜುನ ದಿವ್ಯಾಸ್ತ್ರವನ್ನು ತೆಗೆದುಕೊಂಡು ಅವನನ್ನು ಎರಡು ಭಾಗ ಮಾಡ್ತಾನೆ, ಇಬ್ಬಾಗವಾಗಿ ಸೀಳ್ತಾನೆ. ಅದನ್ನು ಕವಿ ಹೇಳ್ತಾನೆ, ಗಿರಿಯ ಶಿರದಲ್ಲಿ ಹೂತ ಕಕ್ಕೆಯ ಮರ ಮುರಿದು ಬೀಳ್ವಂತೆ ವಿಮಲಾಭರಣ ಕಾಂತಿಯ ಕಡಲ ಕೋಮಲ ಕಾಯ ಭಗದತ್ತ ಉರುಳಿದನು, ಗಜದಿಂದ ಕುರುಬಲ ಸರಿಯೇ ಸುರಕುಲ ಸುಮ ಕುಸುಮ ವೃಷ್ಟಿಯು ಸುರಿಯೇ ರಿಪುಸೇನೆಯಲ್ಲಿ ಹರುಷ ಹೊನಲು ಬಿರುವರಿಯೇ ಅಂತ. ಇವನು ಒಂದು ಬೆಟ್ಟದ ಮೇಲಿಂದ ಕಕ್ಕೆ ಅಂತಾರೆ, ಅದನ್ನು ಗೋಲ್ಡನ್ ಶವರ್ ಟ್ರೀ ಅಂತ ಕರೀತಾರೆ.
ಆರಗ್ವದ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಬಹಳ ಸೊಗಸಾಗಿರುತ್ತೆ. ಮರ ನೋಡಿದ್ರೆ ಬಂಗಾರದ ನಾಣ್ಯಗಳನ್ನು ಜಣಜಣ ಉದುರಿಸ್ತಾ ಇದೆಯೋನೋ ಅನ್ನುವಂತೆ ಕಾಣುತ್ತದೆ. ಆ ಆರಗ್ವದ ವೃಕ್ಷ ಬೆಟ್ಟದ ಕೋಡುಗಲ್ಲಿನ ಮೇಲೆ ಇದ್ದದ್ದು ಬೀಳುವ ಹಾಗೆ ಆನೆಯ ಮೇಲಿಂದ ಭಗದತ್ತ ಕೆಳಗೆ ಬಿದ್ದ. ಆಗ ಅರ್ಜುನನ ಮೇಲೆ ದೇವವೃಂದ ದಿವ್ಯ ಪುಷ್ಪಗಳ ವೃಷ್ಟಿಯನ್ನು ಮಾಡುತ್ತಂತ. ಇವನು ಹೂ ಬಿಟ್ಟ ಮರದಂತೆ ಬಿದ್ದರೆ ಇವನ ಮೇಲೆ ಹೂಗಳೇ ಬಂದು ಬಿದ್ದುವು ಅನ್ನುವಂಥ ತುಂಬ ಸೊಗಸಾದ ಸಂವಾದದ ಚಿತ್ರಣವನ್ನು ಕೊಡ್ತಾನೆ ಎನ್ನುವಲ್ಲಿಗೆ ನಾವು ಈ ಭಾಗ ಮುಗಿಸ್ತಿದ್ದೀವಿ. ಒಂದು ಉದ್ಘೋಷ ಇದೆ. ಈ ಮುಂದಿನ ವಾರ 19ನೇ ತಾರೀಕು ಇದೇ ವೇದಿಕೆಯಲ್ಲಿ ಶನಿವಾರ ಇದೇ ರೀತಿ 10 ಗಂಟೆಗೆ ನನ್ನ ತಾಯಿಯವರ ಸ್ಮರಣೆಗಾಗಿ ಶೃಂಗೇರಿಯ ಒಳ್ಳೆಯ ವಿದ್ವಾಂಸರು ಅವಧಾನಿಗಳು ಆದಂಥ ಡಾಕ್ಟರ್ ರಾಮಕೃಷ್ಣ ಪೆಜೆತ್ತಾಯ ಅವರು ಬಂದು ಅಷ್ಟಾವಧಾನ ಮಾಡ್ತಾರೆ. ದಯವಿಟ್ಟು ತಾವೆಲ್ಲ 10 ಗಂಟೆಯಿಂದ 1 ಗಂಟೆಯವರೆಗಿನ ಅವಧಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ತೀನಿ. ಮತ್ತೆ ಹೆಚ್ಚಿನ ವಿವರಗಳನ್ನು ಅಂದೇ ನೀವು ಕಾಣಬಹುದು. ಈಗ ಮತ್ತೊಂದು ಉದ್ಘೋಷ ಇದೆ.